ಯಾರಿಗಾದ್ರೂ ಈಗ ನಾಗದೋಷ ಇದ್ರೆ ಏನೇನೆಲ್ಲ ಸಮಸ್ಯೆಗಳಾಗತ್ತೆ? ನಿಮ್ಗೆ ಕರ್ಮ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ, ಸಹಾಯ ಮಾಡ್ಬೇಕು ಅಂತಾನು ಜನ ರೆಡಿ ಇರ್ತಾರೆ, ಆದ್ರೆ ಆ ವ್ಯಕ್ತಿ ಮನೇಲೆ ಏನೋ ಒಂದು ಪ್ರಾಬ್ಲಮ್ ಮಾಡಿಸ್ಬಿಡುತ್ತೆ. ಹಾವು ಅಥವಾ ಸರ್ಪನ ಯಾಕೆ ಇಷ್ಟು ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತೀವಿ? ಬ್ರಹ್ಮದೇವ ಕೊಟ್ಟಿರೋ ವರ ಏನು ಅಂತ ಹೇಳಿದ್ರೆ, ಆದಿಶೇಷ ಸರ್ಪನಿಗೆ ಭೂಮಿನ ಇಂಬ್ಯಾಲೆನ್ಸ್ ಆಗಿ, ಅಂದ್ರೆ ಒಂದ್ ಕಡೆ ಬೆಟ್ಟ ಇದೆ, ಒಂದ್ ಕಡೆ ನದಿ ಇದೆ, ಭೂಮಿಯನ್ನ ನೀನ್ ನೀಟಾಗಿ ವೈಜ್ಞಾನಿಕವಾಗಿ ನೋಡ್ಕೋಬೇಕು ನಿನ್ನ ಹೆಡೆಗಳ ಮೇಲೆ ಅನ್ನೋದನ್ನ ಒಂದು ವರಾನ್ ಕೊಟ್ಟಿದ್ದಾನೆ. ನಾಗಲೋಕ ಭೂಮಿ ಮೇಲ್ಗಡೆ ಎಲ್ಲ ಸ್ವರ್ಗಲೋಕಗಳು ಮತ್ತೆ ಕೆಳಗೆ ಪಾತಾಳ ಲೋಕಗಳಿದೆಯಲ್ಲ, ಆ ಪಾತಾಳ ಲೋಕದಲ್ಲಿ ಭೂಮಿ ಕೆಳಗಡೆ ಇರೋದೇ ಹಾವುಗಳು ನಮ್ಮನ್ನೆಲ್ಲ ಪ್ರೊಟೆಕ್ಟ್ ಮಾಡ್ತಾ ಇದೆ ಭೂಮಿನ ಅಂತ. ನಾಗಿಣಿಯರ್ನೆಲ್ಲ ನೋಡಿರ್ತೀವಲ್ಲ ನಾವು, ಇಚ್ಛಾಧಾರಿ ಆಗ್ಬಿಟ್ಟು ತನ್ನ ವೇಷಭೂಷಣಗಳನ್ನು ಕೂಡ ಬದಲಾಯಿಸ್ಕೊಳ್ತಾ ಹೋಗುತ್ತೆ. ಸೊ ಇವರೆಲ್ಲ ತಪಸ್ಸು ಕೂತು ಮತ್ತೆ ಒಂದು ಯಜ್ಞಯಾಗಗಳನ್ನ ಮಾಡಿ ಹಾವುಗಳು ಸಹ ನಾಗಮಣಿ ಅನ್ನೋದನ್ನ ಒಂದನ್ನ ಸೃಷ್ಟಿಸ್ಕೊಂಡು, ನಮ್ದು ಕತ್ತಲೆ ಲೋಕ ಆಗಿದೆ ಪರಮಾತ್ಮ, ನನಗೆ ಬೆಳಕು ಬೇಕು ಅಂತ ನಾಗಮಣಿಯನ್ನ ಎನರ್ಜಿ ಮೂಲಕ ತಗೊಂಡ್ಬಂದು ತನ್ನ ನಾಗಲೋಕಕ್ಕೆ ಬೆಳಕನ್ನ ತಂದುಕೊಳ್ತು. ಸೊ ಇವನ್ ನಾಗಮಣಿ ಎನರ್ಜಿ ಇಸ್ ಆಲ್ಸೋ ಪ್ರೊಟೆಕ್ಟಿಂಗ್ ನಮ್ಮ ಭೂಮಿಯನ್ನ. ಈಗ ವಿಷ್ಣು ಮಲಗಿರೋದು ಆದಿಶೇಷ, ಶಿವನ್ ಕತ್ತಲಿರೋದು ವಾಸುಕಿ. ಶಿವನ್ ಜೊತೆ ಪಾಪ ನಿಂತದು ಆ ವಿಷಯ ಎಲ್ಲ ತಾನು ಕುಡ್ಕೊಳ್ಳುತ್ತೆ ಶಿವನ್ ಜೊತೆ. ಶಿವ, ನನಗ್ ಸರಿಸಮನಾಗಿ ನೀನ್ ನಿಂತು ನನ್ನನ್ನು ವಿಷ ಕುಡಿದು ಕಾಪಾಡಿದ್ಯಪ್ಪ, ನೀನ್ ನನ್ ಜೊತೆನೇ ಇರು ಅಂತ ಅಂದ್ಬಿಟ್ಟು ಯಾವಾಗ್ಲೂ ಕತ್ತಲ್ಲಿ ಇಟ್ಕೊಂಡಿರ್ತಾನೆ. ನಾಗರ ಹಾವಿಗೆ ಮಾತ್ರನೇ ಅದೊಂದು ಸ್ಪೆಷಲ್ ಸ್ಥಾನ. ಅರ್ಜುನ ಹಿಂಗೆಲ್ಲ ಯಾಕೆ ಅಷ್ಟು ಹಾವುಗಳನ್ನ ಮತ್ತೆ ಕಾಡನ್ನ ಸುಟ್ಟು ಹಾಕಿದಾಗ ಎಷ್ಟು ಹಾವುಗಳು ಭಸ್ಮ ಆಗೋದ್ವು, ನಾನು ಬುದ್ಧಿವಂತನಾಗಿ ಇಲ್ಲಿ ನಿಲ್ಲಿಸ್ಬೇಕು ಅಂದ್ಬಿಟ್ಟು ಕ್ಷಮೆ ಕೇಳ್ಕೊಂಡು ನಿಲ್ಲಿಸ್ತಾನೆ. ಆ ನಿಲ್ಸಿದ ದಿನಾನೇ ನಾಗರ ಪಂಚಮಿ. ಈಗ ಹಾವುಗಳು ಕನಸಲ್ಲಿ ಬಂದ್ರೆ ಅದರ ಅರ್ಥ ಏನು? ನೀನು ನನ್ನ ಅಂತ್ಯಕ್ರಿಯೆಯನ್ನು ಮಾಡಿಲ್ಲ, ಅಥವಾ ನಿಮ್ ತಾತ ಅಂತ್ಯಕ್ರಿಯೆ ಮಾಡಲ್ಲ, ನಿಮ್ ತಂದೆಯವ್ರು ಮಾಡಿಲ್ಲ, ಅಷ್ಟೊಂದು ಹಾವುಗಳನ್ನ ಎಷ್ಟೋ ಜನ್ಮಗಳಿಂದ ಸಾಯಿಸಿದ್ದಾರೆ, ನೋವು ಕೊಟ್ಟಿದ್ದಾರೆ, ನಿಜವಾಗ್ಲೂ ಇದು ನೀವ್ ಅದಕ್ಕೆ ಸರ್ಪ ಸಂಸ್ಕಾರ ಮಾಡಿಸ್ಲೇಬೇಕು ಅನ್ನೋ ಸೂಚನೆನ ಅದು ಕೊಡ್ತಿದೆ ಅಂತ ದಯವಿಟ್ಟು ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಸುಬ್ರಹ್ಮಣ್ಯ ಸ್ವಾಮಿನೇ ಸರ್ಪನ ಅಥವಾ ಸರ್ಪಕ್ಕೂ ಸುಬ್ರಹ್ಮಣ್ಯ ಸ್ವಾಮಿಗೂ ಏನ್ ಸಂಬಂಧ? ಅವರು ಕೂಡ ಒಂದು ಒಪ್ಪಂದ ಮಾಡಿಸ್ಕೊಡ್ತಾರೆ ಹಾವುಗೂ ನಿಮ್ಗೂ. ನೋಡಪ್ಪ, ಅವ್ನ ಅಂತ್ಯ ಸಂಸ್ಕಾರ ಮಾಡಿದಾರೆ ಅವರೆಲ್ಲರೂ, ಕ್ಲಿಯರ್ ಆಗಿ ನೀನು ಕೂಡ ಕ್ಷಮಿಸ್ಬಿಡು, ಅವ್ರ ಕುಟುಂಬ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಿ ಕಳ್ಸು ಅಂತ ಮಾಡ್ತಾರೆ. ಅದಕ್ಕಾಗಿ ನಾವೆಲ್ಲರೂ ಹೋಗ್ಬಿಟ್ಟು ಅವರ ಸಾನ್ನಿಧ್ಯದಲ್ಲಿ ಇದನ್ನ ಮಾಡೋದು ಒಳ್ಳೇದು ಅಂತ. ಬಂಜೆತನಕ್ಕೂ ಅಥವಾ ಮಕ್ಕಳಾಗ್ತಿರೋದಕ್ಕೂ ಈ ಸರ್ಪಕ್ಕೂ ಏನ್ ಸಂಬಂಧ? ನಿನಗೆ ಗರ್ಭಪಾತ ಆಗ್ಬೇಕಂದ್ರೆ ರಾಜೇಶ್ ಶ್ರೀವಿಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಆಲ್ರೆಡಿ ನೋಡಿದಿರ ತಮ್ನಿಲಲ್ಲಿ. ಎಸ್, ಬಹಳ ಸೈಂಟಿಫಿಕ್ ಆಗಿ, ಜೊತೆಗೆ ಇದಕ್ಕಿರ್ತಕ್ಕಂಥ ಪೌರಾಣಿಕ ಹಿನ್ನೆಲೆ. ನಿಮಗೆ ಗೊತ್ತಿದೆ ನಾವು ಏನ್ರ ಬಗ್ಗೆ ಮಾತಾಡ್ತಿದ್ವಿ ಅಂತ. ಹೌದು, ನಾಗದೋಷ, ಕಾಳಸರ್ಪ. ಈ ಹಾವಿಗೆ, ಸರ್ಪಕ್ಕೆ, ನಾಗಕ್ಕೆ ವ್ಯತ್ಯಾಸಗಳೇನು, ಒಂದು ಧಾರ್ಮಿಕವಾಗಿ ಅದಕ್ಕಿರ್ತಕ್ಕಂಥ ಒಂದು ಪ್ರಾಮುಖ್ಯತೆ ಕಂಪ್ಲೀಟ್ ಬನ್ನಿ ಮಾತಾಡೋಣ ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ. ಆಸ್ ಯೂಶುವಲ್ ನಿಮ್ಮ ಫೇವರೇಟ್ ಗೆಸ್ಟ್, ನನ್ನ ನೆಚ್ಚಿನ ಡಾಕ್ಟರ್ ರೂಪಾ ಇರೋದೆ. ನಮಸ್ತೆ ರೂಪಾ. ತತ್ಪುರುಷಾಯ ವಿದ್ಮಹೇ ಗಿರಿಜಾಪುತ್ರಾಯ ಧೀಮಹಿ ತನ್ನೋ ಸುಬ್ರಹ್ಮಣ್ಯ ಪ್ರಚೋದಯಾತ್. ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಎಸ್, ಈಗ ಇವತ್ತಿನ ನಾವು ನಾಗದೋಷ ಅಥವಾ ಕಾಳಸರ್ಪ ದೋಷ ಇದೆಲ್ಲ ಮಾತಾಡೋಕ್ಕಿಂತ ಮುಂಚೆ ನೆನ್ನೆ ರಾತ್ರಿ ಒಂದು ಆರ್ಟಿಕಲ್ ಓದ್ತಿದ್ದೆ ನಾನು. ಸಾಕಷ್ಟು ಸಂದರ್ಭಗಳಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಲಿ ಯಾವತ್ತೂ ಅಷ್ಟೇ ನಾವು ಒಬ್ಬರಿಗೆ ಶೇಕ್ ಹ್ಯಾಂಡ್ ಅನ್ನೋದು ಕೊಡೋರು ಇದು ರೂಢಿಲೇ ಇಲ್ಲ. ಇದು ಬ್ರಿಟಿಷರಿಂದ ಬಂದಿತ್ತು. ಈಗ ಫ್ರೆಂಡ್ಸ್ ಆಗ್ಬೋದು, ಗರ್ಲ್ ಫ್ರೆಂಡ್ಸ್ ಆಗ್ಬೋದು, ಗಂಡ ಹೆಂಡತಿರ್ನ ಪಬ್ಲಿಕ್ ವಾಗೆಲ್ಲ ತಪ್ಕೊಳ್ಳೋದು ಇದೆಲ್ಲ ನಂತರ ಶುರುವಾಗಿರೋದು. ಇದು ಹಳೆ ಕಾಲದಲ್ಲಿ ಯಾರು ಎಲ್ಲರ ಮುಂದೆ ತಪ್ಕೋತಿರ್ಲಿಲ್ಲ. ಜನಲಾಗಿ ಏನ್ ಹೇಳ್ತಾರೆ ಅಂದ್ರೆ, ಒಬ್ಬರಿಗೆ ಶೇಕ್ ಹ್ಯಾಂಡ್ ಕೊಡೋದು ಕೂಡ ನಿಮಗೆ ಗೊತ್ತಿಲ್ಲದೆ ಅವರ ಕಾರ್ಮಿಕ್ನ ನೀವು ತಗೋತೀರ. ಅಂದ್ರೆ ಒಬ್ಬರಿಗೆ ಶೇಕ್ ಹ್ಯಾಂಡ್ ಆಗ್ಲಿ, ಒಬ್ಬರನ್ನ ತಪ್ಕೊಳ್ಳೋದಾಗ್ಲಿ ಇದೆಲ್ಲ ಮಾಡಬಾರ್ದು, ನೀವು ಸ್ಟ್ರಾಂಗ್ ಆಗಿರ್ಬೇಕು ಅಂತ ಅಂತಾರೆ. ಸೊ ಇದು ಯಾಕೆ? ಒಂದು ಅವ್ರ ಕಾರ್ಮಿಕ್ ನಾವ್ ಹೇಳ್ಕೊಳ್ಳೋದು, ಇನ್ನೊಂದು ನಮ್ದು ನಾವೇನು ಅರ್ನ್ ಮಾಡ್ಕೊಂಡಿರ್ತೀವೋ, ಇವಾಗ ಜಪ ತಪ ಮಾಡ್ಬಿಟ್ಟು ಅದನ್ನ ಅವ್ರು ಹೇಳ್ಕೋತಾರೆ, ನಮ್ಮ ಸಿದ್ಧಿ. ಎಕ್ಸಾಕ್ಟ್ಲಿ.
ಇದನ್ನ ತುಂಬಾ ತಾಂತ್ರಿಕ್ಸು ಕೂಡ ಇದನ್ನ ಉಪಯೋಗಿಸ್ತಾರೆ. ನೀವು ನೋಡಿ, ದೊಡ್ಡ ದೊಡ್ಡ ಸ್ವಾಮಿಗಳು ಮುಟ್ಟಿಸ್ಕೊಳಲ್ಲ. ಜನ ಅನ್ಕೊಂಡ್ಬಿಡ್ತಾರೆ, ಓಹೋಹೋ ಇವ್ರೇನ್ ಮಹಾ ಮಡಿ ಮೈಲ್ಗೆನಾ, ನೀವು ನಮ್ಮನ್ನ ಮುಟ್ಟಿಸ್ಕೊಳಲ್ವಾ, ಯಾಕೆ ಹತ್ರ ಮುಟ್ಟಿಸ್ಕೊಳಲ್ಲ ಅಂತಂದ್ಬಿಟ್ಟು. ಇವನ್ ನಮ್ ಸೌತ್ ಅಲ್ಲಿ ನೀವು ದೇವಸ್ಥಾನಗಳನ್ನ ನೋಡಿದ್ರೆ ಗರ್ಭಗುಡಿ ಒಳಗಡೆ ಹೋಗೋದಕ್ ಬಿಡೋದಿಲ್ಲ. ಆ ಸಂಪ್ರದಾಯ ಪದ್ಧತಿ ಯಾಕೆ ಇಟ್ಟಿದ್ದಾರೆ ಅಂದ್ರೆ ಅವ್ರು ಲಕ್ಷಾಂತರ ಜಪ ಪೂಜೆ ಮಾಡಿ 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 ಒಂದ್ ಎನರ್ಜಿನ ಕೇಂದ್ರೀಕರಣಗೊಳಿಸಿರ್ತಾರೆ. ಅದೇ ರೀತಿ ಸ್ವಾಮೀಜಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲರೂ ತಮ್ಮ ಜಪ ಸಾಧನೆಯನ್ನ ಮಾಡ್ಕೊಂಡು ತಾಂತ್ರಿಕ ವ್ಯಕ್ತಿಗಳನ್ನು ದೂರ ಹೋಗಿ ಅಂತಾರೆ. ಅದು ಮೈಲ್ಗೆ ಅಂತಲ್ಲ. ಅವರು ಒಂದು ರೆಲ್ಲಮಲ್ಲಿ ಒಂದು ಬೇರೆ ಲೆವೆಲ್ ಅಲ್ಲೇ ಜಪ ತಪ ಮಾಡಿ 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 ಹಂಗ್ ನಡ್ಕೊಂಡು ಹೋಗ್ತಿದ್ದಾಗ ಅವ್ರಿಗೆ ಲೌಕಿಕ ಜನದ ಜೊತೆ ಅಟ್ಯಾಚ್ಮೆಂಟ್ ಬೇಕಾಗಿರಲ್ಲ. ನೀವೇನೋ ಎಮೋಷನಲಿ ಹೋಗಿ ತಬ್ಕೊಂಡು ಅಳೋದು, ಅಯ್ಯೋ ನನಗ್ ಕಷ್ಟ ಬಂತು, ಅಯ್ಯೋ ನನ್ ಮನೆ ಕಿತ್ಕೊಂಡ್ಬಿಟ್ರು, ಅಯ್ಯೋ ನನಗ್ ಸಾಲ ಆಗೋಗಿದೆ, ಅಯ್ಯೋ ನನ್ ಮಗನ್ಗೆ ಅವ್ನ ಹೆಂಡತಿ ಜಗಳ ಆಡ್ತಾಳೆ, ಈ ತರ ಲೌಕಿಕ ವಿಚಾರಕ್ಕೆ ಈ ದೊಡ್ಡ ದೊಡ್ಡ ಸ್ವಾಮಿಗಳು ಡಿಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾರೆ, ಹಂಗ್ ಮುಟ್ಟಿಸ್ಕೊಳ್ಳೋದಿಲ್ಲ. ಬಟ್ ಇವಾಗ ಏನಾಗಿದೆ ಗೊತ್ತಾ, ಇನ್ನೊಂದು ಪದ್ಧತಿ, ನನಗೂ ಅದ್ ಬೇಜಾರಾಯ್ತು. ಅನೇಕ ಕಡೆ ನಾನ್ ಚಿಕ್ಕವಳಾಗಿದ್ದಾಗ ಕೂಡ ಕೋರ್ಸಸ್ ಮಾಡಕ್ ಹೋಗ್ತಿದ್ನಲ್ಲ, ಫಿಲಾಸಾಫಿಕಲ್ ಕೋರ್ಸಸ್, ಅಲ್ಲಿ ಐ ಬಿಲಾಂಗ್ ಟು ಯು, ಐ ಲವ್ ಯು ಅನ್ಬಿಟ್ಟು ತಬ್ಗೋಳಿ ಇನ್ನವ್ರು. ನಾನ್ ಯಾಕೆ ಆ ಹುಡುಗರ್ನೆಲ್ಲ ತಬ್ಕೋಬೇಕು ಅಂತ. ಇಲ್ಲ, ನೀವ್ ಅದನ್ನೆಲ್ಲ ಮೀರಿ ಬೆಳಿಬೇಕು, ಐ ಲವ್ ಯು ಅಂತ ಎಲ್ಲಾರ್ನು ತಬ್ಕೋಬೇಕು, ಐ ಬಿಲಾಂಗ್ ಟು ಯು ಅನ್ಬೇಕು. ನೋ, ಐ ಬಿಲಾಂಗ್ ಟು ಓನ್ಲಿ ಪರಮಾತ್ಮ. ವೈ ಶುಡ್ ಐ ಸೇ ದಟ್ ಐ ಬಿಲಾಂಗ್ ಟು ಯು ಅನ್ನೋದನ್ನ ಹೇಳ್ತಿದೆ. ಇದೇ ತರ ಇನ್ನೊಂದಷ್ಟು ಜನ ಸ್ವಾಮಿಗಳಿಗೆ ತರ ಅಲ್ಟ್ರಾ ಮಾಡರ್ನ್ ಅಲ್ಲಿ ಇದೆ. ಆ ಕಡೆ ಪೂರ್ತಿ ವೆಸ್ಟರ್ನು ಇಲ್ಲ, ಈ ಕಡೆ ಪೂರ್ತಿ ನಮ್ದು ಅಲ್ಲ. ಸೊ ಅಲ್ಲಿ ನೀನು ಕುಡಿಬಹುದು, ಸಿಗರೇಟ್ ಸೇದ್ಬೋದು, ಡ್ಯಾನ್ಸ್ ಮಾಡ್ಬೋದು, ಇದೆಲ್ಲ ಮೀರಿ ನೀನೊಂದು ಪೀಕ್ ಹೋಗ್ತಿಯಲ್ಲ, ಅಲ್ಲಿ ಪರಮಾತ್ಮನ್ ಕಾಣ್ತೀಯ ಅಂತ. ನಮಗೆ ಭಗವದ್ಗೀತೆಗೆ ವಿರುದ್ಧವಾದದ್ದು. ನೀನು ದುಶ್ಚಟಗಳನ್ನು ಮಾಡ್ಕೋಬಹುದು, ಅದನ್ನ ಮೀರಿ ನಿನಗ್ ಪರಮಾತ್ಮ ಕಾಣ್ತಾನಂತೆ. ನಿನ್ನ ಪ್ರೈಮ್ ಟೈಮ್ ಅಲ್ಲೇ ನೀನೆಲ್ಲಾನು ಹಾಳು ಮಾಡ್ಕೋತಾ ಇದ್ದಾಗ ನಿನ್ನ ವ್ಯಕ್ತಿತ್ವನ, ನಿನಗೆ ಆ ಪರಮಾತ್ಮ ಎಲ್ಲಿ ಕಾಣಿಸ್ತಾನೆ? ಅಷ್ಟ್ರಲ್ಲಿ ನಿನ್ ಲೈಫೇ ಮುಗ್ದೋಗಿರುತ್ತೆ. ಅವ್ರು ಈ ಕಡೆ ದೇಶಕ್ಕೂ ಒಳ್ಳೇದ್ ಮಾಡ್ತಿರಲ್ಲ, ಈ ಜನರೇಷನ್ ಅಲ್ಲಿರೋರು, ಈ ಕಡೆ ಕುಟುಂಬಕ್ಕೂ ಒಳ್ಳೇದ್ ಮಾಡ್ತಾರಲ್ಲ, ಈ ಕಡೆ ಹೆತ್ತ ತಂದೆ ತಾಯಿಗೂ ಒಳ್ಳೇದ್ ಮಾಡ್ತಿಲ್ಲ, ಈ ಕಡೆ ತನ್ನಗ್ ತಾನು ಕೂಡ ಒಳ್ಳೇದ್ ಮಾಡ್ಕೋತಿರಲ್ಲ. ಸೊ ತನ್ನ ಎನರ್ಜಿನ ತಪಸ್ ಮಾಡ್ಕೊಂಡಿರೋದ್ನೆಲ್ಲದನ್ನು ಬೇರೆಯವ್ರಿಗೆ ಕೊಡ್ತಿರ್ತಾರೆ. ಮತ್ತೆ ಕ್ಷಣಿಕವಾದ ಸುಖಗಳಿಗೆ ನಾವ್ ಹಿಂಗ್ ಹೋಗ್ತೀವಿ ಅಂತ ಹೋಗ್ತಾರೆ. ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ ಯುವರ್ ಹ್ಯಾಂಡ್. ಶೇಕ್ ಹ್ಯಾಂಡ್ ಅಲ್ಲಿ ಅದನ್ನ ನಾವು ರುದ್ರದಲ್ಲಿ ಅಯಮ್ಮೆ ಹಸ್ತೋ ಭಗವನ್ ಅಯಮ್ಮೆ ಹಸ್ತೋ ಭಗವತ್ ತರಹ ಅಂತ. ಸೊ ನಿನ್ನ ಕೈಗಳಲ್ಲಿ ಎಷ್ಟು ತಾಕತ್ತಿದೆ ಅಂದ್ರೆ ಹೀಲಿಂಗ್ ಪವರ್. ಆಮೇಲೆ ನೀವು ಎಲ್ಲ ಪೂಜೆ ಮಾಡೋ ಎನರ್ಜಿ, ಎಲ್ಲ ಎನರ್ಜಿ ನಿಮ್ಮಿಂದ ಇಲ್ಲಿಂದಾನೇ ಹೋಗೋದು. ನೀವೊಂದು ಚೆಕ್ ಸೈನ್ ಮಾಡ್ತೀರಾ ಇಲ್ಲಿಂದ, ಕೊಡೋದು ಇಲ್ಲಿಂದ, ಊಟ ಮಾಡೋದು ಇಲ್ಲಿಂದ. ಆ ಊಟವೇ ನಿನ್ನ ದೇಹ ಜ್ಞಾನವಾಗಿ ಹೇಗೆ ಪರಿವರ್ತನೆ ಆಗುತ್ತೆ ಅಂತ ಎಲ್ಲ ಎನರ್ಜಿ ಇಟ್ ಗೋಸ್ ಫ್ರಮ್ ಹಿಯರ್ ಅಂಡ್ ಇಟ್ ಕಮ್ಸ್ ಫ್ರಮ್ ಹಿಯರ್. ಸೊ ಅದಕ್ಕಾಗಿ ನಿಮ್ ಕೈಯನ್ನ ಮುಟ್ಟಕ್ಕೆ ಮತ್ತೆ ಶೇಕ್ ಹ್ಯಾಂಡ್ ಮಾಡೋದಕ್ಕೆ ಕೊಡಲ್ಲ. ಆಮೇಲೆ ನೀವು ನಮಸ್ಕಾರ ಮಾಡ್ಬೇಕಾದ್ರೂ ಅಷ್ಟೇನೆ, ಬೇರೆಯವ್ರದ್ದು ಮಾಡ್ಬಿಟ್ಟು ತಲೆ ಮೇಲೆ ಇಟ್ಕೊಳ್ಳೋದು, ಇದಕ್ಕೆ ಇಟ್ಕೊಳ್ಳೋದೆಲ್ಲ ಮಾಡ್ಕೊಂಡಾಗ ಅವ್ರ ಕರ್ಮ ಅಂದ್ರೆ ಅದನ್ನ ನಮ್ಗೆ ಹೇಳ್ಕೊಡೋದು ಅಹಂಕಾರಕ್ಕೆ ಅಂತಲ್ಲ. ಅವರು ಜಪತಪ ಮಾಡದೇ ಇರೋಂಥ ವ್ಯಕ್ತಿ ವಯಸ್ಸಿನಲ್ಲಿ ದೊಡ್ಡವರಾಗಿದ್ರು ಕೂಡ ನೀನು ನಮಸ್ಕಾರ ಮಾಡ್ತೀನಿ ಅಂತ ಮಾಡಿದಾಗ ನಮ್ಮ ಎನರ್ಜಿ ಹೋಗುತ್ತಂತೆ. ಇಲ್ಲಿ ವಯಸ್ಸು ಬರಲ್ಲ, ಸುಮ್ನೆ ದೇಹ ಬೆಳೆದಿರುತ್ತೆ, ವಯಸ್ಸಾಗಿರುತ್ತೆ. ಅದಲ್ಲ, ನಿಜವಾಗ್ಲೂ ಜಪತಪ ಮಾಡಿಕೊಂಡು ಪರಮಾತ್ಮನಿಗೆ ಕನೆಕ್ಟ್ ಆಗಿರೋದು ಚಿಕ್ಕ ಮಗುನೇ ಆಗಿರ್ಲಿ, ಅವನಲ್ಲಿ ಗುರುವನ್ನ ಕಾಣ್ಬೇಕು, ಅವರಲ್ಲಿ ದೇವ್ರನ್ನ ಕಾಣ್ಬೇಕು. ಶಂಕರಾಚಾರ್ಯರು ಚಿಕ್ಕ ವಯಸ್ಸಲ್ಲೇ ಅಷ್ಟು ದೊಡ್ಡ ಪರಮ ಗುರುಗಳಾಗಿದ್ರಲ್ಲ. ಸೊ ಇಲ್ಲಿ ವಯಸ್ಸು ಅಂತ ಬರೋದಿಲ್ಲ. ಯಾರಿಗ್ ನಿಜವಾದ ಜ್ಞಾನ ಇರುತ್ತೋ ಅದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ನಾವು ದೈಹಿಕವಾಗಿ ಹತ್ರ ಹೋಗೋದು, ತಬ್ಕೊಳ್ಳೋದು, ನಮ್ಮ ಎನರ್ಜಿನ ಅವ್ರಿಗೆ ಕೊಡೋದು, ಅಥವಾ ಅವ್ರ ಕರ್ಮನ ನಾವ್ ಎತ್ಕೊಳ್ಳೋದು. ಇನ್ನೊಂದು ತಾಂತ್ರಿಕ ವಿದ್ಯೆನಲ್ಲಿದೆ. ಅವರಲ್ಲಿ ಪಂಚಮಕಾರಗಳು ಮಾಡಿದಾಗ ಫಿಸಿಕಲ್ ರಿಲೇಶನ್ಶಿಪ್ಗೂ ಅವ್ರು ಹುಡುಕ್ತಾ ಇರ್ತಾರೆ ದೈವಿಕವಾಗಿ ಯಾವ ವ್ಯಕ್ತಿಯಲ್ಲಿ ಆ ಎನರ್ಜಿ ಇದೆ ಅಂತ. ಅವರ ಜೊತೆ ಹೇಗೆ ನಾನು ತಾಂತ್ರಿಕಲ್ಲಿ ಯಾವ ರೀತಿ ಎನರ್ಜಿನ ಪಡ್ಕೋಬೇಕು ಅಂತ ಅನ್ನೋದನ್ನು ಕೂಡ ನೋಡ್ತಿರ್ತಾರೆ. ಬಟ್ ಮಹಿಳೆ ಇದ್ರಲ್ಲಿ ಏನು ಅಂದ್ರೆ ಭೂಮಿ ಸ್ವರೂಪಳು, ಅವಳು ಕ್ಷಮಯಾಧರಿತ್ರಿ, ಅವಳಿಗೆ ಎಲ್ಲಾ ರೀತಿ ಎನರ್ಜಿನೂ ಇರುತ್ತೆ. ಆ ಎಫೆಕ್ಟ್ ಮಹಿಳೆಗೆ ಬರಲ್ಲ, ಬಟ್ ಪುರುಷನಿಗೆ ಬರುತ್ತೆ. ಯಾಕೆ ಅಂದ್ರೆ ಅದಕ್ಕಾಗಿ ಅವರು ತಪಸ್ ಮಾಡೋಂತ ವ್ಯಕ್ತಿಗಳು ಈ ರೀತಿ ದೈವಿಕವಾದ ವ್ಯಕ್ತಿಗಳನ್ನ ಹುಡುಕ್ತಿರ್ತಾರೆ. ಅದೇ ಒಬ್ಬ ರಾಂಗ್ ವ್ಯಕ್ತಿ ಜೊತೆ ನೀವು ಕನೆಕ್ಷನ್ ಇಟ್ಕೊಂಡ್ರೆ, ನೀವು ನೋಡ್ಕೊಳ್ಳಿ, ನಿಮ್ಗೇ ಗೊತ್ತಾಗ್ದಿದ್ದಂಗೆ ಕರ್ಮ ಬಂದ್ಬಿಟ್ಟು ನಿಮ್ಗೆ ಹೊಡೆದಿರುತ್ತೆ. ನೀವೇ ಗಮನಿಸಿ ನಿಮ್ ಜೀವನ ಬೂದ್ಗನ್ನಡಿ ಇಟ್ಕೊಂಡು, ನನ್ಗೆ ಯಾಕೆ ಹಿಂಗಾಯ್ತು ಅಂತ ನೀವು ಯೋಚಿಸಿ. ನಾನು ಇಷ್ಟು ಬೆಳೀತಾ ಇದ್ದವ್ರು ಯಾಕೆ ಹಿಂಗ್ ಬಿದೋದ್ವಿ, ಯಾಕೆ ಹಿಂಗಾಯ್ತು, ಯಾಕೆ ಅಲ್ಲಲ್ಲೇ ತಪ್ಪುಗಳು ನಡೀತಾ ಇದೆ ಅಂತಂದಾಗ ನಿಮ್ ಎನರ್ಜಿ ಆ ರೀತಿ ಬೇರೆಯವರು ತಗೊಂಡಿರ್ತಾರೆ. ಅದನ್ನ ನೀವು ಕ್ಲೆನ್ಸ್ ಮಾಡ್ಕೋಬೇಕು. ಅನೇಕ ಆಶ್ರಮಗಳಲ್ಲಿ ನೀವು ಕ್ಲೆನ್ಸಿಂಗ್ ಪ್ರಾಸೆಸ್ನು ಹೇಳ್ಕೊಡ್ತಾರೆ. ನಾನು ಮಾಡರ್ನೈಸ್ಡ್ ಆಗಿ ನೀವು ಕ್ಲೆನ್ಸಿಂಗ್ ಪ್ರಾಸೆಸ್ ಮಾಡ್ತೀನಿ, ಇದು ಮಾಡ್ತೀನಿ, ಪಾತ್ರೆ ತೊಳೆದಂಗೆ, ಬಟ್ಟೆ ಒಗದಂಗೆ ಅಂತ ಮಾಡ್ಕೋಬೇಡಿ. ನೀವು ದೇವ್ರ ಪೂಜೆ, ಬೀಜಾಕ್ಷರ ಮಂತ್ರಗಳು, ಪೂಜೆ ಪುನಸ್ಕಾರ, ಧ್ಯಾನ ಮಾಡ್ತಿದ್ರೆ ತಾನಾಗೇ ಕ್ಲೆನ್ಸ್ ಆಗತ್ತೆ.
ಈಗ ಪಂಚಮಕಾರಗಳು ಈ ತಾಂತ್ರಿಕ ಪೂಜೆಯಲ್ಲಿ ಏನ್ ಮಾಡ್ತಾರಲ್ಲ, ಈಗ ತಾಂತ್ರಿಕ್ ಸೆಕ್ಸ್ ಅಂತ ಏನ್ ಕರೀತಾರೆ, ಅಂದ್ರೆ ನಿಮ್ಮ ಸಂಗಾತಿ ಜೊತೆಗೆ ಸ್ಖಲನವಿಲ್ಲದ ಮಿಲನ ಅಂತ ಅದೆಲ್ಲ ಏನ್ ಮಾಡ್ತಾರಲ್ಲ, ಆ ಅದು ಆಕ್ಚುಲಿ ಅಂದ್ರೆ ಈಗ ಒಬ್ಬ ತಾಂತ್ರಿಕ್ ಪೂಜೆ ಮಾಡ್ತಕ್ಕಂಥ ವ್ಯಕ್ತಿ ಇನ್ನೊಬ್ರಿಲ್ತಕ್ಕಂಥ ದೈವಿಕ ಶಕ್ತಿನ ಎಕ್ಸ್ಟ್ರಾಕ್ಟ್ ಮಾಡಕ್ ಮಾಡೋದಾ ಅಥವಾ ಅದು 2-3 ತರ ಬರುತ್ತೆ. ನೆಗೆಟಿವ್ ಆಗಿ ಮಾಡೋರು ಇವಾಗ ಅದರಲ್ಲೇ ವಾಮಾಚಾರ ಮತ್ತೆ ದಕ್ಷಿಣಾಚಾರದಲ್ಲಿ ಇರೋ ತರ. ದೈವಿಕವಾಗಿ ಮಾಡೋ ವ್ಯಕ್ತಿಗಳು ರೆಗ್ಯುಲರ್ ಮನುಷ್ಯರ ಜೊತೆ ಸಂಪರ್ಕನೇ ಇಟ್ಕೊಳ್ಳಲ್ಲ. ಅವ್ರಾಗ ಅವ್ರು ಅಲ್ಲೆಲ್ಲೋ ಕಾಣಿಸ್ಕೊಳ್ದೆ ಇರೋ ತರ ಕಾಡಲ್ಲಿ ಕೂತಿರ್ತಾರೆ, ತಪಸ್ ಮಾಡ್ತಾರೆ, ಅವ್ರವ್ರೇ ಮಾಡ್ಕೋತಾರೆ. ಅದೇನಂದ್ರೆ ಒಂಥರ ಅವ್ರಿಗೆ ಸಾಧನೆ ಮಾಡ್ಬೇಕು, ನಾನು ಆ ಲೋಕ ಈ ಲೋಕ ಎಲ್ಲಾ ಲೋಕಗಳನ್ನು ನೋಡ್ಬೇಕು, ಏನೇನ್ ವಿದ್ಯೆ ಇದೆಯೋ ಎಲ್ಲವನ್ನೂ ಕಲಿಬೇಕು ಅನ್ನೋ ಒಂದು ಇದಿರುತ್ತೆ, ಆಸೆ ಇರುತ್ತೆ. ಸೊ ಅದಕ್ಕಾಗಿ ಅವರೆಲ್ಲಾ ವಿದ್ಯೆಗಳನ್ನು ಪ್ರಯೋಗಗಳನ್ನಾಗಿ ಮಾಡಿ ನೋಡ್ಕೋತಾರೆ. ಬಟ್ ಕೆಲವು ಜನ ಅರ್ಧಂಬರ್ಧ ಕಲ್ತಿರ್ತಾರಲ್ಲ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಅವರು ಸಾಮಾನ್ಯ ಜನರ ಮೇಲೂ ಬಂದು ಪ್ರಯೋಗ ಮಾಡ್ತಾರೆ. ಸೊ ನೀವು ಸುಮ್ನೆ ಹಿಂಗೋಗಿ ಕೂತಿದ್ದಾಗ್ಲೂ ಬೇರೆ ಜನರು ನಿಮ್ಗೊಂದು ವಶೀಕರಣ ಮತ್ತೆ ತಂತ್ರ ಪ್ರಯೋಗವನ್ನ ಮಾಡಿ ಅವ್ರ ಕಡೆಗೆ ಒಲಿಸ್ಕೊಂಡು ಹೋಗ್ತಾರೆ. ಬರೀ ಕಣ್ಣಲ್ಲೇ ಮಾಡ್ತಾರೆ? ಕಣ್ಣು ಮತ್ತೆ ಸುಮ್ನೆ ಕೂತಿದ್ದೆ ಚೆನ್ನಾಗಿ ಮಾತಾಡ್ಕೊಂಡೇನೆ ಒಳಗಡೆ ಒಂದ್ ಮಂತ್ರ ಜಪ ಮಾಡ್ತಿರ್ತಾರೆ, ಮತ್ತೆ ಕೈಯಲ್ಲಿ ಅವ್ರು ಒಂದಷ್ಟು ಮುದ್ರೆಗಳನ್ನ ಮಾಡ್ತಿರ್ತಾರೆ. ಸೊ ತಾನೇನ್ ಮಾಡ್ಬೇಕೋ ಅದ್ ಮಾಡ್ತಾರೆ. ನೀವೇ ಭ್ರಮೆಗೊಳಗಾಗಿ, ಒಂದು ಸ್ತಂಭನಕ್ಕೊಳಗಾಗಿ, ನಿಮ್ಗೇನು ಗೊತ್ತಿಲ್ದಂಗೆ ನೀವು ಅವ್ರ ಹಿಂದೆ ಹೋಗ್ತೀರ. ಅಲ್ಲ, ಈಗ ನಾನಾಗ್ಲೇ ಹೇಳ್ತೀನಿ ಒಬ್ಬರ ಮುಟ್ಟಿಸ್ಕೊಬಾರ್ದು ಅಂತ. ಈಗ ನಿಮ್ಮ ಸಂಗಾತಿಗಳಾಗ್ಬೋದು, ಈಗ ನಿಮ್ಮ ಗರ್ಲ್ ಫ್ರೆಂಡು, ನಿಮ್ಮ ಹೆಂಡತಿನೋ, ನಿಮ್ಮ ಬಾಯ್ ಫ್ರೆಂಡು, ನಿಮ್ಮ ಗಂಡನೋ, ಅಥವಾ ತಂದೆ ತಾಯಿ, ಇವ್ರನ್ನೆಲ್ಲ ಹಗ್ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ? ಯಾರನ್ನು ಮುಟ್ಬಾರ್ದೆ? ಯಾಕೆ ಇಲ್ಲಪ್ಪ, ತಂದೆ ತಾಯಿ ಎಲ್ಲ ನಮ್ಗೆ ಕರ್ಮಾನುಸಾರವಾಗಿ ಅವ್ರು ನಮ್ ಜೊತೆನಲ್ಲಿ ಬಂದಿರ್ತಾರೆ ಜೀವನದಲ್ಲಿ. ಗಂಡ ಹೆಂಡತಿ ಅನ್ನೋದು ಅಗ್ನಿ ಸಾಕ್ಷಿಯಾಗಿ, ಪಂಚಭೂತಗಳ ಸಾಕ್ಷಿಯಾಗಿ ನಾವು ಮದುವೆ ಅನ್ನೋದು ಒಂದು ಇನ್ಸ್ಟಿಟ್ಯೂಷನ್ ಒಳಗಡೆ ಕಾಲಿಟ್ಟಿರ್ತೀವಿ. ಅದು ದೈವಿಕವಾದ ಪ್ರಕ್ರಿಯೆ. ಸೊ ಅದಕ್ಕೆಲ್ಲ ನಿಮ್ಗೇನು ದೋಷಗಳು ಬರೋದೇ ಇಲ್ಲ. ಇಲ್ಲೇ ಅಟ್ಯಾಚ್ಮೆಂಟ್ಗಳು ಬೆಳೆಸ್ಕೊಂಡಿರ್ತೀವಲ್ಲ ನಾವು. ಸೊ ಬೀದಿಯವ್ರ ಜೊತೆ ಎಲ್ಲ ನೀನ್ ಅಟ್ಯಾಚ್ಮೆಂಟ್ ಬೆಳೆಸ್ಕೋಬೇಡ. ಸದ್ಯ ಇಲ್ಲಿರೋ ಸಂಬಂಧಗಳ ಅಟ್ಯಾಚ್ಮೆಂಟ್ನೇ ನೀವು ಬಿಡಿಸ್ಕೊಂಡು ಹೋಗ್ಬೇಕು, ನಿರ್ಲಿಪ್ತತೆ ಬೇಕು ಅನ್ನೋದನ್ನ ಪರಮಾತ್ಮ ಹೇಳ್ತಿದ್ದಾಗ, ನಂಬರ್ ಆಫ್ ಪೀಪಲ್ ಜೊತೆ ಇದನ್ನ ವಾಸನೆ ಅಂತಾನು ಕರಿತೀವಿ. ಹಳೆ ಕಾಲದಿಂದ ಬಂದಿದ್ ವಾಸನೆ ಅಂದ್ರೆ ನಮಗ್ ಬರೀ ವಾಸನೆ ಹೊಡೆಯೋದಲ್ಲ, ಹೋದ್ ಜನ್ಮದಿಂದ ಒಂದು ವಾಸನೆ ಇರುತ್ತೆ. ಆ ವಾಸನೆ ಪ್ರಕಾರ ನೀವು ಯಾವ್ದೋ ವ್ಯಕ್ತಿಗಳು ನಿಮ್ಗೆ ಹತ್ರ ಆಗ್ತಿದ್ದಾರೆ ಅಂದಾಗ ನೀವು ತಕ್ಷಣ ಹೋಗಿ ಫಿಸಿಕಲಿ ಕ್ಲೋಸ್ ಆದಾಗ ನಿಮ್ಗೆ ಕರ್ಮ ಶುರು ಆಗ್ತಾ ಹೋಗುತ್ತೆ. ಸೊ ಅದು ನಿಮ್ಗೆ ಬ್ಯಾಡ್ ಕರ್ಮನೂ ಆಗ್ಬೋದು, ಗುಡ್ ಕರ್ಮನೂ ಆಗ್ಬೋದು, ಅಥವಾ ನಿಮ್ಗೆ ಹೋದ್ ಜನ್ಮದ ಪೆಂಡಿಂಗ್ ಕರ್ಮನೂ ಆಗಿರ್ಬೋದು. ಅದು ನಿಮ್ಗೆ ಅತಿ ಕೆಟ್ಟ ನೋವನ್ನು ಕೊಡಬಹುದು, ದುಃಖನೂ ಕೊಡ್ಬೋದು. ನೀವು ಇಲ್ಲಿರೋ ವ್ಯಕ್ತಿನ ಪಾತಾಳಕ್ಕೂ ಬಿಸಾಕ್ಬೋದು. ತುಂಬಾ ಜನ ಬೆಳೀತಿರೋ ವ್ಯಕ್ತಿ ಬಿದೋಗಿರ್ತಾರೆ. ಸೊ ಅಥವಾ ಕೆಲವು ಜನ ಬಿದೋಗಿರೋರು ಮೇಲೆದ್ದು ನಿಲ್ತಾರೆ. ಸೊ ಈ ರೀತಿ ಯು ನೆವರ್ ನೋ ಯಾವ್ದು ಹೆಂಗ್ ವರ್ಕ್ ಆಗತ್ತೆ ಅಂತ. ಬಟ್ ಇದೆಲ್ಲದಕ್ಕೂ ಏನು ಅಂತ ಹೇಳಿದ್ರೆ, ಕೆಲವು ಅನ್ಅವಾಯ್ಡಬಲ್ ಸಿಚುವೇಶನ್ ನಲ್ಲಿ ನಿಮ್ಮನ್ನ ಪರಮಾತ್ಮ ತಳ್ಳಿದ್ದಾಗ, ನೀವು ಎಲ್ಲವನ್ನೂ ಶರಣಾಗತಿ ತಗೊಂಡು ಪರಮಾತ್ಮನಿಗೆ ಅರ್ಪಿಸ್ತಿದ್ದಾಗಲೂ ನಿಮ್ಗಿಂತ ಕೆಲವು ಜನಗಳು ಈ ರೀತಿ ಬಂದ್ರು ನಿಮ್ ಜೀವನದಲ್ಲಿ ಅಂತ ಹೇಳಿದ್ರೆ, ತಿರ್ಗಾ ಅದನ್ನ ದೇವ್ರಿಗೆ ಅರ್ಪಿಸ್ಬಿಡಿ. ಅವಾಗ ನಿಮ್ಗೆ ಏನಾಗತ್ತೆ, ಫಸ್ಟ್ ನೀವು ಮೆಂಟಲಿ ಯೋಚನೆ ಮಾಡ್ಬೇಕು. ಪ್ರಜ್ಞಾನಂ ಬ್ರಹ್ಮ, ಪ್ರಜ್ಞೆಯಿಂದ ಪ್ರತಿಯೊಂದನ್ನು ಕೂಲಂಕುಷವಾಗಿ ಯೋಚನೆ ಮಾಡ್ಬೇಕು. ಆದ್ರೂ ನಿಮ್ಗೆ ಯಾರೋ ಮೋಸ ಮಾಡಿ, ದ್ರೋಹ ಮಾಡಿ ನಿಮ್ಗೆ ಹತ್ರ ಬಂದು, ಇವಾಗ ಎಷ್ಟೊಂದ್ ಜನ ಪೇಪರಲ್ಲಿ ನ್ಯೂಸ್ ಓದ್ತೀವಿ, ಯೂಟ್ಯೂಬ್ ಅಲ್ಲಿ ಓದ್ತೀವಲ್ವಾ, ಎಷ್ಟೋ ಜನ ಸುಮ್ನೆ ನಿಮ್ಮನ್ ಮದ್ವೆ ಆಗ್ತೀವಿ ಅಂತ ಯಾರ ಹತ್ರನೋ ಬಂದಿರ್ತಾರೆ, ದುಡ್ಡು ಕಿತ್ಕೊಂಡು ಹೊರಟೋಗಿರ್ತಾರೆ, ಅಥವಾ ನಿಮ್ಮನ್ನೆಲ್ಲ ನೋಡ್ಕೋತೀವಿ ಅಂತ ನಾಟಕ ಆಡ್ತಾರೆ. ಇವಾಗ ದುಡ್ಡು ತಗೊಳಕ್ಕೆ ಅನೇಕ ರೀತಿಯ ವಿಧವಾದ ನಾಟಕಗಳನ್ನ ಆಡ್ತಾರೆ. ಆತರ ಸ್ಕ್ಯಾಮ್ ಮಾಡಿ ಮಾಡೋಂತ ಜನಗಳು ಇರ್ತಾರೆ. ಅವಾಗ ನಿಮ್ದೇನಾಗುತ್ತೆ, ಪಾಪಕರ್ಮ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅವ್ರನ್ನ ಅನಲೈಸ್ ಮಾಡೋ ತನಕ. ಆಮೇಲೆ ಅದ್ರ ಜೊತೆಗೆ ನಿಮ್ ಎನರ್ಜಿನೂ ಕಿತ್ಕೊಂಡು ಹೊರಟೋಗ್ತಾರೆ. ನೀವು ಗಮನಿಸಿ, ನಿಮ್ ಜೊತೆ ಇದ್ದಿದ್ದು ದುಡ್ಡು ಗಿಡ್ಡು ಎಲ್ಲ ಕಿತ್ಕೊಂಡು ಹೋದ್ಮೇಲೂ ನೀವು ನರಳೋದೇನಕ್ಕೆ, ಎಮೋಷನಲಿ ನರಳ್ತೀರಾ. ದುಡ್ಡು ದುಡ್ಕೊಂಡ್ಬಿಡ್ಬೋದು, ಆದ್ರೆ ಆ ವ್ಯಕ್ತಿ ನಿಮಗ್ ಕೊಟ್ಟಂತ ನೋವು, ದುಃಖ, ಬೇಜಾರು ಏನಕ್ಕೆ ಅವ್ನು ಫುಲ್ ಎನರ್ಜಿ ಕಿತ್ಕೊಂಡು ಹೋಗಿರ್ತಾನೆ. ಸೊ ಅದನ್ನ ನೀವು ಮತ್ತೆ ವಾಪಸ್ ತಂದ್ಕೊಂಡು ಚೈತನ್ಯ ಭರಿತರಾಗ್ಬೇಕು ಅಂದ್ರೆ ದೇವ್ರೊಬ್ರೇ ಸಹಾಯ ಮಾಡೋದು. ನೀವು ಮೊದ್ಲು ಮಾಡ್ತಿದ್ದಕ್ಕಿಂತ ಅತಿ ಹೆಚ್ಚು ಧ್ಯಾನ, ತಪಸ್ಸು, ಪೂಜೆ, ತಪಸ್ಸು ನೀವು ನಡೆದಾಡೋವಾಗ್ಲೂ ಬರೀ ಮಂತ್ರ ಹೇಳ್ಕೋತಿದ್ದಾಗ ಅದೆಲ್ಲ ಕ್ಲೆನ್ಸ್ ಆಗಿ, ಆಮೇಲೆ ದೇವ್ರಿಗೆ ಶರಣಾಗತಿ ತಗೊಂಡ್ಬಿಡ್ಬೇಕು. ಆಯ್ತು, ಈ ಸಿಚುವೇಶನ್ ನ ಕರ್ಮಾನುಸಾರವಾಗಿ ನನ್ನ ಜೀವನದಲ್ಲಿ ಕೊಟ್ಟೆಪ್ಪ ಪರಮಾತ್ಮ, ನನಗ್ ಗೊತ್ತಿರ್ಲಿಲ್ಲ, ನಾನ್ ಭ್ರಮೆಗೊಳಗಾಗಿದ್ದೆ. ಸೊ ಆದ್ರೆ ನಾನು ಅದರಿಂದ ಈಚೆ ಬರ್ಬೇಕು ಅಂತ ಇಷ್ಟಪಡ್ತೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಟ್ಟು ನನಗೆ ಸನ್ಮಾರ್ಗವನ್ನ ತೋರ್ಸು ಅಂತ ತಿರ್ಗಾ ದೇವ್ರಿಗೆ ಹೋಗ್ಬೇಕು. ಜೀವನದಲ್ಲಿ ಹೋದ್ ಜನ್ಮದ ಕರ್ಮ ಪೆಂಡಿಂಗ್ ಇಟ್ಟು ಬಂದಿರ್ತೀವಲ್ವಾ, ಅವರು ಕೆಟ್ಟ ವ್ಯಕ್ತಿಗಳು ಬರ್ಬೋದು, ಒಳ್ಳೆ ವ್ಯಕ್ತಿಗಳು ಬರ್ಬೋದು. ನೀವಾಗಲೇ ಅದು ಒಳ್ಳೆ ಮಾತು ಹೇಳಿದ್ರಿ. ಈಗ ಇದು ಯಾರು ಬೇಕು ಪ್ರಾಕ್ಟಿಕಲಿ ಟೆಸ್ಟ್ ಮಾಡಿ ನೋಡ್ಕೊಬಹುದು. ನಿಮ್ ಜೀವನ ತುಂಬಾ ಚೆನ್ನಾಗಿ ಸಾಕ್ತಿರತ್ತೆ, ಯಾವ್ದೋ ಕೆಲಸ ಸಿಕ್ಕಿರತ್ತೆ, ದುಡ್ಡು ಮಾಡ್ಕೊಂಡಿರತ್ತೀರ, ಜೀವನ ತುಂಬಾ ಚೆನ್ನಾಗಿ ನಡೀತಿರತ್ತೆ. ಯಾವುದೋ ಒಂದು ಹಂತದಲ್ಲಿ
ಇದ್ದಕ್ಕಿದ್ದಂಗೆ ನಿಮ್ಗೆ ಡೌನ್ ಫಾಲ್ ಶುರು ಆಗತ್ತೆ, ಕಷ್ಟಗಳು ಬರಕ್ ಶುರು ಆಗತ್ತೆ, ಎಲ್ಲ ಒಂದೊಂದೇ ಕಳ್ಕೊತೀರಾ, ಮೆಂಟಲಿ, ಎಮೋಷನಲಿ, ಫಿಸಿಕಲಿ ತುಂಬಾ ವೀಕ್ ಆಗ್ತೀರಾ. ಅವಾಗ ಆಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅದೇ ಗಳಿಗೆಯಲ್ಲಿ ಹಿಂದೆ ಯಾರೋ ನಿಮ್ ಲೈಫಲ್ಲಿ ಒಬ್ರು ಬಂದೋಗಿರ್ತಾರೆ. ಅದು ಹುಡುಗನೇ ಆಗಿರ್ಬೋದು, ಹುಡುಗಿನೇ ಆಗಿರ್ಬೋದು, ಫ್ರೆಂಡು, ಅಥವಾ ಯಾವುದೇ ತರದ ಏನೇನೋ ಸಂಬಂಧಗಳಾಗಿರ್ಬೋದು. ಕೆಲವೊಂದ್ಸರಿ ಅಂತ ವ್ಯಕ್ತಿಗಳ ಜೊತೆ ನೀವು ದೈಹಿಕವಾಗಿ ಕೂಡ ಮುಂದುವರೆದಿದ್ರೆ ವಿತೌಟ್ ಯುವರ್ ನಾಲೆಡ್ಜ್ ನಿಮ್ಮ ಎನರ್ಜಿನ ಕಿತ್ಕೊಂಡು ಹೋಗಿರ್ತಾರೆ ಅವರು. ಎಸ್, ಎಕ್ಸಾಕ್ಟ್ಲಿ. ಎಮೋಷನಲ್ ಬಾಂಡೇಜು, ದೈಹಿಕವಾಗಿ, ಮತ್ತೆ ಕೆಲವು ಸಲ ಫ್ರೆಂಡ್ಶಿಪ್ ಅಲ್ಲೂ ಕೂಡ ನೀವು ಅನ್ಕೊಂಡ್ಬಿಡ್ಬೋದು, ಫ್ರೆಂಡ್ಗೆ ನಾನು ಜೀವ ಕೊಡ್ತೀನಿ, ನಾನು ಪ್ರಾಣ ಕೊಡ್ತೀನಿ, ನೀವು ಯಾರ್ಗ್ ಹೇಳ್ತಿರೋ. ಯಾಕೆ ಈ ರೀತಿ ಆಗತ್ತೆ ಅಂದ್ರೆ ಆ ಕರ್ಮ ಆಗ್ಲೇಬೇಕು ಅಂತ ಬರ್ದಿದ್ದಾಗ ಆ ವ್ಯಕ್ತಿಗೇನೆ ನೀವು ಕ್ಲೋಸ್ ಆಗೋದು. ಯಾರೋ ಪಕ್ಕದ ಮನೆಯವ್ರು ಬಂದ್ಬಿಟ್ಟು ನಿಮಗೆ ಕೊಡಿ 1 ಲಕ್ಷ ರೂಪಾಯಿ ಅಂದ್ರೆ ಹೋಗ್ರಿ ನಾವು ಕೊಡಲ್ಲ, ನಾವು ದುಡ್ದಿದ್ದೀವಿ ಅಂತ ಬಚ್ಚಿಟ್ಟು ಮೆತ್ತಗ್ ಮನೆಯೊಳಗೆ ಇಟ್ಟಿರ್ತೀರಾ. ಈ ವ್ಯಕ್ತಿ, ಯಾರೋ ಒಂದ್ ವ್ಯಕ್ತಿ ನಿಮಗ್ ಬಂದು ತುಂಬಾ ಕ್ಲೋಸ್ ಆಗಿ ನೀವು ಬಚ್ಚಿಟ್ಟಿರೋದ್ನು ಎತ್ಕೊಂಡು ಹೋಗ್ತಾರೆ ಅಂದ್ರೆ ಅವ್ರೆಷ್ಟು ನಿಮಗ್ ಕ್ಲೋಸ್ ಆಗ್ಬೇಕು. ಸೊ ಅಷ್ಟು ಕ್ಲೋಸ್ ಆಗಿ ನಿಮ್ಮಿಂದ ಎತ್ಕೊಂಡು ಹೋಗೋದು ಅನ್ನೋದು ಪೂರ್ವ ನಿಯೋಜಿತ ಕರ್ಮದಲ್ಲಿ ಇರುತ್ತೆ. ಆದ್ರೆ ಕೆಲವು ಸತಿ ಏನಾಗತ್ತೆ, ಅದನ್ನ ಪದೇ 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 ಫೂಲ್ ಮೀ ಒನ್ಸ್, ಓಕೆ ನಾನು ಫೂಲ್ ಆದೆ ಅಂತ ಆಗತ್ತೆ. ಪದೇ ಪದೇ ನನ್ನ ಫೂಲ್ ಮಾಡ್ತಾ ಇದ್ರೆ ಅಲ್ಲ, ಇದು ಉಂಡು ಹೋದ ಕೊಂಡು ಹೋದ. ಸೊ ಅದು ತುಂಬಾ ಇವಾಗ ಏನ್ ಮಾಡ್ಕೊಂಡಿದ್ದಾರೆ ಗೊತ್ತಾ, ಅದನ್ನೊಂದು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತುಂಬಾ ಓದಿಲ್ದೆ ಇರೋರೆಲ್ಲರೂ ನಾನು ಪ್ರೀತಿಸ್ತೀನಿ ಅನ್ಬಿಟ್ಟು ಎಮೋಷನಲಿ ಆಟ ಆಡಿ, ಯಾಕೆಂದ್ರೆ ಮನುಷ್ಯರು ಅದಕ್ಕೆ ಸಿಕ್ಕಾಕೋತಾರೆ ಅಂತ ಯಾವ ವ್ಯಕ್ತಿಗಳ ಹತ್ರ ದುಡ್ಡಿದೆ ಅಂತ ನೋಡ್ಕೊಂಡ್ಬಿಟ್ಟು ಆ ರೀತಿ ಬಂದ್ಬಿಟ್ಟು ಕಿತ್ಕೊಂಡು ಹೋಗ್ತಾರೆ. ಅಲ್ಲ, ಈಗ ಲವ್ ಅಲ್ಲಿ ಟ್ರಾಪ್ ಅದೊಂದ್ ಕಡೆ ಆದ್ರೆ, ಈಗ ನಮ್ ಹೆಣ್ಮಕ್ಳು ಏನ್ ಕಮ್ಮಿ ಇಲ್ಲ. ಯಾರೋ ಪರಿಚಯ ಆಗ್ತಾರೆ, ಕಾಫಿ ಟೀ ಊಟಕ್ಕೆಲ್ಲ ಹಂಗೆ ಕ್ಲೋಸ್ ಆಗ್ಬಿಡ್ತಾರೆ. ಆಮೇಲೆ ನಮ್ಮ ಹತ್ರ ಒಂದ್ ಚೀಟಿ ಹಾಕಿ, ಈ ಚೀಟಿ ವ್ಯವಹಾರಗಳಲ್ಲಿ ಎಷ್ಟು ಜನ ಮೋಸ ಹೋಗಿರ್ತಾರಲ್ವ. ಹೌದು. ನಾನು ಹೇಳೋದು, ನೀವೇನೇ ಕೆಲಸ ಮಾಡಿದ್ರು ಸಿನ್ಸಿಯರ್ ಆಗಿ ಕೆಲಸ ಮಾಡಿ. ತುಂಬಾ ಜನ ನೋಡಿ, ಚೀಟಿಗೆ ಹಾಕಿರೋರು ಫಾರ್ ಎಕ್ಸಾಂಪಲ್ ಒಂದ್ಸತಿ ಸಡನ್ ಆಗಿ ಬಿದೋಗ್ತಾರೆ. ನಾನು ಅವಾಗ ಹೇಳ್ತೀನಿ, ಕರ್ಮದ ದುಡ್ಡು ನೀವೇನೇ ಮಾಡಕ್ ಹೋಗಿದ್ರು ನಾನು ಇವತ್ತು ಚೆನ್ನಾಗಿದ್ದೀನಿ ಅಂತ ನೀವು ಅನ್ಕೋಬಹುದು, ಅದು ಒಂದಿನ ಕಿತ್ಕೊಂಡು ಹೋಗುತ್ತೆ. ಇದೆಲ್ಲದ್ರ ಹಿಂದೆನೂ ನಾವ್ ಇವಾಗ ಮಾತಾಡೋ ಸಬ್ಜೆಕ್ಟು ನಾಗ, ಸರ್ಪ, ದೋಷ ಮತ್ತಿದೆಲ್ಲ ನಿಮ್ಗೆ ಮಾಡಕ್ ಬಿಡತ್ವೆ ರಾಹು ಕೇತುಗಳು ಕೆಲ್ಸಾನ. ಬಟ್ ಅದಕ್ಕೆ ಗೊತ್ತು ಯಾವಾಗ ಕಿತ್ಕೊಂಡು ಹೋಗ್ಬೇಕು ಅಂತರೋದು. ಅದಕ್ಕೆ ಬಟ್ ನೀವು ಶನಿ ಪ್ರಭಾವಿತರಾಗಿ ನೀವು ಕರ್ಮ ಕಷ್ಟಪಟ್ಟು ಪಟ್ಟು ಪಟ್ಟು ಮಾಡೋದನ್ನ ಯಾರು ಕಿತ್ಕೊಳಕ್ಕಾಗಲ್ಲ. ನೀವು ರಾಹು ಪ್ರೇರಿತರಾಗಿ ಏನೋ ಟಕ್ಟಕ ಅಂತ ಅವ್ರಿಗೆ ಮೋಸ ಮಾಡು, ಇವ್ರಿಗೆ ಮೋಸ ಮಾಡು, ಇವ್ರ ತಗೊಂಬಂದು ಇಲ್ಲಾಕು, ಇವ್ರ ತಗೊಂಬಂದು ಇನ್ನೊಂದಷ್ಟು ಜನ ಮಾಡ್ತಾರೆ. ಒಂದು ಸೈಟ್ಗೆ ಅಡ್ವಾನ್ಸ್ ಕೊಟ್ಬಿಡೋಣ ಅಂತ 4 ಜನದ ಹತ್ರ ಸಾಲ ತಗೊಂಡು ಸೈಟ್ ಅಡ್ವಾನ್ಸ್ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡು ಅದನ್ನ ಮಾರಿ ಲಾಭ ಮಾಡ್ಕೊಂಡು ಇವ್ರಿಗೆ ವಾಪಸ್ ಕೊಡೋಣ ಅಂತ ಇವ್ರುಗಳೆಲ್ಲರ ಕೈಲೂ ಬೈಸ್ಕೊಂಡು ಶಾಪ ಹಾಕೋತಾರೆ. ಸೊ ಆತರನು ತುಂಬಾ ಜನ ಬಿಸ್ನೆಸ್ ಗಳನ್ನ ಮಾಡಕ್ ಹೋಗ್ತಾರೆ. ಆ ಶಾಪದ ದುಡ್ಡು ತಗೊಂಬಂದ್ ತನ್ನ ಮಕ್ಕಳನ್ನ ಓದಿಸ್ತಿದೀವಿ, ತಾವೇ ದೊಡ್ಡ ವ್ಯಕ್ತಿಗಳು ಅಂತ ತೋರ್ಪಡಿಸ್ಕೋತಾರೆ. ಇವ್ರ ತಂದೆ ತಾಯಿ ಮಾಡೋ ಅಂತ ತಪ್ಪುಗಳು ಮಕ್ಕಳಿಗೆ ಕಂಟಿನ್ಯೂ ಆಗತ್ತೆ ಶಾಪ. ಅಷ್ಟು ಕೂಡಿಟ್ಕೋತಾರ. ಒಂದಿನ ಎಲ್ಲಾ ಮನುಷ್ಯನು ಹೋಗ್ಲೇಬೇಕಾ? ಅದ್ರ ಬದಲು ಕಷ್ಟಪಟ್ಟು ದುಡ್ದು ಬಿಟ್ಟಾಗ ನಮ್ಮಿಂದ ಯಾರು ಕಿತ್ಕೊಳಕ್ಕಾಗಲ್ಲ. ಆಯ್ತು, ನಾವು ಕಷ್ಟಪಟ್ಟು ದುಡ್ದಿದ್ದನ್ನು ಒಬ್ಬ ವ್ಯಕ್ತಿ ಕಿತ್ಕೊಂಡು ಹೋದ ಅಂತ ಇಟ್ಕೊಳ್ಳಿ, ದಟ್ ಈಸ್ ಯುವರ್ ಕರ್ಮ. ಅದು ಪ್ಯೂರೆಸ್ಟ್ ಕರ್ಮ. ನೀನ್ ಈ ಜನ್ಮದಲ್ಲಿ ಅವ್ರಿಗೆ ಕೊಡ್ಬೇಕಿತ್ತು, ಅದನ್ನ ಕೊಟ್ಬಿಟ್ಟು ಹೋಗ್ತೀಯ. ಸೊ ಅವಾಗ ಅದು ನಿನಗೆ ಬ್ಯಾಡ್ ಕರ್ಮ ಪರಿವರ್ತನೆ ಆಗಲ್ಲ. ಮುಂದಕ್ಕೆ ತಿರ್ಗಾ ದುಡ್ಕೋಬೇಕು. ಈಗ ಭೂಮಿ ಮೇಲೆ ಎಷ್ಟೋ ಪ್ರಾಣಿ ಪಕ್ಷಿಗಳಿದೆ, ಲಕ್ಷಾಂತರ ಕೋಟ್ಯಾಂತರ ಜಲಚರಗಳು, ಅದು ಇದ್ದು ಭೂಮಿ ಮೇಲೆ ಇಷ್ಟೆಲ್ಲ ಸ್ಪೀಶೀಸ್ ಇದ್ರೂ ಕೂಡ, ಈಗ ನಾಯಿಗಳನ್ನ ಮನೇಲಿ ಸಾಕಿದ್ರು, ಎಮ್ಮೆ, ಹಸು, ಬೆಕ್ಕು ಎಲ್ಲ ಗೊತ್ತಿದ್ರು ಕೂಡ ನಮಗೆ ಈ ಹಾವು, ಕಾಳ, ನಾಗ ಅಂತ ಏನ್ ಕರಿತೀವಿ, ಈ ಹಾವಿಗೆನೆ ಒಂದು ದೈವಿಕವಾದಂತ ಸ್ಥಾನನ ಕೊಟ್ಟಿದೀವಿ ನಾವು. ಯಾಕೆ ಹಾವು ಅಥವಾ ಸರ್ಪನ ಯಾಕೆ ಇಷ್ಟು ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತೀವಿ? ಆಕ್ಚುಲಿ ಹಾವುಗಳಿಗೆ ಬ್ರಹ್ಮದೇವ ಕೊಟ್ಟಿರೋ ವರ ಏನು ಅಂತ ಹೇಳಿದ್ರೆ, ಆದಿಶೇಷ ಸರ್ಪನಿಗೆ ಭೂಮಿನ ಇಂಬ್ಯಾಲೆನ್ಸ್ ಆಗಿ, ಅಂದ್ರೆ ಒಂದ್ ಕಡೆ ಬೆಟ್ಟ ಇದೆ, ಒಂದ್ ಕಡೆ ನದಿ ಇದೆ, ಒಂದ್ ಕಡೆ ಹಿಂಗಿದೆ, ಒಂದ್ ಕಡೆ ಹಿಂಗಿದೆ, ಒಂದ್ ಕಡೆ ಹಂಗಿದೆ, ಹೆಂಗೆಂಗೋ ಇರೋದನ್ನ ಭೂಮಿಯನ್ನ ನೀನ್ ನೀಟಾಗಿ ವೈಜ್ಞಾನಿಕವಾಗಿ ನೋಡ್ಕೋಬೇಕು ನಿನ್ನ ಹೆಡೆಗಳ ಮೇಲೆ ಅನ್ನೋದನ್ನ ಒಂದು ವರಾನ್ ಕೊಟ್ಟಿದ್ದಾನೆ. ಸೊ ನೀನು ಪಾತಾಳ ಲೋಕದಲ್ಲಿದ್ದು, ತಳಾತಳ ಪಾತಾಳದಲ್ಲಿ, ಅದು ಒಂದು ಕತ್ತಲೆ ಲೋಕ ಅಂತ ಕರಿತೀವಿ, ನಾಗ ಎಲ್ಲ ಇರೋಂಥದ್ದನ್ನ. ಸೊ ಆ ಲೋಕದಲ್ಲಿ ನೀನು ಇದ್ದು ಭೂಮಿಯನ್ನ ನೋಡ್ಕೋಬೇಕು ಅಂತ ನಾವು ವರ ಕೊಟ್ಟಿರೋದಕ್ಕೆ ವೈಜ್ಞಾನಿಕವಾಗಿ ಭೂಮಿನ ನೋಡ್ಕೋತಾ ಇದೆ ಪಾಪ ನಾಗ. ಆದ್ರೆ ನಾಗ ಹೆಂಗ್ ಸೃಷ್ಟಿ ಆಯ್ತು ಅಂತ ಅನ್ನೋದು, ಕಶ್ಯಪ ಋಷಿಗಳಿಗೆ ಅನೇಕ ಜನ ಹೆಂಡತಿರಿದ್ರು. ಅದ್ರಲ್ಲಿ ಕದ್ರು ಮತ್ತು ವಿಂತ ಅನ್ನೋರ್ಗೆ ಇಬ್ಬರಿಗೆ ತುಂಬಾ ಪೂಜೆ ಜಪತಪಗಳನ್ನ ಮಾಡಿ ಗಂಡನ್ನ ಬೇಡ್ಕೊಳ್ತಾರೆ, ವರ ಕೊಡಿ ನನ್ಗೆ ಮಕ್ಕಳಾಗ್ಬೇಕು ಅನ್ಬಿಟ್ಟು. ಅದ್ರಲ್ಲಿ ಕದ್ರು ಕೇಳ್ಕೊತಾಳೆ, ನನಗೆ 1000 ಜನ ವಿಷಪೂರಿತ ಮತ್ತೆ ಪವರ್ಫುಲ್ ಮಕ್ಕಳೇ ಬೇಕು, ಹಾವುಗಳು ಬೇಕು ಅಂತ ಕೇಳ್ಕೊಳ್ತಾಳೆ. ಅವನು ಅದಕ್ಕೂ ತಥಾಸ್ತು ಅಂತ ಹೇಳ್ತಾನೆ. ಬಟ್ ವಿಂತ ಕೇಳ್ಕೊಳ್ತಾಳೆ, ನನಗೆ ಕದ್ರುಗಿಂತ
ಪವರ್ಫುಲ್ ಆಗಿರೋ ಮಕ್ಳು ಬೇಕು, ಬಟ್ ಇಬ್ರು ಸಾಕು, ನನಗೆ ಅವ್ರನ್ನ ಕೊಡಿ ಅಂತ ಹೇಳ್ತಾರೆ. ಅವ್ನು ಖುಷಿ ಆಗ್ತಾರೆ ನಮ್ಮ ಋಷಿ ಮುನಿಗಳು. ಕಶ್ಯಪರು ತಥಾಸ್ತು ಅಂತ ಹೇಳ್ತಾರೆ. ಸೊ ಇವ್ರಿಗೇನಾಗತ್ತೆ 500 ವರ್ಷ ಆಗತ್ತೆ. ಈ ಅಂದ್ರೆ ದೇವಾನುದೇವತೆಗಳು ವರ್ಷ ನಮ್ಗಿಂತ ಡಿಫ್ರೆಂಟ್ ಬಿಡಿ. ಅವರು ದೇವ್ರಿಂಗ್ ಕಣ್ಮುಚ್ಚಿ ಬಿಡೋ ಅಷ್ಟ್ರಲ್ಲಿ ನಮ್ಗೆ ಎಷ್ಟೋ ವರ್ಷಗಳಾಗ್ಬಿಟ್ಟಿರುತ್ತೆ. ಸೊ ಅದೇನಾಗತ್ತೆ 500 ವರ್ಷ ಆದ್ಮೇಲೆ ಈ ಮೊಟ್ಟೆಯಿಂದ ಹಾವುಗಳೆಲ್ಲ ಈಚೆ ಬರುತ್ತೆ. ಅವಾಗ ಕದ್ರುಗೆ ತುಂಬಾ ಖುಷಿ ಆಗೋಗುತ್ತೆ, ನನ್ ಮಕ್ಳು ಬಂದ್ರು ಅಂತ. ವಿಂತಾಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಬರಕ್ ಶುರು ಆಗತ್ತೆ. 1000 ಮಕ್ಕಳು ಅಲ್ಲ, ಅವಳ ಮಕ್ಳು ಮಾತ್ರ ಬೇಗ ಬಂದ್ಬಿಟ್ವು, ನನ್ ಮಕ್ಳು ಬರ್ಲಿಲ್ಲ ನೋಡಿ. ಆಮೇಲೆ ಇನ್ನೊಂದೇನು ಅಂದ್ರೆ ಮೊಟ್ಟೆ ರೂಪದಲ್ಲಿ ಹಾಕ್ತಾರೆ ಇವ್ರು. ಮನುಷ್ಯನ ರೂಪದಲ್ಲೇ ಮಗು ಹೆರ್ಬೇಕು ಅಂತಲ್ಲ. ಸೊ ದೈವಿಕವಾಗಿ ಏನ್ ಬೇಕಾದ್ರೂ ಆಗಬಹುದು. ಸೊ ಮೊಟ್ಟೆ ರೂಪದಲ್ಲಿ ಇಟ್ಟಿದ್ದಾಗ ಇವಳಿಗೆ ದೊಡ್ಡ ದೊಡ್ಡ ಮೊಟ್ಟೆಗಳು ಹಂಗೆ ಕೂತಿರುತ್ತೆ 2. ಆದ್ರಿಂದ ಇನ್ನೂ ಮಕ್ಕಳು ಬಂದಿರೋದಿಲ್ಲ. ಬಟ್ ಇವ್ರು ಹೇಳಿರ್ತಾರೆ ಋಷಿಗಳು, ಕಾಶ್ಯಪ ಋಷಿಗಳು, ನೀವು ತಪಸ್ ಮಾಡ್ಕೊಳ್ಳಿ, ಬರುತ್ತೆ, ಒಂದು ದೈವಿಕ ಎನರ್ಜಿಗಳೇ ಬರುತ್ತೆ ಅಂತ ಹೇಳಿರ್ತಾರೆ. ಅವಾಗ ಇವಳಿಗೆ ನಂದು ಮಾತ್ರ ಆಗ್ಲಿಲ್ವಲ್ಲ ಅಂತ ಇವಳೇ ಮೊಟ್ಟೆನ ತೆಗೆದು ಒಂದನ್ನ ಹೊಡೆದಾಕ್ಬಿಡ್ತಾಳೆ ವಿಂತ. ಅವಾಗ ಏನಾಗುತ್ತೆ, ಅದಿನ್ನೂ ಅರ್ಧ ಬೆಳೆದಿರುತ್ತೆ ಮಗು. ಅರ್ಧ ಬೆಳೆದಿರೋ ಮಗು ಶಾಪ ಕೊಡುತ್ತೆ, ಅಮ್ಮ ನಾನು ಇನ್ನೂ ಬೆಳೆದೇ ಇಲ್ಲ, ನೀನ್ ನನ್ನ ಈ ರೀತಿ ಅರ್ಧ ದೇಹ ಮಾಡ್ಬಿಟ್ಟೆ ನೀನು, ಅದಕ್ಕೆ ನೀನು ಯಾರ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಾ ಇದೆಯೋ ಅವಳಿಂದಾನೇ ನೀನು ಅವಳಗ್ ದಾಸಿಯಾಗಿ ನೀನು ಅವಳು ಸೇವೆ ಮಾಡೋಂತ ಪರಿಸ್ಥಿತಿ ನಿನಗ್ ಬರ್ಲಿ ಅಂತ ನೋಡಿ ಮೊಟ್ಟೆಲೆ ಒಂದ್ ಶಾಪ ಹಾಕ್ತು. ಅಲ್ಲ, ಇದು ಅದು ಅರುಣ ಅಂತ ಒಂದು, ಅದೇನಂದ್ರೆ ಹಂಗ್ ಶಾಪ ಹಾಕ್ಬಿಟ್ಟು ಹೊರಟೋಗುತ್ತೆ. ಎಲ್ಲಿ ಹೋಗುತ್ತೆ, ಸೂರ್ಯನ ಹತ್ರ ತಪಸ್ ಮಾಡ್ಕೊಂಡು ಸೂರ್ಯನ ರಥ ಓಡಿಸೋದು ಮುಂದೆ ಕೂತಿದೆ ನೋಡಿ, ಅಂಗವಿಕಲ ಅಂದ್ರೆ ಫಿಸಿಕಲಿ ಚಾಲೆಂಜ್ಡ್. ಸೊ ಅದು ಅರುಣ ಅಂತ. ಅರುಣ ಸೂರ್ಯನ್ ರಥಕ್ಕೆ ಹೊರಟೋಗ್ಬಿಡುತ್ತೆ. ನಾನು ನಿನ್ ರಥ ಓಡಿಸ್ತೀನಿ ಪರಮಾತ್ಮ, ನನ್ಗೆ ಅವಕಾಶ ಕೊಡು ಅಂತ ಅಮ್ಮಂಗ್ ಶಾಪ ಹಾಕೊಳ್ತೋಗುತ್ತೆ. ಆಮೇಲೆ ಸರಿ ಇವಳು ನಾನು ತಾಳ್ಮೆಯಿಂದ ಇರ್ತೀನಿ ಅಂತ ಅನ್ಬಿಟ್ಟು ಮಗನ್ನ ಮೊಟ್ಟೆನ ನೋಡ್ಕೋತಾ ಇರ್ತಾಳೆ. ಈ ಟೈಮಲ್ಲಿ ಏನಾಗತ್ತೆ, ಸಮುದ್ರ ಮಂಥನ ಮಾಡ್ಬೇಕಾದ್ರೆ ಇಲ್ಲಿ ವಾಸುಕಿ ಅನ್ನೋ ಹಾವು ಮಂದಾರ ಪರ್ವತಕ್ಕೆ, ನಾನು ನಿಮ್ಗೆಲ್ರಿಗೂ ದೇವಾನುದೇವತೆಗಳಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಸುತ್ತಾಕೊಂಡು ವಾಸುಕಿ ಹಾವು ಅದು ಮಂದಾರ ಪರ್ವತನ ಕಡಿಯೋದಕ್ಕೆ ನಿಂತಿರುತ್ತೆ. ಅಲ್ಲಿಂದ ಅನೇಕ ಮುತ್ತುರತ್ನಗಳು ಉದ್ಭವಿಸುತ್ತೆ, ಏನೇನೋ ಉದ್ಭವಿಸುತ್ತೆ. ಲಕ್ಷ್ಮಿ ಬರ್ತಾಳೆ, ಐರಾವತ ಬರುತ್ತೆ. ಉಚ್ಚೇಶ್ರವ ಅನ್ನೋದು ಒಂದು ಬಿಳಿ ಕಲರ್ ಕುದುರೆ ಬರುತ್ತೆ. ಆ ಬಿಳಿ ಕಲರ್ ಕುದುರೆನ ಇವರಿಬ್ರು ಹೆಂಡತಿರು ದೂರದಿಂದ ನಿಂತ್ಕೊಂಡು ಕದ್ರು ಹೇಳ್ತಾಳೆ, ಅದು ಬಿಳಿ ಕಲರ್ ಕುದುರೆ ಅಲ್ಲ, ಅದಕ್ಕೆ ಬಾಲ ಕಪ್ಪಗಿದೆ ಅಂತ ಹೇಳ್ತಾಳೆ. ಇವಳು ಹೇಳ್ತಾಳೆ ವಿನುತಾ, ಇಲ್ಲ ಅದು ಬಿಳಿ ಕುದುರೆ ಅಂತ ಹೇಳ್ತಾಳೆ. ಸೊ ಇವಳಿಗೆ ಏನಾದ್ರೂ ಮಾಡಿ ನಾನ್ ಗೆಲ್ಬೇಕು, ನಾಳೆ ಇಬ್ರು ಡಿಸೈಡ್ ಮಾಡೋಣ, ನಾನ್ ಸರಿಗಿದ್ರೆ ನೀನ್ ನನ್ ದಾಸಿ ಆಗ್ಬೇಕು, ನೀನ್ ಸರಿಗಿದ್ರೆ ನಾನ್ ನಿನ್ ದಾಸಿ ಆಗ್ತೀನಿ ಅಂತಾಳೆ. ಇವಳು ಬಂದ್ಬಿಟ್ಟು ಹೆಂಗ್ ಪ್ಲಾನ್ ಮಾಡ್ತಾಳೆ ಅಂದ್ರೆ, ಕದ್ರು ನಾನ್ ಯಾವತ್ತೂ ಸೋಲ್ಬಾರ್ದು ಅಂತ ಇವಳಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಅಸೂಯೆ. ನಿಮ್ಗೆ ಹಾವಿನ ಬುದ್ಧಿ ಅನ್ನೋದು, ಹೊಟ್ಟೆ ಕಿಚ್ಚು ಯಾರಲ್ಲಿ ಇರುತ್ತೋ ಅವ್ರಿಗೆ ನೋಡಿ ಹಾವಿನ ದೋಷ ಇರುತ್ತೆ ಅನ್ನೋದು. ಈ ಹೊಟ್ಟೆ ಕಿಚ್ಚು ಬಂದಾಗೆಲ್ಲ ಏನಾಗುತ್ತೆ, ಇವಳು ಬಂದು ತನ್ನ ಮಕ್ಕಳು ಇರ್ತಾರಲ್ಲ 1000 ಜನ ಹಾವುಗಳಿಗೆ ಹೇಳ್ಕೊಡ್ತಾಳೆ, ನಾನು ಯಾವತ್ತೂ ಸೋಲ್ಬಾರ್ದು, ಅದ್ ಬಿಳಿ ಕುದುರೆನೇ ಆಗಿದ್ರು ಸರಿ, ನೀವ್ ಅದ್ರ ಬಾಲಕ್ಕೆ ಹೋಗ್ಬಿಟ್ಟು ನೀವು ಕಪ್ಪು ಕಲರ್ ಮಾಡ್ಬೇಕು, ನೀವೆಲ್ಲ ಹೋಗಿ ಅಂತ. ಅವಾಗ ಏನ್ ಮಾಡ್ತಾನೆ, ಕೆಲವು ಹಾವುಗಳು ಒಪ್ಕೊಳ್ಳೋದಿಲ್ಲ. ಅಮ್ಮ ನಿನ್ಗೆ ಹೊಟ್ಟೆ ಕಿಚ್ಚು, ನಿನ್ ಕೆಟ್ಟ ಬುದ್ಧಿ ಮಾಡ್ತಾ ಇದ್ಯಾ, ನಾವ್ ಯಾರು ಇಲ್ಲಿರಲ್ಲ, ನಾವು ಹೊರಟೋಗ್ತೀವಿ ಅಂತ ಹೇಳಿದಾಗ ಅಮ್ಮ ಶಾಪ ಕೊಡ್ತಾಳೆ, ಮುಂದೊಂದು ದಿನ ಜನಮೇಜಯ ಮಾಡೋ ಅಂತ ಯಾಗದಲ್ಲಿ ನೀವೇ ಮೊದ್ಲು ಆ ಬೆಂಕಿಲ್ ಬಿದ್ದು ಸಾಯ್ಬೇಕು, ಇದನ್ನ ಕೊಡೋ ಶಾಪ ಕೊಡ್ತಿದೀನಿ ಅಂತಾಳೆ. ಬಟ್ ತಿರ್ಗಾ ಡಿಸಿಷನ್ ತಗೊಳತ್ವೆ ಹಾವುಗಳೆಲ್ಲ, ಅಮ್ಮನ್ ಮಾತು ಕೇಳ್ಬೇಕು, ನಾವ್ ಹಿಂಗ್ ಮಾಡಬಾರದು ಅಂತ ಎಲ್ಲಾ ಹಾವುಗಳು ಹೋಗ್ಬಿಟ್ಟು ಬಾಲದ ತರ, ಕುದುರೆಗ್ ಬಾಲದ ತರ ಕಪ್ಪಗೆ ಸೇರ್ಕೊಳತ್ವೆ. ಸ್ವಂತ ತಾಯಿ ಮಕ್ಕಳಿಗೆ ಶಾಪ ಕೊಡ್ತಾರೆ. ಇದನ್ನು ಅಷ್ಟೇನೆ ನೋಡಿ, ಇದು ಕಲಿಯುಗಕ್ಕೂ ರಿಲೇಟ್ ಆಗತ್ತೆ. ಎಷ್ಟೋ ಸತಿ ಅಮ್ಮಂದ್ರು ಶಾಪ ಕೊಡ್ತಾರೆ, ಮಕ್ಕಳು ಶಾಪ ಹಾಕ್ತಾರೆ. ಸೊ ಪರಮಾತ್ಮ ಅಸ್ತು ಅಂತಿರ್ತಾನೆ. ನೆಕ್ಸ್ಟ್ ಡೇ ಇಬ್ರು ಹೋಗ್ತಾರೆ. ವಿಂತ ಕದ್ರು ನೋಡಿದಾಗ ಆ ಬಾಲ ಕಪ್ಪಗಿರುತ್ತೆ, ಬಿಳಿ ಕುದುರೆ ಆಗಿರುತ್ತೆ. ಅವಾಗ ಸರಿಮ್ಮ ನೀನೇ ಸರಿ, ನಾನ್ ನಿನಗ್ ದಾಸಿ ಆಗಿರ್ತೀನಿ ಅಂತ ಈ ಮೊಟ್ಟೆ ಮಗು ಶಾಪ ಹಾಕಿರುತ್ತಲ್ಲ, ಇವಳು ಅವಳಿಗೆ ದಾಸಿ ಆಗ್ತಾಳೆ. ಆ ದಾಸಿ ಆದ ಕ್ಷಣದಲ್ಲಿ ಇನ್ನೊಂದು ಮೊಟ್ಟೆಯಿಂದ ಗರುಡ ಹುಟ್ಕೊಳ್ತಾನೆ, ಮೋಸ್ಟ್ ಪವರ್ಫುಲ್ ಗರುಡ. ಯಾಕೆ ನೋಡಿ, ಅವಾಗಿನ ಕಾಲದಿಂದಾನು ಹಾವುಗೂ ಗರುಡಕ್ಕೂ ಆಗಲ್ಲ. ಅವನಿಗೆ ಕೋಪ ಬಂದ್ಬಿಡುತ್ತೆ, ನಮ್ಮಮ್ಮನ್ನ ನೀನ್ ದಾಸಿಯಾಗಿ ಇಟ್ಕೊಂಡಿದ್ಯಾ, ಅಮ್ಮಂದೇನು ಇಲ್ಲ ತಪ್ಪದು, ನೀನ್ ಈ ತರ ಮೋಸ ಮಾಡ್ಬಿಟ್ಟು ಬಾಲಕ್ಕೆಲ್ಲ ನಿನ್ ಮಕ್ಕಳನ್ನ ಕಳಿಸ್ಬಿಟ್ಟು ನನ್ ಚಿಕ್ಕಮ್ಮ ಈ ತರ ಮಾಡಿದ್ಲು, ಚಿಕ್ಕಮ್ಮ ದೊಡ್ಡಮ್ಮ ಅಥವಾ ಈ ತರ ಮೋಸ ಮಾಡಿದ್ಲು ಅಂತ ಅದು ಕೋಪ ಮಾಡ್ಕೊಂಡು ಅವತ್ತಿಂದ ಈ ಹಾವುಗಳಿಗೆ ಕಿಟ್ಲೆ ಕೊಡಕ್ಕೆ ಶುರು ಮಾಡುತ್ತೆ. ಗರುಡ ಹೋಗೋದು ಯುದ್ಧ ಮಾಡೋದು ಹಿಂಸೆ ಕೊಡೋದು ಅಂತಲ್ಲ. ಸೊ ಆ ಹಿಂಸೆ ಕೊಡೋವಾಗ್ಲೇನೆ ವಾಸುಕಿ ಬಂದು ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿ ತಪಸ್ಸು ಕೂತ್ಕೊಳ್ತಾನೆ. ನನ್ನನ್ನ ಪ್ರೊಟೆಕ್ಟ್ ಮಾಡಪ್ಪ ಪರಮಾತ್ಮ, ನನಗೆ ಈ ರೀತಿ ಗರುಡ ಬಂದು ಹಿಂಸೆ ಕೊಡ್ತಾ ಇದೆ ಅಂತ ಅನ್ಬಿಟ್ಟು. ಈಗ ವಾಸುಕಿ ಅನ್ನೋದು ದೈವಿಕ ಸರ್ಪ,
ವಾಸುಕಿನೂ ದೈವಿಕ. ಆದಿಶೇಷ ನವನಾಗ ಯಾರು? ಆದಿಶೇಷ ಮೊದಲನೇ ಅವನು, ಅತಿ ದೊಡ್ಡ ನಾಗಲೋಕಕ್ಕೆ ದೊಡ್ಡ ಇದು ಮುಖ್ಯವಾದ ಒಡೆಯ ಆದಿಶೇಷ. ಆದಿಶೇಷ, ವಾಸುಕಿ, ತಕ್ಷಕ ಮೋಸ್ಟ್ ತುಂಬಾ ಅತಿ ಹೆಚ್ಚು ವಿಷವನ್ನ ಇಟ್ಕೊಂಡ್ರಂತ ತಕ್ಷಕ. ಈ ಕಾರ್ಕೋಟಕ ವಿಷ. ಕಾರ್ಕೋಟಕ ಅನ್ನೋದು, ಅದು ಕಾರ್ಕೋಟಕ ಅನ್ನೋದು ಇನ್ನೊಂದು ಹಾವು. ಅದು ಹಾವು. ಅದು ಹಾವೆ. ಪದ್ಮ, ಕುಳಿಕ ಅಂತ ಇನ್ನೊಂದಷ್ಟು ನವನಾಗರು ಮುಖ್ಯವಾಗಿದ್ದಾರೆ. ಸೊ ಇವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆದಿಶೇಷ, ತಕ್ಷಕ ಮತ್ತೆ ವಾಸುಕಿ 3 ಜನ ಕೂತ್ಕೊಂಡು, ನಾವು ಬ್ರಹ್ಮದೇವ ಹೇಳಿದಾನೆ ಒಂದು ತಪಸ್ಸನ್ನ ಮಾಡ್ಕೋಬೇಕು, ಒಂದು ಯಾಗವನ್ನ ಮಾಡ್ಬೇಕು ಅಂತ ಕೆಳಗಡೆ ನಾಗಲೋಕದಲ್ಲೇನೆ ಒಂದು ಯಾಗವನ್ನ ಮಾಡ್ತಾರೆ. ನಾಗಲೋಕ ಎಷ್ಟು ಇದಾಗಿ ಗೌಪ್ಯವಾಗಿದೆ ಅಂದ್ರೆ ಯಾವ ಮನುಷ್ಯನೂ ಅಲ್ಲಿ ಹೋಗಕ್ ಸಾಧ್ಯನೇ ಇಲ್ಲ, ಹೋದವನು ವಾಪಸ್ ಬರಕ್ಕೂ ಸಾಧ್ಯ ಇಲ್ಲ. ಅದು ಡಾರ್ಕಲ್ಲಿ ಡಾರ್ಕೆಸ್ಟ್ ಇದು ಜಾಗ. ಓಕೆ, ಈಗ ನಾಗಲೋಕ ಎಲ್ಲಿದೆ ಮತ್ತೆ ಹೇಗಿರುತ್ತೆ ಅದು? ನಾಗಲೋಕ ಭೂಮಿ ಮೇಲ್ಗಡೆ ಎಲ್ಲ ಸ್ವರ್ಗಲೋಕಗಳು ಮತ್ತೆ ಕೆಳಗೆ ಪಾತಾಳ ಲೋಕಗಳಿದೆಯಲ್ಲ, ಆ ಪಾತಾಳ ಲೋಕದಲ್ಲಿ ಭೂಮಿ ಕೆಳಗಡೆ ಇರೋದೇ ಹಾವುಗಳು ನಮ್ಮನ್ನೆಲ್ಲ ಪ್ರೊಟೆಕ್ಟ್ ಮಾಡ್ತಾ ಇದೆ ಭೂಮಿನ ಅಂತ. ಒಂದು ಹಾವು ನೋಡಿ ಜಲಚರವೂ ಆಗಿದೆ, ಭೂಚರವೂ ಆಗಿದೆ, ಮತ್ತೆ ಕೆಳಗಡೆ ಪಾತಾಳ ಲೋಕದಲ್ಲೂ ಇದೆ. ಆಮೇಲೆ ಅದು ದೇವಾನುದೇವತೆಗಳಾಗಿ ಮೇಲೂ ಇದೆ ದೇವಲೋಕದಲ್ಲಿ. ಸೊ ಹಾವುಗ್ ಅದಕ್ಕೆ ನೀವು ಕೇಳಿದ್ರಲ್ಲ ಹೆಂಗದು ಬೇರೆ ಪ್ರಾಣಿಗಳನ್ನ ಬಿಟ್ಟು ಅದಕ್ಕೆ ಪ್ರಾಮುಖ್ಯತೆ ಅಂತ. ಕೆಲವು ಇವಾಗ ಜಲಚರ ಆಗಿರುತ್ತೆ, ಕೆಲವು ಭೂಚರ ಆಗಿರುತ್ತೆ. ಸೊ ಇದು ಹಾವುಗಳಲ್ಲಿ ದೈವಿಕತ್ವ ಹೆಂಗ್ ಬಂತು ಅಂದ್ರೆ, ಇದೇ ರೀತಿ ತಪಸ್ ಮಾಡಿ 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 ಕೊನೆಗೆ ಪರಮಾತ್ಮನಿಂದ ವರ ಪಡ್ಕೊಂಡು ಅವುಗಳು ದೈವಿಕತ್ವವನ್ನ ಪಡ್ಕೊಳ್ತು. ಅದ್ರಲ್ಲೂ ಮುಖ್ಯವಾಗಿ ನಾಗರು, ಸರ್ಪಗಳು ನಿಮ್ಗೆ ಎಲ್ಲಾ ಕಡೆನೂ ಸಿಕ್ಕತ್ವೆ ಇಲ್ಲೆಲ್ಲ. ನಾಗರು ಹೆಂಗೆ ಅಂದ್ರೆ ಇಚ್ಛಾಶಕ್ತಿ ಇಟ್ಕೊಂಡು ಮನುಷ್ಯನೂ ಆಗತ್ವೆ, ಅರ್ಧ ಮನುಷ್ಯ ಅರ್ಧ ಹಾವು ಆಗತ್ತೆ. ನಾಗಿಣಿಯರ್ನೆಲ್ಲ ನೋಡಿರ್ತೀವಲ್ಲ ನಾವು, ಇಚ್ಛಾದಾರಿ ಆಗ್ಬಿಟ್ಟು ತನ್ನ ವೇಷಭೂಷಣಗಳನ್ನು ಕೂಡ ಬದಲಾಯಿಸ್ಕೊಳ್ತಾ ಹೋಗುತ್ತೆ. ಸೊ ಇವರೆಲ್ಲ ತಪಸ್ಸು ಕೂತು ಮತ್ತೆ ಒಂದು ಯಜ್ಞಯಾಗಗಳನ್ನ ಮಾಡಿ ಹಾವುಗಳು ಸಹ ಈ ನಾಗಮಣಿ ಅನ್ನೋದನ್ನ ಒಂದನ್ನ ಸೃಷ್ಟಿಸ್ಕೊಂಡು, ನಮ್ದು ಕತ್ತಲೆ ಲೋಕ ಆಗಿದೆ ಪರಮಾತ್ಮ, ನನಗ್ ಬೆಳಕಬೇಕು ಅಂತ ನಾಗಮಣಿಯನ್ನ ಎನರ್ಜಿ ಮೂಲಕ ತಗೊಂಡ್ಬಂದು ತನ್ನ ನಾಗಲೋಕಕ್ಕೆ ಬೆಳಕನ್ನ ತಂದ್ಕೊಳ್ತು. ಸೊ ಇವನ್ ನಾಗಮಣಿ ಎನರ್ಜಿ ಇಸ್ ಆಲ್ಸೋ ಪ್ರೊಟೆಕ್ಟಿಂಗ್ ನಮ್ಮ ಭೂಮಿಯನ್ನ. ಆ ಎನರ್ಜಿ ಹಿಂಗ್ ಇಡ್ಕೊಂಡಿದೆ ಅಂತ. ಸೊ ಇದನ್ನೇ ನೀವು ನಮ್ಮ ದೇಹಕ್ಕೆ ತಗೊಂಡಾಗ ನಾಗಮಣಿ ಪದ್ಮದಲ್ಲಿ ನಮ್ಮ ಸಹಸ್ರಾರದ ಮೇಲ್ ಕೂತಿದೆ. ಸೊ ಈ ನಾಗಮಣಿಯನ್ನ ಅವರು ಪದ್ಮದ ಮೇಲೆ ಇಡ್ತಾರೆ, ಯಾರು ಎತ್ಕೋಬಾರದು ಅಂತ. ಯಾಕೆಂದ್ರೆ ತುಂಬಾ ಯೋಗ್ಯನಾದವನು ಮಾತ್ರ ಅದನ್ನ ಧಾರಣೆ ಮಾಡಬೇಕು. ನಾವು 3 ಜನ ಕೂಡ ಅದಕ್ಕಿನ್ನೂ ಯೋಗ್ಯರಲ್ಲ ಅಂತ ಅನಂತ ಶಯನ ಮತ್ತೆ ವಾಸುಕಿ ಮತ್ತೆ ತಕ್ಷಕ ಡಿಸೈಡ್ ಮಾಡ್ತಾರೆ. ಆಮೇಲೆ ಆದಿಶೇಷ ಹಂಗೆ ಜಪ ತಪಗಳನ್ನ ಮಾಡ್ಕೊಳ್ತಾ ನಾರಾಯಣನ್ ಹೋಗಿ ಕೇಳ್ಕೊಳ್ತಾನೆ, ನಾನ್ ನಿನ್ ಜೊತೆನೆ ಇದ್ಬಿಡ್ತೀನಿ, ನನ್ಗೆ ಇವ್ರದೆಲ್ಲ ಅಮ್ಮ ಚಿಕ್ಕಮ್ಮ ದೊಡ್ಡಮ್ಮಂದ್ರೆಲ್ಲ ಹೊಟ್ಟೆ ಕಿಚ್ಪಟ್ಕೊಂಡು ಜಗಳ ಆಡೋದು ನನ್ಗೆ ಇಷ್ಟ ಆಗ್ತಿಲ್ಲ. ಇವನ್ ನನ್ನ ಅಣ್ಣ ತಮ್ಮಂದ್ರು 1000 ಜನದಲ್ಲಿ ಎಷ್ಟೋ ಜನಕ್ಕೆ ಅದು ಹೊಟ್ಟೆ ಕಿಚ್ಚು ಅನ್ನೋದಿದೆ, ನನ್ಗಿದ್ ಬೇಡವೇ ಬೇಡ, ನನಗ್ ನೀನ್ ಬೇಕು ಪರಮಾತ್ಮ ಅಂತ ಶರಣಾಗತಿ ತಗೊಂಡು ಆದಿಶೇಷ ಅಲ್ಲಿ ಹೊರಟೋಗ್ತಾನೆ. ಇವನ್ ಕೃಷ್ಣ ಹುಟ್ಟಿದಾಗ್ಲೂ ನೋಡಿ ಸಮುದ್ರದಲ್ಲಿ ಅದು ಬಂದು ಹಿಂಗೆ ಎಡೆ ಇಟ್ಕೊಂಡು ಬುಟ್ಟಿಲಿ ಎತ್ಕೊಂಡು ಯಮುನಾ ನದಿಲಿ ಅದು ಪ್ರೊಟೆಕ್ಟ್ ಮಾಡುತ್ತೆ. ಯಮುನಾ ನದಿಲಿ ಕಾಳಿಂಗ ಸರ್ಪ, ಕೃಷ್ಣ ಆಟ ಆಡ್ಬೇಕಾದ್ರೆ ಕೂಡ ಒಂದು ಹಾವು ಬರುತ್ತೆ. ಸೊ ಆ ಕಾಳಿಂಗ ಮರ್ದನ ತುಂಬಾ ವಿಷಪೂರಿತವಾಗಿರುತ್ತೆ ಅಂತ ಕೃಷ್ಣ ಅದನ್ನ ಕಂಟ್ರೋಲ್ ಮಾಡ್ಬಿಟ್ಟು ಅದನ್ನು ತಿರ್ಗಾ ತನ್ನ ಇದಕ್ಕೆ ಇಟ್ಕೊಳ್ತಾನೆ. ಈಗ ವಿಷ್ಣು ಮಲಗಿರೋದು ಆದಿಶೇಷನ್. ಶಿವನ್ ಕತ್ತಲಿರೋದು ವಾಸುಕಿ. ಯಾಕೆ ಅಂತ ಹೇಳ್ತೀನಿ, ಅವಾಗ್ಲೇ ಮಂದಾರ ಪರ್ವತ ಕಡಿತಿರ್ತಾರಲ್ಲ, ಏನಕ್ಕಿದಾಯ್ತು ಅಂತ ಹೇಳಿದ್ರೆ, ಇನ್ನೊಂದು ಅಗಸ್ತ್ಯ ಮಹಾಮುನಿಗಳು ಮತ್ತೆ ಇವರು ಬ್ರಹ್ಮನಿಗೆ ಹೋಗ್ಬಿಟ್ಟು ಒಂದು ಹಾರವನ್ನ, ಇಂದ್ರನಿಗೆ ಹೋಗ್ಬಿಟ್ಟು ಒಂದು ಹಾರವನ್ನ ಕೊಡ್ತಾರೆ ದೇವಲೋಕದಲ್ಲಿ. ಇವ್ರೇನ್ ಮಾಡ್ತಾರೆ, ಇಂದ್ರ ಅದನ್ನ ತಗೊಂಡು ತನ್ನ ಆನೆಗೆ ಹಾಕ್ಬಿಡ್ತಾನೆ, ನೀ ಇಟ್ಕೊಂಡು ಆಟ ಆಡ್ತಾ ಇರು ಇದನ್ನ ಅಂತ ಅನ್ಬಿಟ್ಟು. ಆನೆ ಏನ್ ಮಾಡುತ್ತೆ, ಹಾರನ ಕಿತ್ತಾಕ್ಬಿಡುತ್ತೆ. ಇವರು ಪ್ರೀತಿಯಿಂದ ಭಕ್ತಿಯಿಂದ ತಂದ್ಕೊಟ್ಟಿರ್ತಾರೆ ಇಂದ್ರನ್ಗೆ. ಇವ್ರಿಗೆ ಮಹಾಮುನಿಗಳಿಗೆ ಕೋಪ ಬಂದ್ಬಿಡುತ್ತೆ. ಕೋಪ ಬಂದಾಗ ಅವ್ರು ಹೇಳ್ತಾರೆ, ನಿಮ್ಮೆಲ್ರಿಗೂ ಶಾಪ ಹಾಕ್ತೀನಿ, ಎಲ್ಲಾ ದೇವಾನುದೇವತೆಗಳು ನಿಮ್ ಶಕ್ತಿನ ಕಳ್ಕೊಂಬಿಡಿ ಅಂತ. ನೋಡಿ, ಒಬ್ಬ ಋಷಿ ಮುನಿ ಜ್ಞಾನಿಗೆ ಎಲ್ಲಾ ದೇವತೆಗಳಿಗೂ ಶಾಪ ಕೊಡೋಷ್ಟು ಎಷ್ಟು ಜ್ಞಾನ ಇತ್ತು ಅಂತ ಹೇಳಿದ್ರೆ, ತಪಸ್ಸಿಗೆ ಇರುವಂತಹ ಶಕ್ತಿ ಏನು ಅನ್ನೋದನ್ನ ತಿಳ್ಕೊಳ್ಳಿ. ಸೊ ಅವರು ಶಾಪ ಹಾಕಿದಾಗ ಇವರೆಲ್ಲ ಹೆದರ್ಕೊಂಡ್ಬಿಟ್ಟು ನಾರಾಯಣನ ಹತ್ರ ಹೋಗಿ ಕೇಳ್ತಾರೆ, ಶಿವನ ಹತ್ರ ನಾರಾಯಣನ ಹತ್ರ, ನಾವೇನ್ ಮಾಡ್ಬೇಕು, ಈ ತರ ಶಾಪ ಕೊಟ್ಬಿಟ್ಟಿದ್ದಾರೆ, ಕ್ಷಮಿಸ್ಬಿಡಿ ನನ್ನ, ನಾನ್ ತಮಾಷೆಗಲ್ಲ, ನನ್ಗಿಷ್ಟ ಅಂತ ನನ್ನ ಆನೆಗ್ ನಾನು ಅದನ್ನ ಕೊಟ್ಟೆ ಹಾರಾನ ಅಂತ. ಇಲ್ಲ, ನಾನು ನಿನಗ್ ಕೊಟ್ಟಿದ್ದು, ನೀನ್ ಹಾಕೋಬೇಕಿತ್ತು ಅಂತ ಬೈತಾರವ್ರು. ಅವಾಗ ಇವರೆಲ್ಲರೂ ಮತ್ತೆ ಅಮೃತವನ್ನ ಕುಡಿದು ನಾವು ಎಲ್ಲಾ ಶಕ್ತಿಯನ್ನ ಪಡ್ಕೋಬೇಕು ಅಂತ ಅನ್ಬಿಟ್ಟು ಮಂದಾರ ಪರ್ವತನ ಕಡಿಯಕ್ ಬರ್ತಾರೆ.
ಅವಾಗ ವಾಸುಕಿ ತಿರ್ಗಾ ನಾಗಲೋಕದಿಂದ ಬಂದ್ಬಿಟ್ಟು ಪರಮಾತ್ಮ ನನ್ಗಿದ ಅವಕಾಶ ಕೊಡು, ನಾನ್ ಬಂದು ನಿನ್ ಸೇವೆ ಮಾಡ್ಬೇಕು ಅಂತ ಶಿವನ್ ಜೊತೆ ಪಾಪ ನಿಂತದು. ಫಸ್ಟ್ ವಿಷ ಬರತ್ ನೋಡಿ, ಆ ವಿಷ ಎಲ್ಲ ತಾನು ಕುಡ್ಕೊಳ್ಳುತ್ತೆ ಶಿವನ್ ಜೊತೆ. ಸೊ ಅದಕ್ಕಾಗಿ ಹಾವುಗಳಲ್ಲಿ ತುಂಬಾ ವಿಷಪೂರಿತವಾಗಿ ತುಂಬಿಕೊಂಡಿರುತ್ತೆ. ಸೊ ಹಾಗಾಗಿ ಶಿವ ನನಗ್ ಸರಿಸಮನಾಗಿ ನೀನ್ ನಿಂತು ನನ್ನನ್ನು ವಿಷ ಕುಡಿದು ಕಾಪಾಡಿದ್ಯಪ್ಪ, ನೀನ್ ನನ್ ಜೊತೆನೇ ಇರು ಅಂತ ಅಂದ್ಬಿಟ್ಟು ಯಾವಾಗ್ಲೂ ಕತ್ತಲ್ಲಿ ಇಟ್ಕೊಂಡಿರ್ತಾನೆ. ಸೊ ಅದು ಸರ್ಪ, ವಾಸುಕಿ ಸರ್ಪ. ನಾಗರಿಗೆ ಅನೇಕ ಹೆಡೆಗಳು ಬೇಕಾದ್ರೂ ಬರುತ್ತೆ, ಒಂದ್ ಹೆಡೆ ಬೇಕಾದ್ರೂ ಬರುತ್ತೆ. ಸರ್ಪಕ್ಕೆ ಒಂದೇ ಹೆಡೆ, ಅದು ಪೂರ್ತಿ ಹಿಂಗ್ ಮಾಡ್ಕೊಳಕ್ಕಾಗಲ್ಲ. ಸರ್ಪಕ್ಕೆ ಒಂದೇ ಹೆಡೆ. ನಾಗನಿಗೆ ಮಲ್ಟಿಪಲ್ ಹೆಡೆಗಳು, ಎಷ್ಟು ಬೇಕಾದ್ರೂ ಹೆಡೆಗಳು ಬರುತ್ತೆ, ಏನ್ ಬೇಕಾದ್ರೂ ಆಗತ್ತೆ. ಅದು 1 ಬೇಕಾದ್ರೂ ಆಗತ್ತೆ, 10 ಬೇಕಾದ್ರೂ ಆಗತ್ತೆ, ಮನುಷ್ಯ ಬೇಕಾದ್ರೂ ಆಗತ್ತೆ. ಈಗ ಕಾಳಿಂಗ ಸರ್ಪ ಅಂತೀವಲ್ಲ ಅಂತದಕ್ಕೆ ಒಂದೇ ಹೆಡೆ. ಸರ್ಪಕ್ ಒಂದೇ ಹೆಡೆ. ಸರ್ಪಕ್ ಒಂದ್ ಹೆಡೆ. ಸಿಂಬಾಲಿಕ್ ಆಗಿ ತೋರ್ಸಿರೋದು ಕೃಷ್ಣನ್ಗೆ ಮಲ್ಟಿಪಲ್ ಹೆಡೆಗಳು ಅಲ್ಲಿ ತೋರ್ಸಿರ್ತಾರೆ. ಬರೆಯೋರು ಅಥವಾ ತೋರ್ಸಿರೋರು ಆ ಥರದ್ದೆಲ್ಲ ಇರೋದು ಜಾತಿ ಕುಲದಲ್ಲಿ ಇರೋವಂಥದ್ದು, ನಾಗ ಜಾತಿಯಲ್ಲಿ ಇರೋವಂಥದ್ದು. ಸರ್ಪಕ್ಕೆ ಒಂದೇ ಹೆಡೆ, ನಾಗರಿಗೆ ಮಲ್ಟಿಪಲ್ ಹೆಡೆಗಳು ಅಂತ. ಓಕೆ, ಈಗ ಹಾವು ಬೇರೆ, ನಾಗ ಬೇರೆ, ಸರ್ಪ ಬೇರೆನಾ? ಅಂದ್ರೆ ಹಾವಿಂದೆ ಕುಲ ಜಾತಿ ಎಲ್ಲ ಅದು. ಈಗ ಅಲ್ಲಿ ನೋಡಿ, ಅವಳಿಗೂನು ಕದ್ರುಗೆ ಅಷ್ಟೊಂದ್ ಜನ ಮಕ್ಕಳಿದ್ರು, ಸಾವಿರಾರು ಜನ, ಎಲ್ರೂ ದೇವತೆಗಳ ಲೆವೆಲ್ಗೆ ಹೋಗ್ಲಿಲ್ಲ. ಅದ್ರಲ್ಲಿ ಯಾರು ತಪಸ್ಸುಗಳನ್ನ ಮಾಡಿ ದೇವ್ರನ್ನ ವರ ಪಡ್ಕೊಂಡು ನಿಷ್ಠೆಯಿಂದ ಮಾಡಿ ಅದನ್ನ ಯೋಗ್ಯತೆಯನ್ನು ಪಡ್ಕೊಂಡ್ರು, ಅವ್ರು ಮಾತ್ರ ದೇವಾನುದೇವತೆಗಳಾದ್ರು. ಅಲ್ಲ, ಈಗ ನಮ್ಮಲ್ಲಿ ಇಷ್ಟೆಲ್ಲ ಹಾವುಗಳಿರತ್ತಲ್ಲ, ಈಗ ಯಾವಂತೂ ಈಗ ಕೊಳುಕು ಮಂಡಲ, ರಸಲ್ ವೈಪರು, ರ್ಯಾಟ್ ಸ್ನೇಕ್ಸು, ಲಕ್ಷಾಂತರ ಹಾವುಗಳಿದೆ. ಲಕ್ಷಾಂತರ ಅಲ್ಲ, ಗೊತ್ತಿಲ್ಲ ನಂಗೆ ಸರಿಯಾಗಿ, ಸಾಕಷ್ಟು ಜಾತಿ ಹಾವುಗಳಿದೆ. ಈ ಎಲ್ಲಾ ಹಾವುಗಳಲ್ಲೂ ನಾಗರ ಹಾವು ಅಂದ್ರೆ ಭಯ ಪಡ್ತಾರೆ. ಅದಕ್ಕೆ ಭಯ ಅಂದ್ರೆ ವಿಷ ಅಂತ ಅನ್ನೋದಾದ್ರೆ ಇಂಡಿಯನ್ ಅಲ್ಲಿ 4 ಡೆಡ್ಲಿ ವೆನಮಸ್ ಸ್ನೇಕ್ಸ್ ಇರುತ್ತೆ. ಒಂದು ರಸಲ್ ವೈಪರ್, ಕೊಳುಕು ಮಂಡಲ, ಇನ್ನೊಂದು ನಾಗರ ಹಾವು, ಇನ್ನೊಂದು ಕ್ರೇಟ್ ಇಂಡಿಯನ್ ಅಂತ, ಇನ್ನೊಂದು ಯಾವ್ದೋ ನಂಗೆ ಸದ್ಯ ಜ್ಞಾಪಕಕ್ಕೆ ಬರ್ತಿಲ್ಲ. ಈ 4 ಕೂಡ ಜಾಸ್ತಿ ವಿಷ ಇರ್ತಕ್ಕಂಥ ಹಾವುಗಳು. ಅಂಡ್ ಆಫ್ ಕೋರ್ಸ್ ಕಿಂಗ್ ಕೋಬ್ರಾ. ಆದ್ರೆ ನಾಗರ ಹಾವಿಗೆ ಮಾತ್ರನೇ ಅದೊಂದು ಸ್ಪೆಷಲ್ ಸ್ಥಾನ. ಸೊ ಈ ನಾಗ ಜಾತಿ ಕಿಂಗ್ ಕೋಬ್ರಾನೇ ನಾಗರ ಹಾವು ಅನ್ನೋದಲ್ವಾ? ಕಾಳಿಂಗ ಸರ್ಪ ಕಿಂಗ್ ಕೋಬ್ರಾ. ಕೋಬ್ರಾ ಅಂದ್ರೆ ನಾಗರ ಹಾವು. ಹೌದು. ಸೊ ಈ ನಾಗರ ಹಾವುಗಾಗ್ಲಿ ಅಥವಾ ಕಾಳಿಂಗ ಸರ್ಪಕ್ಕಾಗ್ಲಿ ಇವಕ್ಕೇನೆ ಅವು ದೈವಿಕ ಸ್ಥಾನ ಕೊಟ್ಟಿರೋದು. ಕರೆಕ್ಟಾ? ಹೌದು. ಈಗ ರ್ಯಾಟ್ ಸ್ನೇಕ್ ನ ಅಥವಾ ಕೊಳುಕು ಮಂಡಲನ ಯಾರು ಪೂಜೆ, ಅವೆಲ್ಲ ಸುಮ್ನೆ ಒಂದು ಪ್ರಾಣಿಗಳ ತರ, ಆತರ ತುಂಬಾ ಪ್ರಾಣಿಗಳ ತರ ಇರುತ್ತೆ ಅದು. ಅದರಲ್ಲೂ ಕಾರ್ಕೋಟಕನು ನೋಡಿ ಇದೇ ತರ. ಈ 3 ಮೇನ್ ನಾಗರಲ್ಲಿ ಬರ್ತಾರೆ. ನವನಾಗರು ಬಂದ್ರೂನು ಈ 3 ಜನ ಮುಖ್ಯವಾಗಿ ದೇವ್ರಿಗೆ ತುಂಬಾ ಕ್ಲೋಸ್ ಆಗಿರುವಂತ ನಾಗರು. ಕಾರ್ಕೋಟಕನೇ ನಾವ್ ಯಾಕೆ ಇವಾಗ ನಾಗರ ಪಂಚಮಿನ ಆಚರಿಸ್ತೀವಿ ಅಂತ ಹೇಳಿದ್ರೆ ಅದು ಕಾರ್ಕೋಟಕನ ಮೂಲಕನೇ. ಅದೇನಾಯ್ತು ಅಂತ ಹೇಳಿದ್ರೆ, ಒಂದು ಸತಿ ನಮ್ಮ ಈ ಯಾರು ನಮ್ಮ ಪಾಂಡವರ ವಂಶ ಕೊನೆಯಲ್ಲಿ ಬರ್ತಾ ಇರ್ಬೇಕಾದ್ರೆ ಪರೀಕ್ಷಿತ ಮಹಾರಾಜರು ಬೇಟೆ ಆಡ್ಬೇಕು ಅಂತ ಕಾಡಿಗೆ ಹೋಗ್ಬೇಕಾದ್ರೆ ಒಬ್ರು ಋಷಿ ಮುನಿಗಳು ತಪಸ್ ಮಾಡ್ತಾ ಇರ್ತಾರೆ. ಅವ್ರಿಗೆ ತುಂಬಾ ಹಸಿವಾಗ್ಬಿಟ್ಟಿರುತ್ತೆ, ತುಂಬಾ ಬಾಯಾರಿಕೆ ಆಗಿರುತ್ತೆ. ಎಲ್ಲಿ ಹತ್ರದಲ್ಲಿ ಎಲ್ಲಿ ಕೊಳ ಇದೆ, ಎಲ್ಲಿ ನೀರಿದೆ ಅಂತ ಪಾಪ ತಪಸ್ ಮಾಡ್ತಿರೋರ್ನ ಕೇಳ್ತಾನೆ. ನೋಡಿ, ಅದನ್ನು ಇನ್ನೊಂದ್ ಕಡೆ ಉಲ್ಲೇಖಿಸಿದ್ದಾರೆ. ರಾಹು ತುಂಬಾ ದೊಡ್ಡ ವ್ಯಕ್ತಿ, ತುಂಬಾ ಒಳ್ಳೆ ವ್ಯಕ್ತಿ ಆಗಿದ್ರು ನಿನ್ನ ಭ್ರಮೆಗೆ ಒಳಪಡಿಸ್ತಾನೆ ನೋಡಿ 10 ನಿಮಿಷ. ಈಗ ಅಷ್ಟ್ ದೊಡ್ಡ ಮಹಾರಾಜ, ಅದು ಪಾಂಡವರ ವಂಶದಿಂದ ಬಂದ್ರು, ಅವ್ನಿಗೆ ಗೊತ್ತಿರಲ್ವಾ ಋಷಿ ಮುನಿಗಳು ತಪಸ್ ಮಾಡ್ತಿರ್ತಾರೆ, ಅವ್ನ ಅಳ್ಳಾಡಿಸ್ಬಾರ್ದು, ತೊಂದರೆ ಕೊಡಬಾರ್ದು ಅಂತ ಅಂದ್ಬಿಟ್ಟು ಗೊತ್ತಿದ್ರೂ ಕೂಡ ತಾನು 5 ನಿಮಿಷ ಭ್ರಮೆಗೆ ಒಳಗಾಗ್ಬಿಟ್ಟು ಅಲ್ಲಿ ಯಾವ್ದೋ ಒಂದು ಸತ್ತೋಗಿರೋ ಹಾವನ್ನ ತಗೊಂಡು ನಾನು ಅಷ್ಟು ಕೇಳ್ತಾ ಇದ್ರು ನೀವು ತಪಸ್ಸಿಂದ ಎದ್ದೇಳ್ತಿಲ್ಲ ಅಂತ ಅವ್ರ ಕತ್ತಿಗೆ ಸುತ್ತಾಕ್ಬಿಡ್ತಾನೆ. ಸುಮ್ನೆ ಅವಮಾನಿಸಕ್ಕೆ ಹಂಗೆ ಸುತ್ತಾಕ್ತಾನೆ. ಅದು ಅವ್ರ ಮಗನಿಗೆ ಗೊತ್ತಾಗತ್ತೆ. ಅವ್ರು ಎದ್ದೇಳದೇ ಇಲ್ಲ ತಪಸ್ಸಿಂದ. ಅವ್ರ ಮಗನ್ಗೆ ಗೊತ್ತಾಗಿ ಶೃಂಗಿಗೆ ಅವ್ನ್ ಬಂದ್ಬಿಟ್ಟು ಶಾಪ ಕೊಡ್ತಾನೆ. ನಮ್ಮಪ್ಪ ಘೋರ ತಪಸ್ನಲ್ಲಿದ್ರು, ನೀನ್ ಈ ರೀತಿ ಮಾಡ್ತಿದ್ಯಾ, ನೀನು ಕೆಲವೇ ದಿನಗಳಲ್ಲಿ ಹಾವು ಸರ್ಪ ಕಚ್ಚಿನೇ ನೀನ್ ಸಾಯ್ತೀಯಾ ಅಂತನ್ಬಿಟ್ಟು ಶಾಪ ಕೊಡ್ತಾನೆ. ಸೊ ಅದು ಕಾಯ್ತಾ ಇತ್ತು ತಕ್ಷಕ ಎಷ್ಟೋ ಜನ್ಮಗಳಿಂದ. ಏನಕ್ಕೆ ಅಂತ ನೋಡಿ, ಹಾವು ಎಷ್ಟೋ ಜನ್ಮ ಆದ್ಮೇಲೂ ತನ್ನ ದ್ವೇಷ, ಕೋಪ, ಶಾಪ ಇಟ್ಕೊಂಡಿರತ್ತೆ ಅಂತ ಹೇಳಿದ್ರೆ, ಅದು ಅರ್ಜುನನ ಕಾಲದಲ್ಲೇನೆ ಅರ್ಜುನ ಒಂದು ಕಾಡ್ನೆಲ್ಲ ಭಸ್ಮ ಮಾಡ್ಬಿಟ್ಟು ತಾನೇನೋ ತನ್ನ ಇದನ್ನ ಅರಮನೆಯನ್ನ ಕಟ್ಟಿಸ್ಕೊಂಡಂತೆ. ಅವಾಗ ಎಲ್ಲಾ ಹಾವುಗಳು ಸುಟ್ಟಿ ಭಸ್ಮ ಆಗೋದಾಗ ಒಂದೇ ಒಂದು ಹಾವು ತಪ್ಪಿಸ್ಕೊಂಡು ಹೋಗಿತ್ತಂತೆ. ಆ ತಪ್ಪಿಸ್ಕೊಂಡು ಹೋಗೋ ಹಾವೇನೆ ತಕ್ಷಕ ಕಾಯ್ಕೊಂಡಿತ್ತು, ಇರು ಮಾಡ್ತೀನಿ ನಿನ್ ವಂಶನ. ಈಗ ಕೆಲವ್ರು ಶಾಪ ಹಾಕಿದ್ರೆ ಅದೇನೆ ಒಬ್ರಿಗೆ ಹಾಕಲ್ಲ, ನಿನ್ ವಂಶ ನಿರ್ವಂಶ ಆಗ್ಲಿ, ನಿನ್ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಹಾಳಾಗೋಗ್ಲಿ, ಅವರೆಲ್ಲ ನಾಶ
ನಾಶ ಆಗೋಗ್ಲಿ, ಅವರೆಲ್ಲ ಸುಖವಾಗಿರದೇ ಇರ್ಲಿ, ಹಿಂಗೇನೇನೇನೋ ಶಾಪ ಕೊಟ್ಟಿರ್ತಾರೆ ಎಷ್ಟೋ ಜನ್ಮಗಳ ಹಿಂದೆ. ಯು ನೆವರ್ ನೋ. ಆಮೇಲೆ ನಾವ್ ಯಾವ್ದೋ ಗೊತ್ತೋ ಗೊತ್ತಿಲ್ಲದೆ ಹಾವನ್ನ ಸಾಯಿಸಿದ್ದಾಗ್ಲೂ ಎಷ್ಟೋ ಹಾವುಗಳು ಶಾಪ ಹಾಕಿರುತ್ತವೆ. ಸೊ ಇದು ತಕ್ಷಕ ಕಾಯ್ಕೊಂಡಿದ್ಬಿಟ್ಟು ಬಂದು ಅವನಿಗೆ ಇದ್ ಮಾಡುತ್ತೆ, ಕಚ್ಬಿಟ್ಟು ಸಾಯಿಸ್ಬಿಡುತ್ತೆ. ಸೊ ಅವಾಗ ಅವ್ನ್ ರಿಯಲೈಸು ಮಾಡ್ಕೋತಾನೆ, ನಾನು ಯಾಕೆ ಹೋಗ್ಬಿಟ್ಟು ಆ ರೀತಿ ತಪಸ್ ಮಾಡ್ತಿರೋ ಸ್ವಾಮಿಗಳನ್ನ ಭಗ್ನ ಮಾಡಕ್ ಹೋದೆ, ನಾನು ಯಾಕೆ ಹಿಂಗ್ ಮಾಡ್ದೆ ಅಂದಾಗ ಆ ಭ್ರಮೆಗೆ ಒಳಗಾಗ್ತಾನೆ, ರಾಹು ಭ್ರಮೆಗೆ ಒಳಗಾಗದಾಗ. ಸೊ ಆಮೇಲೆ ಅದನ್ನ ಅದು ಅವನ ಮಗನಿಗೆ ಗೊತ್ತಾಗತ್ತೆ, ಪರೀಕ್ಷಿತನ ಮಗನ್ಗೆ ಗೊತ್ತಾಗದ್ ಜನ್ಮೇಜಯನ್ಗೆ, ನಮ್ಮಪ್ಪ ಏನೂ ತಪ್ಪು ಮಾಡ್ಲಿಲ್ಲ, ಆದ್ರೂ ನೀನ್ ನಮ್ಮ ಅಪ್ಪಂಗೆ ಈ ರೀತಿ ಶಿಕ್ಷೆ ಕೊಡಕ್ ಹೋಗ್ತಾ ಇದೀಯಾ, ಅವ್ರೇನ್ ಎಬ್ಸಿದ್ರು ನೀರ್ ಕೇಳಕ್ ಹೋದ್ರು ಅದ್ರಲ್ಲಿ ಏನಿದೆ ತಪ್ಪು, ಹಾವ ಹಾಕಿದ್ರು ಅದಕ್ಕೆ ಯಾಕೆ ನೀವ್ ಈ ರೀತಿ ಶಾಪ ಕೊಡ್ತೀರಾ, ನಮ್ಮಪ್ಪ ಸತ್ತೇ ಹೋದ್ರಲ್ಲ ಅನ್ಬಿಟ್ಟು ಇವನೇನ್ ಮಾಡ್ತಾನೆ, ಭೂಮಿ ಮೇಲೆ ಅತೀ ದೊಡ್ಡ ಯಾಗವನ್ನ ಮಾಡ್ತಾನೆ, ಸರ್ಪಯಾಗವನ್ನ. ಸೊ ಅತೀ ದೊಡ್ಡ ಸರ್ಪಯಾಗ ಹೆಂಗೆ ಅಂತ ಹೇಳಿದ್ರೆ ಎಲ್ಲಾ ಲೋಕಗಳಲ್ಲಿರೋ ಹಾವುಗಳು ಕೂಡ ಅಗ್ನಿಲ್ ಬಂದು ಬೀಳ್ಬೇಕು. ಸೊ ಆ ಅಗ್ನಿಲ್ ಬಂದು ಬೀಳೋ ಅಂತ ಯಾಗನ ಮಾಡಿದಾಗ ಎಲ್ಲಾ ಹಾವುಗಳು ಬಂದು 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 ಬಿದೋಗುತ್ತೆ. ಅಲ್ಲಿ ಕದ್ರು ಶಾಪ ಕೊಟ್ಟಿದ್ಲಲ್ಲ ಇನಿಷಿಯಲಿ, ನೀವ್ ಯಾರ್ ಬಾಲ ಆಗಿ ಹೋಗಲ್ವೋ ಕಪ್ಪು ಬಾಲ, ಅವನು ಯಾಗ ಮಾಡ್ತಾನೆ, ಅಲ್ಲಿ ಹೋಗಿ ಬಿದ್ದು ಸಾಯ್ರಿ ಅಂತ ಬೈದ್ಬಿಟ್ಟಿರ್ತಾಳೆ. ಸೊ ಅದು ಇಲ್ಲಿ ಬಂದಿರುತ್ತೆ. ಆಮೇಲೆ ಏನಾಗತ್ತೆ ಅಂತ ಹೇಳಿದ್ರೆ, ಈ ಯಾಗನ ನಿಲ್ಲಿಸದೆ ಹೋದ್ರೆ ಭೂಮಿ ಬ್ಯಾಲೆನ್ಸು ಮತ್ತೆ ಇಡೀ ಪ್ರಕೃತಿಯ ಬ್ಯಾಲೆನ್ಸು ತೊಂದರೆ ಆಗತ್ತೆ ಅಂತ ಹೇಳ್ಬಿಟ್ಟು ಬ್ರಹ್ಮದೇವ ಆಸ್ತಿಕ ಅನ್ನೋ ಇನ್ನೊಂದು ಹಾವುಗೆ ಬುದ್ಧಿ ಹೇಳಿ, ಅಂದ್ರೆ ದೈವಿಕವಾದ ಹಾವನ್ನ ಇಲ್ಲಿ ಕಳಿಸ್ತಾನೆ ಒಪ್ಪಂದ ಮಾಡ್ಸೋದಕ್ಕೆ. ಸೊ ಅದು ಕೂಡ ಒಬ್ರು ಋಷಿ ಮುನಿಗಳೇ, ಹಾವು ಋಷಿ ಮುನಿಗಳು ಅಂದ್ರೆ ತಪಸ್ ಮಾಡುವಂತ ಹಾವು. ಅವ್ರು ಬಂದ್ಬಿಟ್ಟು, ಅಂದ್ರೆ ಅದು ಅರ್ಧ ಮನುಷ್ಯ ಅರ್ಧ ಹಾವು, ಅದು ಬಂದ್ಬಿಟ್ಟು ಇವ್ನಿಗೆ ಜನ್ಮೇಜಯಂಗ್ ಬುದ್ಧಿ ಹೇಳ್ತಾರ, ಅಲ್ಲಪ್ಪ ನಿಮ್ಮ ತಾತ ಹಿಂಗ್ ಮಾಡಿದ್ರು, ನಿಮ್ ತಂದೆ ಹಿಂಗ್ ಮಾಡಿದ್ರು, ನಿಮ್ ಕುಲದಲ್ಲೆಲ್ಲ ಹಿಂಗೆಲ್ಲ ಹಾವು ಮಾಡ್ಕೊಂಡ್ ಬಂದಿದ್ರು, ಅದ್ ಹಾವು ಒಂದ್ ದ್ವೇಷ ಇಟ್ಕೊಂಡಿತ್ತು, ಆ ರೀತಿ ನಿಮ್ಮ ಅಪ್ಪನ್ ಸಾಯಿಸ್ತು, ಈಗ ನೀನು ಹಿಂಗ್ ಮಾಡ್ತಿದ್ಯಾ ಅಂದ್ರೆ ಎಗೇನ್ ದ್ವೇಷ ಹಿಂಗೆ ಸರ್ಕಲ್ ಅಲ್ಲಿ ಹೋಗ್ತಿರುತ್ತೆ, ನೀನ್ ಅದಕ್ ಮಾಡ್ತೀಯ ಅದ್ ನಿನಗ್ ಮಾಡುತ್ತೆ, ನೀನ್ ಅದಕ್ ಮಾಡ್ತೀಯ ಅದ್ ನಿನಗ್ ಮಾಡುತ್ತೆ, ಈ ದ್ವೇಷನ ನೀನ್ ಇಲ್ಲೇ ಕಟ್ ಮಾಡ್ಬೇಕು ಅಂತಂದಾಗ ಅವ್ನ್ ಕೇಳ್ತಾನೆ, ಓಹೋ ನೀವ್ ಹೇಳ್ತಿರೋ ಕತೆ ಎಲ್ಲ ಸರಿ ಅಂತ ಹೆಂಗ್ ಗೊತ್ತು ಅಂತ. ಅವಾಗ ಅವ್ರು ತಿರ್ಗಾ ವೈಶಂಪಾಯನ ನಮ್ಮ ಇವ್ರನ್ನ ಋಷಿ ಮುನಿಗಳನ್ನ ಕರೆಸ್ಬಿಟ್ಟು ಕತೆನ ಹೇಳಿಸ್ತಾರೆ. ಅವಾಗ ಯಾರಿದ್ರು, ಏನಾಯ್ತು, ಅರ್ಜುನ ಹಿಂಗೆಲ್ಲ ಯಾಕೆ ಅಷ್ಟು ಹಾವುಗಳನ್ನ ಮತ್ತೆ ಕಾಡನ್ನ ಸುಟ್ಟಾಕ್ದಾಗ ಎಷ್ಟು ಹಾವುಗಳು ಭಸ್ಮ ಆಗೋದ್ವು, ಮತ್ತೆ ಅವ್ರೆಷ್ಟು ದ್ವೇಷ ಇಟ್ಕೊಂಡಿದ್ದು ಇವಾಗ ಹಿಂಗಾಯ್ತು ಅಂದಾಗ ಇವನ್ ಬುದ್ಧಿ ಬಂದು ಅವತ್ತು ನಿಲ್ಲಿಸ್ತಾನೆ. ಹೌದು, ನಾನ್ ದ್ವೇಷನ ಕಂಟಿನ್ಯೂ ಮಾಡಿದ್ರೆ ತಲತಲಾಂತರಗಳಿಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ನನ್ ಮಕ್ಳು ಅವ್ರ ಮಕ್ಳು ಅಂತ. ನಾನು ಬುದ್ಧಿವಂತನಾಗಿ ಇಲ್ಲಿ ನಿಲ್ಲಿಸ್ಬೇಕು ಅಂದ್ಬಿಟ್ಟು ಕ್ಷಮೆ ಕೇಳ್ಕೊಂಡು ನಿಲ್ಲಿಸ್ತಾನೆ. ಆ ನಿಲ್ಸಿದ ದಿನಾನೇ ನಾಗರ ಪಂಚಮಿ. ಹಾವುಗಳೆಲ್ಲ ಪಾಪ ಖುಷಿಯಾಗಿ ಹೋಗುತ್ತೆ. ಅಂದ್ರೆ ಹಾವು ಸಂಕುಲನೇ ಹೊರಟೋಗ್ತಿತ್ತಲ್ಲ, ಅವನ್ ಅಷ್ಟು ಕಠೋರವಾದ ತಪಸ್ಸು ನಮ್ಮ ಯಜ್ಞಯಾಗನ ಮಾಡಕ್ ಶುರು ಮಾಡ್ಬಿಟ್ಟಿದ್ರು. ಮತ್ತೆ ಇನ್ನೊಂದೇನೋ ಒಂದು ಜಾನಪದ ಕತೆ ಕೂಡ ಇದೆ. ಒಂದು ಅಣ್ಣ ತಂಗಿ, ಅಣ್ಣ ತೋಟದಲ್ಲೇನೋ ಉಳುಮೆ ಮಾಡ್ತಿರ್ತಾನೆ, ಆಗ ಹಾವು ಕಚ್ಬಿಡತ್ತೆ, ಅವತ್ತು ತಂಗಿ ಬಂದು ಹಾವಿಗೆ ಪ್ರೇ ಮಾಡಿದ್ರು ಅಂತಾನೆ ಏನೋ. ಹೌದು, ಅದಕ್ಕೆ ಅಣ್ಣ ತಂಗಿಗೂ ಮನೇಲಿ ಕರೆದು ಅಣ್ಣನ್ಗೆ ಅವಳು ಇದ್ ಮಾಡ್ತಾಳಲ್ಲ, ಪೂಜೆ ಮಾಡ್ತಾಳೆ ನಾಗರ ಪಂಚಮಿ. ಅದು ತುಂಬಾ ಇನ್ನೊಂದು ಪುರಾಣಗಳ ಕತೆಗಳು ಎಲ್ಲ ಇದೆ. ಅಂದ್ರೆ ಹಾವನ್ನೇ ಅಣ್ಣನಾಗ್ ಬಾ ಅಂತಾನು ಅವಳು ಕೇಳ್ಕೊಳ್ತಾಳೆ. ಈಗ ನಾಗ ಶಾಪ ಅಂದ್ರೆ ಏನು? ಅಂದ್ರೆ ಈಗ ಹಾವುಗಳು ಕೊಡ್ತಕ್ಕಂಥ ಶಾಪ ನಿಜವಾಗ್ಲೂ ಅದು ನಿಜ ಆಗತ್ತಾ? ಈಗ ಅಂತಾರಲ್ಲ, ಈಗ ಹಾವಿನ ದ್ವೇಷ 12 ವರ್ಷ, ಅಂದ್ರೆ ಈಗ ಹಾವಿನ ಶಾಪ ಕೂಡ ತಟ್ಟತ್ತ ಒಬ್ಬ ಮನುಷ್ಯನಿಗೆ? ಆಕ್ಚುಲಿ ನಾಗ ಶಾಪ, ನಾಗ ಕೋಪ, ನಾಗ ದ್ವೇಷ ಇದೆಲ್ಲ ಏನಂದ್ರೆ, ಇಷ್ಟೊತ್ತು ಕತೆ ಹೇಳ್ಕೊಂಬಂದಂಗೆ ಒಂದು ಜನ್ಮದಿಂದ ಬಂದಿರುತ್ತೆ ಅಂತ ಹೇಳಕ್ಕಾಗಲ್ಲ. ಅಯ್ಯೋ ನಾನು ಯಾವ್ದು ಹಾವೇ ಸಾಯಿಸಿಲ್ವಲ್ಲ, ಅದೆಂಗೆ ನನಗ್ ಬರುತ್ತೆ ಅಂತ ನಾವ ಅನ್ಕೋಬಹುದು. ಅದು ಹಾವು ನಾವೇ ಸಾಯಿಸ್ಬೇಕು, ನಾವೇ ಕಷ್ಟ ಕೊಡ್ಬೇಕು ಅಂತಿಲ್ಲ. ಎಷ್ಟೋ ಜನ್ಮಗಳ ಹಿಂದಿಂದ ಕೂಡ ನಾವು ಸಾಯಿಸ್ಕೊಂಬಂದಿರ್ಬೋದು. ಇದ್ರಲ್ಲಿ ಇನ್ನೊಂದು ನಾವು ಮಹಾಭಾರತದ ಇನ್ನೊಂದು ಕತೆ, ಭೀಷ್ಮ ಪಿತಾಮಹ ಅಷ್ಟೊಂದು ಬಾಣಗಳ ಮೇಲೆ ಮಲಗಿದ್ದಾಗ್ಲೂ ಕೂಡ ಅವ್ರು ಅದನ್ನ ಕೇಳ್ತಾರೆ, ಕೃಷ್ಣ ಪರಮಾತ್ಮ ನನ್ನ ಒಂದೇ ಸತಿಗೆ ಸಾಯಿಸಬಹುದಿತ್ತಲ್ಲ, ಏನಕ್ ನನ್ನ ಇಷ್ಟು ದಿನ ನಾನು ಇದ್ರ ಮೇಲೆ ನರಳಿ ಸಾಯ್ಬೇಕಾ, ಆ ರೀತಿ ಮೃತ್ಯುನ ಪಡ್ಕೋಬೇಕಾ ಅಂದಾಗ ಅಲ್ಲೂ ಒಂದ್ ಕತೆ ಇದೆ. ಅಂದ್ರೆ ಅವ್ರು 3 ಜನ್ಮದ ಹಿಂದೆ ಒಂದು ರಥದಲ್ಲಿ ಹೋಗ್ಬೇಕಾದ್ರೆ ಆ ರಥಕ್ಕೆ ಒಂದು ಸರ್ಪ ಅಡ್ಡ ಬರುತ್ತೆ. ಅದನ್ನ ಅವರು ಪಾಪ ಬಿಸಾಕೋದಿಲ್ಲ. ಅವ್ರೇನೇ ಹೇಳ್ತಾರೆ, ಈ ರಥ ಓಡಿಸ್ತಾ ಇದ್ದವನ್ಗೆ ನೀನ್ ತಗೊಂಡೋಗ್ಬಿಟ್ಟು ಕಾಡಲ್ಲಿ ಬಿಟ್ಬಿಟ್ ಬಾ ಅಂತ ಹೇಳ್ತಾರೆ ಸರ್ಪನ. ಇವನೇನ್ ಮಾಡ್ತಾನೆ, ರಥ ಓಡಿಸ್ತಾ ಇರೋನು ತಗೊಂಡ್ ಹೋಗ್ಬಿಟ್ಟು ದೂರ ಬಿಸಾಕ್ತಾನೆ. ಅದೆಲ್ಲ ಮುಳ್ಳುಗಳ ಮೇಲೆ ಬಿದೋಗ್ಬಿಟ್ಟು
ಆಗ್ಬಿಟ್ಟು ಸರ್ಪ ಪಾಪ ಚುಚ್ಕೊಂಡ್ಬಿಟ್ಟು ಮುಳ್ಳಿಗೆ ಅದು ಸಾಯೋ ತನಕ ನರಳಿ 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 ಅದೊಂದು ಶಾಪ ಹಾಕತ್ತೆ. ನನ್ನನ್ನು ಯಾರು ಈ ರೀತಿ ಬಿಸಾಕು ಅಂತ ಹೇಳಿದ್ರೋ, ಯಾರು ಈ ರೀತಿ ನನಗೆ ಸಾವು ಕೊಟ್ಟಿದಾರೋ ಅವ್ರಿಗೂ ಕೂಡ ಇದೇ ರೀತಿ ಸಾವು ಬರಲಿ ಅಂತ 3 ಜನ್ಮಗಳ ಹಿಂದೆ ಹೇಳಿರುತ್ತೆ ನೋಡಿ. ಅದೇ ಸಾವು ಭೀಷ್ಮ ಪಿತಾಮಹಗೆ ಆಮೇಲೆ ಅದೇ ರೀತಿ ಬಂತು. ಅದೇ ರೀತಿ ಒಂದೇ ಸತಿ ಸಾಯಬಹುದಾದಂತ ಸಿಚುವೇಶನ್ ಅಲ್ಲಿ ಅಷ್ಟು ದಿನ ಅವರು ಬಾಣಗಳ ಮೇಲೆ ಮಲ್ಕೊಂಡು ಸಾಯೋ ಅಂತ ಪರಿಸ್ಥಿತಿ ಬಂತು. ಹಾಗಾಗಿ ಹಾವುದೇನು ಅಂತ ಹೇಳಿದ್ರೆ, ಹಾವುದಾಗ್ಲಿ, ಸರ್ಪ ಆಗಿರ್ಲಿ, ನಾಗ ಆಗಿರ್ಲಿ, ಯಾವುದೇ ಆಗಿರ್ಲಿ, ಇವಾಗ ಕೆಟ್ಟ ಹಾವುಗಳು ನಿಮಗ್ ಶಾಪ ಹಾಕಿದ್ರಂತೂ ಅದು ಕ್ಷಮಿಸೋದು ಇಲ್ಲ. ಆಮೇಲೆ ಮನುಷ್ಯನಲ್ಲಿ ತುಂಬಾ ಅಸೂಯೆ ಬುದ್ಧಿ, ಕೆಟ್ಟ ಬುದ್ಧಿ, ಅವ್ರದ್ದು ನಾನು ಕಿತ್ಕೋಬೇಕು, ಇವ್ರದ್ದು ನಾನು ಕಿತ್ಕೋಬೇಕು, ಆಮೇಲೆ ಹೊಟ್ಟೆ ಕಿಚ್ಚು ಒಳಗಡೆನೆ ಹೊಟ್ಟೆ ಕಿಚ್ಚು ಪಟ್ಟು 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 ನೊಂದ್ಕೋತಾರಲ್ಲ, ಅದು ಕೆಟ್ಟ ಹಾವುಗಳ ಶಾಪ. ಅದು ಕೂಡ ಶಾಪನೇ ಆಕ್ಚುಲಿ. ಇದನ್ನೆಲ್ಲ ಹೋಗ್ಲಾಡಿಸ್ಕೊಂಡು ನೀವು ದೈವಿಕತ್ವಕ್ಕೆ ಹೋಗ್ಬೇಕು ಅಂತಂದಾಗ ನಮ್ಗೆ ಈ ಜನ್ಮದಲ್ಲೇ ಹಾವು ಶಾಪ, ಕೋಪ ಮತ್ತೆ ದ್ವೇಷ ತೋರ್ಸಿರುತ್ತೆ ಅಂತಲ್ಲ, ಎಷ್ಟೋ ಜನ್ಮದಿಂದ ಬಂದಿರುತ್ತೆ. ಇನ್ನೊಂದೇನು ಅಂದ್ರೆ ನಮ್ಮ ಕುಟುಂಬಕ್ಕೆ ಕೂಡ ನಮಗ್ ಶಾಪ ಬಂದಿರಬಹುದು. ಅನೇಕ ಸಲ ಹಾವುಗಳು ಕುಟುಂಬಕ್ಕೆ ಶಾಪ ಹಾಕಿರುತ್ತೆ. ಯಾವಾಗ ಈಗ ಪ್ರೆಗ್ನೆಂಟ್ ಹಾವುಗಳನ್ನ ಸಾಯಿಸಿದಾಗ ಅಥವಾ ಯಾರೋ ತೊಂದರೆ ಕೊಟ್ಟಿದ್ದಾಗ, ಹಳೆ ಕಾಲದಲ್ಲೆಲ್ಲ ಭೂಮಿ ಉಳ್ತಾ ಇರ್ಬೇಕಾದ್ರೆ ತಾತಂದ್ರು ಮುತ್ತಾತಂದ್ರು ಅವರೆಲ್ಲ ಹಾವುಗಳನ್ನ ಸತ್ತೋಗಿದ್ದಾಗ ಗೊತ್ತೋ ಗೊತ್ತಿಲ್ಲದೆ ಕೂಡ ಪಾಪ ಮಾಡಿರ್ಬೋದು, ಅವ್ರೇನ್ ಬೇಕು ಅಂತ ಮಾಡಿರಲ್ಲ. ಆಮೇಲೆ ಕೆಲವು ಸಲ ಅದು ಮನೆಗೆ ಬಂದ್ಬಿಟ್ಟಿರುತ್ತೆ ಹಾವು ಅಂತಾನು, ಹೊಡೆದಾಕಿ ಕೂಡ ಸಾಯಿಸಿರ್ತಾರೆ. ಈಗ ನಮ್ಮ ಮನೆಗಳಲ್ಲೇ ಆ ರೀತಿ ಹೊಡೆದಾಕಿ ಸಾಯಿಸಿ ಆಮೇಲೆ ಅದಕ್ಕೆ ಕಾರ್ಯ ಮಾಡಿದ್ರು, ತಿಥಿ ಮಾಡಿದ್ರು, ಶ್ರಾದ್ದ ಅದೆಲ್ಲ ಮಾಡಿದ್ರು ಏನಾಗಿರುತ್ತೆ ಗೊತ್ತಾ, ನಾವು ಪರಿಪೂರ್ಣವಾಗಿ ಅದನ್ನ ಶ್ರದ್ಧಾ ಭಕ್ತಿಯಿಂದ ವೈದಿಕ ಧರ್ಮದ ಪ್ರಕಾರ ಆಚರಿಸಿಲ್ಲ ಅಂತ ಹೇಳಿದಾಗ ಆ ಹಾವುಗಳಿಗೆ ಮುಕ್ತಿ ಸಿಕ್ಕಿರಲ್ಲ. ಮುಕ್ತಿ ಅಂದ್ರೆ ಮುಂದಿನ ಜನ್ಮಕ್ಕೆ ಹೋಗಕ್ಕೆ, ಪರಮ ಮುಕ್ತಿ ಅಂತಲ್ಲ, ಮುಂದಿನ ಜನ್ಮಕ್ಕೆ ಹೋಗೋದಕ್ಕೆ ಅದಕ್ಕೆ ಒಂದು ಅಂತ್ಯಕ್ರಿಯೆಯನ್ನ ನಾವು ಮಾಡಿಲ್ಲ ಅಂತ ಹೇಳಿದಾಗ ಏನಾಗುತ್ತೆ ಗೊತ್ತೋ, ಅದು ಅತಂತ್ರವಾಗಿ ಎಲ್ಲೋ ಮಧ್ಯ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ನೀವು ಗಮನಿಸಿ ಬೇಕಾದ್ರೆ ನಮ್ಗೆ ಹಾವಿನ ಶಾಪ, ದ್ವೇಷ ಮತ್ತು ಕೋಪ ಎಲ್ಲ ಇದ್ದಾಗ ನಿಮ್ಗೆ ಕನ್ಸಲ್ ಬಂದು ಕೆಲವು ಸತಿ ಜ್ಞಾಪಿಸತ್ತದು. ಅಂದ್ರೆ ಏನಕ್ ಬರ್ತಿದೆ ಅಪ್ಪ ಇದು ಇಷ್ಟು ಸತಿ ಹಾವು ಅಂತ ನಾವ್ ಯೋಚಿಸ್ತಾ ಹೋದಾಗ ನೀವ್ ಯಾವ್ದೋ ಒಂದು ಅಂತ್ಯಕ್ರಿಯೆ ಮಾಡಿಲ್ಲ ಅಥವಾ ಅದಕ್ಕೆ ಕಾರ್ಯ ಮಾಡಿಲ್ಲ ಅಂತ ಅನ್ನೋದನ್ನ ಅದೇ ಸೂಚನೆ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಇದ್ರ ಶಾಪ ನಿಮ್ಗೆ ಕ್ಯಾರಿ ಫಾರ್ವರ್ಡ್ ಆಗಿ ಬಂದೇ ಇರುತ್ತೆ ಎಷ್ಟೋ ಜನ್ಮಗಳಿಂದ. ಹಾವುಗಳು ಕನಸಲ್ಲಿ ಬಂದ್ರೆ ಏನರ್ಥ ಅದು? ಅಂದ್ರೆ ಒಬ್ಬೊಬ್ರಿಗೆ ಹಾವು ಕಚ್ದಂಗೆ, ಅಥವಾ ಇನ್ ಕೆಲವರು ಏನೋ ಹಾವು ಸುತ್ತ ಹಾಕೊಂಡಂಗೆ, ಕೆಲವೊಂದ್ಸಾರಿ ಬರೀ ಮುಖ ತೋರ್ಸ್ ಓಡ್ ಹೋದಂಗೆ, ಏನೇನೋ ಡಿಫ್ರೆಂಟ್ ಕೆಲವ್ರ ಮೈ ಮೇಲೆ ಓಡಾಡ್ದಂಗೆಲ್ಲ ಈಗ ವಿಚಿತ್ರವಾದಂಥ ಕನಸುಗಳು ಬರುತ್ತೆ ಈ ಹಾವಿಗೆ ಸಂಬಂಧಪಟ್ಟಂಗೆ. ಈಗ ಹಾವುಗಳು ಕನಸಲ್ಲಿ ಬಂದ್ರೆ ಅದರ ಅರ್ಥ ಏನು? ಅನೇಕ ಸಲ ನಮ್ಗಳಿಗೆಲ್ಲ ಚಿಕ್ಕ ವಯಸ್ಸಿಂದ ಗೊತ್ತೋ ಗೊತ್ತಿಲ್ದೇನೋ ಹಾವುಗಳು ತುಂಬಾ, ಕೆಲವ್ರಿಗೆ ಕನ್ಸಲ್ಲೂ ಬರುತ್ತೆ, ಕೆಲವ್ರಿಗೆ ನಾವಿಲ್ಲಿ ಕೂತಿದ್ದಾಗ ಇಲ್ಲೆಲ್ಲಾನೇ ಕಾಣಿಸ್ಕೊಳತ್ತೆ ಅಂದ್ರೆ ನಾವು ಜನ ಅನ್ಕೊಂಡ್ಬಿಡ್ತೀವಿ ನಿನ್ ಭ್ರಮೆ ಕಾಣಿಸ್ತಾ ಇದೆ ಹಾವು ಅಂತ. ಯಾಕೆ ನಾಯಿನೂ ಕಾಣಿಸ್ಬೋದು, ಗೂಬೆನೂ ಕಾಣಿಸ್ಬೋದು, ಇಲಿನೂ ಕಾಣಿಸ್ಬೋದು, ಆದ್ರೆ ಹಾವೇ ಯಾಕೆ ನಿಮ್ಮ ಭ್ರಮೇಲೂ ಕೂಡ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಬಂದು ಕಾಣಿಸ್ಕೊಳತ್ತೆ ಅಂದ್ರೆ ಅದೇನೋ ಒಂದು ಸೂಚನೆಯನ್ನ ಕೊಡ್ತಿರುತ್ತೆ ನಿಮ್ಗೆ. ನೀನು ನನ್ನ ಅಂತ್ಯಕ್ರಿಯೆನ್ ಮಾಡಿಲ್ಲ, ಅಥವಾ ನಿಮ್ ತಾತ ಅಂತ್ಯಕ್ರಿಯೆ ಮಾಡಲ್ಲ, ನಿಮ್ ತಂದೆಯವ್ರು ಮಾಡಿಲ್ಲ, ಅಥವಾ ನಿಮ್ ಕುಟುಂಬದಲ್ಲಿ ಈ ರೀತಿ ಇಷ್ಟೊಂದು ಹಾವುಗಳನ್ನ ಎಷ್ಟೋ ಜನ್ಮಗಳಿಂದ ಸಾಯಿಸಿದ್ದಾರೆ, ನೋವು ಕೊಟ್ಟಿದ್ದಾರೆ. ಅಥವಾ ಇವಾಗ ನಾವು ಸರ್ಪ ಸಂಸ್ಕಾರ ಮಾಡಕ್ ಹೋದಾಗ ತಂದೆ ಹಾವನ್ನ ದಹನಕ್ಕೆ ಹಾಕ್ಬಿಟ್ಟು ತಾಯಿ ಹಾವು ಮತ್ತೆ ಮೊಟ್ಟೆಗಳನ್ನ ಒಂದ್ ಮರದ ಕೆಳಗಡೆ ಬಿಡೋ ಹಾಗೆ ಸಿಂಬಾಲಿಕ್ ಆಗಿ ಮಾಡಿಸ್ತಾರೆ. ಹಿಟ್ಟಿನಲ್ಲಿ ಹಾವು ಮಾಡಿಸ್ಬಿಟ್ಟು, ಗೋಧಿ ಹಿಟ್ಟಲ್ಲಿ, ಅಕ್ಕಿ ಹಿಟ್ಟಲ್ಲಿ. ಸೊ ಆವಾಗ ಗೊತ್ತಾಗತ್ತೆ ನಿಜವಾಗ್ಲೂ ನಾವ್ ಎಷ್ಟೋ ಜನ್ಮಗಳ ಹಿಂದೆ ಅಥವಾ ನಮ್ಮ ಮನೇಲಿ ಯಾರೋ ಕುಟುಂಬಸ್ಥರು ಈ ರೀತಿ ಹಾವಿಗೆ ತೊಂದರೆ ಕೊಟ್ಟಿದ್ದಾಗ ಅಮ್ಮ ಹಾವು ಮತ್ತೆ ಮೊಟ್ಟೆಲಿರೋ ಮರಿ ಹಾವುಗಳು ಅಪ್ಪ ಸತ್ತೋದ್ರು ಅಂತಾನು ಶಾಪ ಹಾಕಿರ್ತಾರೆ. ಸೊ ಆ ರೀತಿ ಯಾವ ರೀತಿ ಶಾಪ ಬೇಕಾದ್ರೂ ಬಂದಿರಬಹುದು. ಅದೇನ್ ಮಾಡತ್ತೆ ಪಾಪ, ಬಂದ್ ಬಾಯಿ ಇಲ್ಲ ಹೇಳ್ಕೊಳ್ಳೋದಕ್ಕೆ. ಬಟ್ ಹಾವುಗಳಿಗೆ ಎಷ್ಟು ಪವರ್ ಅಂದ್ರೆ ಎನರ್ಜಿ ಅಂದ್ರೆ, ಹಾವನ್ನ ಅದಕ್ಕೆ ದೈವಿಕವಾಗಿ ನಾವು ಕನೆಕ್ಟ್ ಮಾಡ್ಕೊಳ್ಳೋದು. ಅದು ನಿಮ್ ಕನ್ಸಲ್ ಬಂದು ನಿಮ್ಗೆ ಜ್ಞಾಪಿಸುತ್ತೆ, ನೀನ್ ನಂದು ಯಾವ್ದೋ ಒಂದು ಕಾರ್ಯ ಮಾಡಿಲ್ಲ, ಮುಗ್ಸು ಅಂತ ಹೇಳ್ಬಿಟ್ಟು. ನಾವೇನ್ ಮಾಡ್ತೀವಿ, ಅಯ್ಯೋ ಕನ್ಸಲ್ ಹಾವು ಬಂತು ಬಿಡು, ಕನ್ಸಲ್ ಹಾವು ಬಂದ್ರೆ ಏನು ಅಂತ ಸುಮ್ನೆ ಗೂಗಲ್ ಸರ್ಚ್ ಮಾಡ್ಕೊಂಡ್ಬಿಡ್ತೀವಿ, ಅಥವಾ ಓದ್ತೀವಿ, ಅಥವಾ ಹಿರಿಯರನ್ನ ಕೇಳ್ತೀವಿ. ಈಗ ಹಾವು ಬಂದ್ ಕಚ್ಚಿದ್ರೆ ಏನು, ಹೆಡೆ ಎತ್ತಿದ್ರೆ ಏನು ಅಂತೆಲ್ಲ. ಆಕ್ಚುಲಿ ಹೆಡೆ ಎತ್ತಿದ್ರೆ ನಿಮ್ಗೆ ಎಲ್ಲಾ ರೀತಿ ಸುಖ ವೈಭೋಗಗಳನ್ನ ಕೊಡ್ತೀನಿ ಅಂತ ಒಂದು ಸಿಂಬಾಲಿಕ್ ಆಗಿ ಅದು ಆಶೀರ್ವಾದ ಮಾಡುತ್ತೆ ಅನ್ನೋದು. ಅದೇ ಹಾವು ನಿಮ್ಗೆ ಕಚ್ತಾ ಇದೆ ಅಂತಂದ್ರೂ ಕೆಲವು ಸತಿ ಅದು ಕಪ್ಪು ಹಾವ, ಹಸಿರು ಹಾವ,
ಬಿಳಿ ಹಾವ ಅಂತ ಅನ್ನೋದನ್ನೆಲ್ಲ ನಾವು ಚೆಕ್ ಮಾಡ್ಕೊಳ್ತೀವಿ. ಇನ್ನೊಂದ್ಸತಿ ಏನ್ ಮಾಡುತ್ತೆ ಗೊತ್ತಾ, ಹಾವು ನೀವೆಲ್ಲೋ ಹೋಗ್ತಾ ಇರ್ತೀರ, ನಿಮ್ಮನ್ನ ಅಟ್ಟಿಸ್ಕೊಂಡ್ಬರುತ್ತೆ, ನಿಮ್ ಕಾಲಿಗೆ ಸುತ್ತ ಹಾಕೊಂಡ್ಬಿಟ್ಟಿರುತ್ತೆ, ಅಥವಾ ಇಲ್ಲಿ ಮೇಲಿಂದ ನೇತಾಕೊಂಡು ಹಿಂಗೆಲ್ಲ ಕಾಣಿಸ್ಕೊಳತ್ತೆ. ಮತ್ತೆ ನೀವು ಮಧ್ಯರಾತ್ರಿ ಎದ್ದಾಗ್ಲೂ ಕೂಡ ಕೆಲವು ಸತಿ ಹಾವಿದೆ ಅಂತ ನಿಮ್ಗೆ ಭಯ ಆಗಕ್ ಶುರು ಆಗತ್ತೆ. ಈ ರೀತಿಯಲ್ಲಿ ಅದು ಅಷ್ಟು ಏನು ಅಂದ್ರೆ ಅದ್ರ ಎನರ್ಜಿ ನಿಮ್ಮ ಮೈಂಡು, ಸಬ್ ಕಾನ್ಶಿಯಸ್ ಮೈಂಡು ಮತ್ತೆ ನಿಮ್ಗೆ ಭ್ರಮೇಲೂ ಕೂಡ ಗೋಚರಿಸ್ತಾ ಇದೆ ಅಂದ್ರೆ ನಿಜವಾಗ್ಲೂ ಇದು ನೀವ್ ಅದಕ್ಕೆ ಸರ್ಪ ಸಂಸ್ಕಾರ ಮಾಡಿಸ್ಲೇಬೇಕು ಅನ್ನೋ ಸೂಚನೆನ ಅದು ಕೊಡ್ತಿದೆ ಅಂತ ದಯವಿಟ್ಟು ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಕೆಲವ್ರು ಏನಾಗಿರುತ್ತೆ, ಜಾತಕ ತೋರಿಸ್ದಾಗ್ಲೇನೆ ಜಾತಕದಲ್ಲಿ ಹೇಳಿರ್ತಾರೆ ನಿಮ್ಗೆ ಕುಜದೋಷ ಇದೆ, ಮದ್ವೆಗೆ ಡಿಲೇ ಆಗ್ತಾ ಇದೆ ಅಂದ್ರೆ ಹಾವಿನ ದೋಷ ಇದೆ ಅಂತ, ಅಥವಾ ಕಾಳಸರ್ಪ ದೋಷ ಇದೆ ಅಂತ, ಮತ್ತೆ ರಾಹುಗೂ ಕೇತುಗೂ ಮಧ್ಯ ಎಲ್ಲಾ ಗ್ರಹಗಳು ಸಿಕ್ಕಾಕೊಂಡಿದೆ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಕಾಳಸರ್ಪ ದೋಷನೂ ಇರುತ್ತೆ, ಕಾಳಸರ್ಪ ಯೋಗಾನೂ ಇರುತ್ತೆ. ಹೆಂಗ್ ಸಿಕ್ಕಾಕೊಳತ್ತೆ ಅಂತ, ಕೇತುವಿಂದ ರಾಹುಗೆ ಮಧ್ಯದಲ್ಲಿ ಸಿಕ್ಕಾಕೊಂಡ್ರೆ ನಿಮ್ಗೆ ಅದು ಯೋಗ. ಅದೇ ರಾಹು ಬಾಯಿಂದ ಕೇತು ಬಾಲದಲ್ಲಿ ಸಿಕ್ಕಾಕೊಳತ್ತೆ ಎಲ್ಲಾ ಗ್ರಹಗಳು ಅಂದ್ರೆ ಅದು ದೋಷ. ಸೊ ಇದನ್ನ ನೀವು ತೋರಿಸ್ಕೊಂಡಾಗ ಜಾತಕದಲ್ಲಿ ಅನೇಕ ಜನ ಪಾಪ ಜಾತಕನೂ ತೋರಿಸ್ಕೊಂಡ್ರಲ್ಲ, ಆದ್ರೆ ಹಾವು ಸುಮ್ನೆ ಬಿಡಲ್ಲ. ಇದೇ ರೀತಿ ನಿಮ್ಗೆ ಕನ್ಸಲ್ ಬರುತ್ತೆ, ಅಥವಾ ನಿಮ್ ಮನೆ ಹತ್ರ ಯಾರೋ ರೋಡಲ್ಲಿ ನೋಡ್ರಿ ಹಾವು ಬಂದಿತ್ತು ಅಂತ ಏನೋ ಒಂದ್ ಹಾವಿನ ವಿಚಾರ ನಿಮ್ ಕಿವಿಗ್ ಬೀಳತ್ತೆ, ಅಥವಾ ನೀವೇ ಹಿಂಗೇನೋ ಸ್ಕ್ರಾಲ್ ಮಾಡಿ ನೋಡ್ತಾ ಇದ್ದಾಗ ಹಾವು ನಿಮಗೆ ಹಾವಿಂದ ಯಾವ್ದೋ ವಿಡಿಯೋ ಕಾಣಿಸ್ಕೊಳುತ್ತೆ. ಸೊ ಹಾವು ಎಲ್ಲಾ ರೀತಿ ಸತತ ಪ್ರಯತ್ನ ಪಡುತ್ತೆ ನಿಮ್ಗೆ ವಿಚಾರ ತಿಳಿಸೋದಕ್ಕೆ, ನಿಮ್ ಮನೇಲಿ ಈ ರೀತಿ ದೋಷ ಆಗಿದೆ, ಹಿಂಗಾಗಿದೆ, ದಯವಿಟ್ಟು ನೀನ್ ಬಂದು ಸರ್ಪ ಸಂಸ್ಕಾರ ಮಾಡು ಅಂತ ಅದು ಪದೇ ತಿಳಿಸ್ಕೊಡತ್ತೆ ಜಿ. ಇದೇ ನಿಮ್ಗೆ ಕನ್ಸಲ್ ಬರೋದು ಕೂಡ ಸಿಂಬಾಲಿಕ್. ರೂಪಜಿ, ಈಗ ಸರ್ಪದೋಷ ಅಂದ್ರೆ ಏನು, ಸರ್ಪದೋಷ ಹೇಗ್ ಬರುತ್ತೆ, ಮತ್ತೆ ಈಗ ಎಷ್ಟೋ ಕೆಲವೊಂದು ವಂಶಗಳಿಂದ ಕ್ಯಾರಿ ಆಗಿರುತ್ತೆ, ಇದಕ್ಕೆ ಒಂದು ಪರಿಹಾರ ಅಂದ್ರೆ ಏನು? ಸರ್ಪದೋಷ ಒಂದು ನಮ್ ಜಾತಕ ತೋರಿಸ್ಕೊಂಡಾಗ ಅದರಲ್ಲಿ ಹೇಗೆ ಮಂಗಳ ನೀಚನಾಗಿದಾನ, ಕುಜದೋಷ ಇದೆಯಾ, ಕುಜಕ್ ರಿಲೇಟೆಡ್ ಸುಬ್ರಹ್ಮಣ್ಯ ಸ್ವಾಮಿಗೆ ನಾವು ಪೂಜೆ ಮಾಡೋದು. ಸೊ ಸುಬ್ರಹ್ಮಣ್ಯ ಸ್ವಾಮಿ ಹತ್ರನೇ ಇವರೆಲ್ಲರೂ ಒಂದು ಜಾಗ ಪಡ್ಕೊಂಡು, ಸ್ಥಳ ಪಡ್ಕೊಂಡು, ಎಲ್ಲಾ ಹಾವುಗಳು ಪ್ರೊಟೆಕ್ಷನ್ ಅನ್ನ ಪಡ್ಕೊಂಡು ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಕೂತಿವೆ. ಇವಾಗ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ರು ಕೆಳಗಡೆ ಮೊದಲು ಆದಿಶೇಷ ಇದ್ದಾನೆ, ವಾಸುಕಿ ಇದ್ದಾನೆ, ಅದ್ರ ಮೇಲೆ ಸುಬ್ರಹ್ಮಣ್ಯ ಇದ್ದಾನೆ. ಹೈರಾರ್ಕಿಲಿ ಪರಮಾತ್ಮನ ಕೂಡಿಸ್ಕೊಂಬಂದಾಗ ಎಲ್ಲದಕ್ಕೂ ತಳಪಾಯ ಆದಿಶೇಷ. ಸೊ ಹಾವೇ ನಮ್ಗೆಲ್ಲ ನಮ್ಮ ಭೂಮಿನೂ ಕೂಡ ತಳಪಾಯದಲ್ಲಿ ಹಿಂಗೆ ಹಿಡಿದಿಟ್ಕೊಂಡಿದೆ. ಆಮೇಲೆ ನಮ್ಮ ದೇಹದಲ್ಲಿ ನೀವು ನೋಡಿದ್ರು ಕೂಡ ಕುಂಡಲಿನಿ ಜಾಗೃತಿ ಆಗ್ಬೇಕು ಅಂದ್ರೂ ಕೂಡ ಅದು ಕೂಡ ಒಂದು ಸರ್ಪೆಂಟ್ ಹಾವು ತರಾನೇ ಅದು ಕೂತ್ಕೊಂಡಿದೆ. ನೀವು ದೈವಿಕವಾಗಿ ಅಚೀವ್ ಮಾಡ್ಬೇಕು ಅಂದ್ರೂ ಕೂಡ ನಮ್ಮಲ್ಲಿರುವ ಹಾವು ಜಾಗೃತವಾಗಬೇಕು. ಅಂದ್ರೆ ಹಾವಿನ ಅಂಶ, ಸರ್ಪದ ಅಂಶ, ನನ್ನ ಹೋದ ಜನ್ಮ ಈ ಜನ್ಮ ಎಲ್ಲವನ್ನು ಕನೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಹಾವು ನಮ್ಮಲ್ಲಿ ಅದು ದೈವಿಕ ಅಂಶವನ್ನ ಎಚ್ಚೆತ್ಕೊಳ್ಳೇಬೇಕಾಗತ್ತೆ. ಅದಾದ್ಮೇಲೆನೆ ನಾವು ಮೇಲ್ಗಡೆ ಪರಮಾತ್ಮನ ಎನರ್ಜಿಗೆ ಕನೆಕ್ಟ್ ಆಗಕ್ ಸಾಧ್ಯ. ಈ ಸರ್ಪದೋಷ ಅನ್ನೋದು ಬಂದಾಗ ನಿಮ್ಗೆ ಏನಾಗ್ಬಿಡುತ್ತೆ ಗೊತ್ತಾ, ಎಕ್ಸಾಂಪಲ್ ಹೇಳ, ಎಕ್ಸಾಕ್ಟ್ಲಿ ಇವಾಗ 2025 ಅಲ್ವಾ, ನಾನು 2005 ಅಲ್ಲಿ ಅತೀ ದೊಡ್ಡ AR ರೆಹಮಾನ್ ಶೋನ ಮಾಡಿದೆ ಬೆಂಗಳೂರಲ್ಲಿ. ಹೇಗೆ ಅಡಚಣೆಗಳು ಬರುತ್ತೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ನಿಮ್ ಜೀವನ ಎಲ್ಲೋ ಶುರುವಾಗಿ ರನ್ನಿಂಗ್ ರೇಸಲ್ಲಿ ಓಡ್ತಾ ಇರ್ತಾರೆ, ಟಕ್ ಅಂತ ನಿಂತೋಗುತ್ತೆ. ಆಮೇಲೆ ಎಲ್ಲಾ ಕೆಲಸ ಮಾಡಕ್ ಶುರು ಮಾಡ್ಕೋತಾರೆ, ಎಲ್ಲದಕ್ಕೂ ಅಡಚಣೆಗಳು ಬರ್ತಾನೆ ಇರುತ್ತೆ, ಅದು ಮುಂದಕ್ಕೆ ಹೋಗೋಕೆ ಬಿಡಲ್ಲ. ಇದು ಹೆಂಗೇನೆ, ನಿಧಿ ಮೇಲ್ಗಡೆ ಒಂದು ಹಾವು ಕೂತಿರುತ್ತೆ ನೋಡಿ, ನಿಧಿನ ಒಬ್ಬ ಮನುಷ್ಯ ಈಸಿಯಾಗಿ ಹೋಗ್ಬಿಟ್ಟು ಹಿಂಗ್ ತಗೊಳಕ್ಕಾಗಲ್ಲ. ಹಾವು ಅದನ್ನ ಬಿಟ್ಕೊಟ್ರೇನೆ ಅವಾಗ ನೀವು ಆ ಬಾಕ್ಸ್ ನ ತೆಗೆದು ಆ ನಿಧಿನೆಲ್ಲ ನೀವು ಪಡ್ಕೋಬಹುದು. ಹಾಗೆ ನಿಮ್ಮ ಜೀವನದಲ್ಲಿ ಭಾಗ್ಯೋದಯ, ನಿಧಿ ಎಲ್ಲವೂ ಬರಬೇಕು ಅಂತಂದಾಗ ನಿಮ್ಗೆಲ್ಲಾ ಸರ್ಪಗಳು, ಎಲ್ಲಾ ಹಾವುಗಳು, ಎಲ್ಲಾ ನಾಗರು ಕೂಡ ಆಶೀರ್ವಾದ ಮಾಡಿ ನಿಮ್ಗೆ ಆ ಜಾಗನ ಕ್ಲಿಯರ್ ಮಾಡಿಕೊಟ್ಟು ಬಿಡ್ಬೇಕವ್ರು. ನಾನು ಹೇಳ್ತಾ ಇದ್ದಂಗೆ 2005 ಅಲ್ಲಿ ನಾನು AR ರೆಹಮಾನ್ ಶೋ ಮಾಡಿದಾಗ ನನ್ನ ಕಂಟ್ರೋಲ್ ಅನ್ನ ಮೀರಿದಂತ ಪ್ರಾಬ್ಲಮ್ಗಳು ಹೆಂಗಾಗತ್ತೆ ಅಂದ್ರೆ, ನನ್ನ ಗಾಡ್ ಫಾದರು ಮತ್ತೆ ಗಲಾಟೆ ಮಾಡಿಸಿ ನಾನೇನೆ ರೆಹಮಾನ್ ಡೇಟ್ ಕೊಟ್ಬಿಟ್ಟಿದ್ದಾರೆ, ನಾವ್ AR ರೆಹಮಾನ್ ಶೋ ಮಾಡ್ಲೇಬೇಕು ಅಂತ ಅಷ್ಟು ಕೋಟಿ ಖರ್ಚು ಮಾಡ್ಬಿಟ್ಟು ನಾನು ಕಾಲೇಜ್ ಡೇಸ್ ಮುಗಿದ ತಕ್ಷಣನೇ ರೆಹಮಾನ್ ಶೋ ಮಾಡಕ್ ಹೋದೆ. ಮೊದಲೆಲ್ಲ ನಾ ಇವೆಂಟ್ಸ್ ಮಾಡ್ತಾ ಇದ್ದೆ, ಚಾರಿಟಬಲ್ ಇವೆಂಟ್ಸ್, ತುಂಬಾ ನಮ್ಮ HIV ಇನ್ಫೆಕ್ಟೆಡ್ ಮಕ್ಕಳಿಗೆ ಮತ್ತೆ ಆರ್ಫನೇಜ್ ಮಕ್ಕಳಿಗೆ. AR ರೆಹಮಾನ್ ಶೋ ಕೂಡ ನನ್ನ ಟ್ರಸ್ಟ್ ನಮ್ಮ ಮನೆ ಅನ್ನೋದನ್ನ ಶುರು ಮಾಡಿದೆ ಅಂತ ಅದಕ್ಕೆ ಫಂಡ್ ರೈಸಿಂಗ್ ಮಾಡ್ಕೊಳ್ಳೋಣ ಅಂತ ಮಾಡಿದ್ವಿ. ಸೊ ಇಷ್ಟೆಲ್ಲ ಮಾಡಿದಾಗ ಆ ಸಮಯದಲ್ಲಿ ಮಳೆ ಬರೋ ಕಾಲನೇ ಅಲ್ಲ. ಯು ವೋಂಟ್ ಬಿಲೀವ್ ಹೆಂಗೆ ಅಡಚಣೆಗಳು ಬರುತ್ತೆ ಅಂತ ಹೇಳಿದ್ರೆ, ಅಷ್ಟು ದೊಡ್ಡ ವ್ಯಕ್ತಿ, ಬ್ರ್ಯಾಂಡ್ ನೇಮ್ ಇರುವಂತಹ ವ್ಯಕ್ತಿಗೆ ಯಾರೋ ಅನ್ನೋನ್ ಸಿಂಗರ್ನ ಕರ್ಕೊಂಬಂದ್ರೆ ಓಕೆಪ್ಪ ಶೋ ಆಯ್ತೋ ಇಲ್ವೋ, ಜನ ಬರ್ಲಿಲ್ವೋ ಅಂತ ನಾವ್ ಅನ್ಕೋಬಹುದು. ಇದಕ್ಕೆ ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ 3D ಲೈವ್ ಅಂತ 3D ಗ್ಲಾಸಸ್ ನ ಕೊಟ್ಟು ನಾವು AR ರೆಹಮಾನು ಅಲಾಂಗ್ ವಿತ್ AR ರೆಹಮಾನ್ ಒಂದು 15 ಜನ ಸಿಂಗರ್ಸ್. ಸೊ ಎಲ್ರು ಬಂದಿದ್ರು, ಶಂಕರ್ ಮಹಾದೇವನಿಂದ ಹಿಡಿದು ಸೋನು ನಿಗಮ್ ಇಂದ ಹಿಡಿದು ಎಲ್ರು ಬಂದಿದ್ರು ಅವ್ರ ಜೊತೆ. ಅಷ್ಟು ದೊಡ್ಡ ಶೋ ಮಾಡೋದಿನ ಘೋರವಾಗಿ ಜೋರಾಗಿ ಒಂದು ಮಳೆ ಬಂತು.
ಸ್ಟೇಜೇ ಬಿದೋಯ್ತು. ಯು ವೋಂಟ್ ಬಿಲೀವ್ ಯಾವ ರೀತಿ ಅಡಚಣೆಗಳು ಬರ್ತಾ ಹೋಗುತ್ತೆ ಅಂತ ಅನ್ನೋದಕ್ಕೆ. ಎಷ್ಟು ಜೋರಾಗಿ ಮಳೆ ಬಂದಿರಬೇಕು ಅಂತ ನೀವು ಲೆಕ್ಕ ಹಾಕಿ ಸ್ಟೇಜೇ ಬಿದ್ದೋಗ್ಬೇಕು ಅಂತಿದ್ರೆ. ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಮಾಡಿದ್ದು. ತುಂಬಾ ಬೇರೆ ದೇಶಗಳಿಂದ ಕೂಡ ಇಲ್ಲಿಗೆ ಬಂದಿದ್ರು. AR ರೆಹಮಾನ್ಗೆ ದೊಡ್ಡ ಫ್ಯಾನ್ಸ್ ನಾವು. ಆ ಶೋನ್ ನೋಡ್ಲೇಬೇಕು ಅಂತಂದ್ಬಿಟ್ಟು. ಆಮೇಲೆ 10,000 ರೂಪಾಯಿ ಟಿಕೆಟ್ ಅಂತ ಇಟ್ಟಿದ್ರು. ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಹೋಗ್ತಾ 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 ಜನಗಳೆಲ್ಲ ಪೊಲೀಸ್ನವ್ರೆಲ್ಲ ಗೇಟ್ ಅಲ್ಲಿರೋರು ಫ್ರೀ ಬಿಡಕ್ ಶುರು ಮಾಡಿದ್ರು ಜನನ. ಆಮೇಲೆ ಜೋರಾಗಿ ಮಳೆ ಬಂತು, ಜೋರಾಗಿ ಗಾಳಿ ಬಂತು, ಸ್ಟೇಜ್ ಬಿದೋಯ್ತು. ಈ ತರ ಎಲ್ಲ ದೊಡ್ಡ 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 ಪ್ರಾಬ್ಲಮ್ಗಳು ನನಗೆ ಎದುರಾಯ್ತು. ಇದು ನಮ್ಮ ಕೈಯಲ್ಲಿಲ್ಲ ನೋಡಿ. ನೇಚರ್ ನಿಮ್ಗೆ ಹೆಂಗೆ ಅಡೆತಡೆಗಳನ್ನ ಉಂಟು ಮಾಡುತ್ತೆ ಅಂದ್ರೆ, ಈಗ ನನ್ನ ಕೈಯಲ್ಲಿ ಏನೋ ಕಾರಲ್ಲಿ ಪೆಟ್ರೋಲ್ ಆಗೋಯ್ತು ಅಂದ್ರೆ ಪೆಟ್ರೋಲ್ ಹಾಕ್ಸ್ಕೋಬಹುದು, ಅಥವಾ ನಾ ಎಲ್ಲೋ ಬಿದೋದೆ ಅಂದ್ರೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಇಂಜೆಕ್ಷನ್ ತಗೊಂಡು ನಾನು ರಿಪೇರಿ ಮಾಡ್ಕೋಬಹುದು. ಇಡೀ ನೇಚರೇ ನಿನಗೆ ನಾನು ಈ ರೀತಿ ಅಡಚಣೆಗಳನ್ನ ಕೊಡ್ತಾ ಹೋಗ್ತೀನಿ ಅಂತಂದಾಗ ನೀವು ಹೆಂಗ್ ಸೊಲ್ಯೂಷನ್ ನ ಹುಡುಕೊಳ್ತೀರಾ? ಆಮೇಲೆ ಕಷ್ಟಪಟ್ಟು ಮಾಡಿದಂತ ಅನೇಕ ಕೆಲಸಗಳಿಗೂ ಕೂಡ ಈ ರೀತಿ ಅಡಚಣೆಗಳು ಬರ್ತಾ ಹೋಗುತ್ತೆ ಅಂತಂದಾಗ ನಮ್ಮನ್ನ ಮೀರಿದ್ದು, ಮನುಷ್ಯನ ಮೀರಿದಂತ ಒಂದು ಎನರ್ಜಿ ನಮ್ಮನ್ನ ಆಟ ಆಡಿಸ್ತಾ ಇರುತ್ತೆ. ಸೊ ಅದನ್ನ ನಾವು ಕಂಡಿಡ್ಕೊಂಡು ನಾವು ಮುಂದೆ ಮಾಡ್ತಾ ಹೋಗ್ಬೇಕು. ಅಂದ್ರೆ ಮುಖ್ಯವಾಗಿ ಮನುಷ್ಯ ಯಾವುದು ದೋಷ ಪರಿಹಾರ ಮಾಡ್ಕೋತಾನೋ ಇಲ್ವೋ, ಆದ್ರೆ ನಾಗದೋಷವನ್ನ, ಕಾಳಸರ್ಪ ದೋಷವನ್ನ ಪರಿಹಾರ ಮಾಡ್ಕೊಳ್ಳೇಬೇಕು ಜಿ. ಇದು ಬಹಳ ಬಹಳ ಮುಖ್ಯ. ಯಾಕೆಂದ್ರೆ ನಮ್ಮ ಜೀವನನೇ ಸರಾಗವಾಗಿ ಸಾಗಬೇಕು ಅಂದ್ರೆ, ನಾನು ಈ ಜನ್ಮದಲ್ಲೇ ಹಾವುಗಳನ್ನ ಸಾಯಿಸಿದೀನಿ, ಹಾವುಗ್ ತೊಂದರೆ ಕೊಟ್ಟಿದ್ದೀನಿ ಅಂತಲ್ಲ. ಎಷ್ಟೋ ಜನ್ಮದಲ್ಲಿ ಏನೋ ಮಾಡಿರಬಹುದು. ಆಮೇಲೆ ಅದ್ ಕನ್ಸ್ನಲ್ಲೇ ಬರ್ಲಿ, ಹೇಳಿ, ನನ್ನ ಜಾತಕದಲ್ಲೇ ಇರ್ಲಿ, ಜಾತಕನೇ ತೋರಿಸ್ಕೋಬೇಕು ಅಂತಾನು ಇಲ್ಲ. ನಾ ಹೇಳೋದು, ನೀವೆಲ್ಲರೂ ಜೀವನದಲ್ಲಿ ಒಂದು ಸತಿನಾದ್ರೂ ಹೋಗ್ಬಿಟ್ಟು ಪ್ರತಿ ಕಾಳಸರ್ಪ ದೋಷಕ್ಕೆ ಪರಿಹಾರವಾಗಿ ನಿಮ್ಗಿದ್ಯೋ ಇಲ್ವೋ ನೀವ್ ಅದನ್ನ ಪರಿಹಾರ ಮಾಡಿಸ್ಕೊಳ್ಳೇಬೇಕು. ಮತ್ತೆ ಇದನ್ನ ಸರ್ಪ ಸಂಸ್ಕಾರ ಮಾಡಿಸ್ಲೇಬೇಕು, ಆಶ್ಲೇಷ ಬಲಿ ಮಾಡಿಸ್ಕೊಳ್ಳೇಬೇಕು ಜಿ. ರೂಪಜಿ, ಈಗ ಎಷ್ಟೋ ಸಂದರ್ಭದಲ್ಲಿ ಈಗ ಕೆಲವು ಮನೆಗಳಲ್ಲಿ ತುಂಬಾ ಸಮಸ್ಯೆಗಳಾಗ್ತಿರತ್ತೆ. ಮಕ್ಕಳು ಅಥವಾ ಮದುವೆಗಳೇ ಆಗ್ಬಿರ್ಬೋದು, ಆರ್ಥಿಕವಾಗಿ ಸಮಸ್ಯೆಗಳಿರ್ಬೋದು. ಕೆಲವೊಂದ್ಸರಿ ಅಂತಾರೆ ಏನೋ ನಿಮ್ಮ ಫ್ಯಾಮಿಲಿಗಳಲ್ಲೇ ಸರ್ಪದೋಷ ಇರ್ಬೋದು ಅಂತ. ಈಗ ಒಬ್ರು ಹೇಗೆ ಕಂಡುಕೊಳ್ಬೋದು, ಅಂದ್ರೆ ಅವ್ರ ಫ್ಯಾಮಿಲೀಸ್ ಅಲ್ಲೋ ಅಥವಾ ಅವ್ರಿಗೆ ಸರ್ಪದೋಷ ಇದೆ ಅಂತ? ಆ ಕಾಳಸರ್ಪ ದೋಷಕ್ಕೆ ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ಪವಿತ್ರವಾದ ಸ್ಥಳ, ಅಥವಾ ಗೋಕರ್ಣಕ್ಕೆ ಹೋಗಬಹುದು, ಅಥವಾ ನೀವು ಕಾಳಹಸ್ತಿಗೆ ಹೋಗಬಹುದು. ನಾವೆಲ್ಲ ಮುಖ್ಯವಾಗಿ ಸುಬ್ರಹ್ಮಣ್ಯ ಸ್ವಾಮಿನೇ ನೆಲೆಸಿ, ಗಣೇಶ, ಸುಬ್ರಹ್ಮಣ್ಯ, ಪರಶುರಾಮರು ಎಲ್ಲರೂ ನೆಲೆಸಿರುವಂತ ಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಸಾಮಾನ್ಯ ನಾವೆಲ್ಲರೂ ಅಲ್ಲೇ ಹೋಗ್ಬಿಟ್ಟು ಮಾಡಿಸ್ಕೋತೀವಿ. ಇನ್ನ ಕೆಲವರು ಇಲ್ಲೆಲ್ಲೋ ಮಾಡ್ಕೊಂಡ್ಬಿಡ್ತೀವಿ, ಮುಗ್ದೋಗುತ್ತೆ, ನಾನು 2 ದಿನ ಹೋಗಲಿರ್ಬೇಕಾ ಅಂತ ಅನ್ನೋದನ್ನ ಹೇಳ್ತಾರೆ. ಸೊ ನೀವು ಆತರ ಅರ್ಜೆಂಟ್ ಆಗಿ ಮಾಡ್ಕೋಬಾರ್ದು. ಇನ್ನೊಂದು ಹೇಳ, ನೀವು ಎಷ್ಟು ಎಮೋಷನಲ್ ಆಗಿ, ನಾನು ಪ್ರತಿ ಸಲ ಸರ್ಪ ಸಂಸ್ಕಾರವನ್ನ ಮಾಡಿಸಿದಾಗ್ಲೂ, ನಾನು 1 ವರ್ಷ ಅಂತಲ್ಲ, ಪ್ರತಿ ಸತಿ ಮಾಡಿಸ್ಕೊಂಡು ಹೋಗ್ತೀನಿ. ನೋಡಿ, ಇನ್ನೊಂದು ವಿಚಾರ ನಾನು ಹೇಳ್ಬೇಕು. ಯಾಕೆಂದ್ರೆ 1 ಸತಿ ಮಾಡಿಸ್ಬಿಡಿ ಸರ್ಪ ಸಂಸ್ಕಾರ ಸಾಕು ಅಂತ ಹೇಳ್ತಾರೆ. ಪರಾಶರ ಮಹಾಮುನಿಗಳು ಏನ್ ಹೇಳ್ತಾರೆ ಗೊತ್ತಾ? ಸರ್ಪ ಸಂಸ್ಕಾರವನ್ನ ಪ್ರತಿ ವರ್ಷ ನೀನ್ ಮಾಡಿಸ್ಬೇಕು. ಯಾಕೆ? ನಿಮ್ಮನೇಲಿ ನಿಮ್ಮ ಅಜ್ಜಿ, ತಾತ, ಮುತ್ತಾತ ಅಥವಾ ತಂದೆ ತಾಯಿ ಯಾರೋ ಹೋಗಿದ್ದಾಗ ನೀನ್ ಹೆಂಗೆ ಕಾರ್ಯಗಳನ್ನ ಮಾಡ್ತೀಯೋ, ಹಾವನ್ನ, ಸರ್ಪನ ಮತ್ತೆ ಈ ದೋಷಗಳನ್ನು ಕೂಡ ಇವರೆಲ್ಲಾರನು ನಿನ್ನ ಸಂಬಂಧಿಕರು ಅಂತಾನೆ ನೀನು ಸ್ವೀಕರಿಸಬೇಕು. ಇವ್ರುಗಳಿಗೂ ಕೂಡ ನೀನು ನಿನ್ನ ತಂದೆ, ಎಷ್ಟೋ ಜನ್ಮದಿಂದ ಅವರೇ ನನ್ನ ತಂದೆ ತಾಯಿ ಆಗಿರಬಹುದು, ಯಾರಿಗ್ ಗೊತ್ತು. ಸೊ ಅವ್ರಿಗೂ ನೀನು ಸರ್ಪ ಸಂಸ್ಕಾರವನ್ನ ಪ್ರತಿ ವರ್ಷ ಮಾಡ್ಬೇಕು ಅಂತ ಪರಾಶರರು ಹೇಳ್ತಾರೆ. ನೋಡಿ, ಬರ್ತಾ 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 ಕಲಿಯುಗದಲ್ಲಿ ನಮ್ಗೆ ಇದನ್ನೆಲ್ಲ ಹೇಳ್ಕೊಡೋರೆ ಯಾರು ಇರ್ಲಿಲ್ಲ. ನಾವೇ ಓದದ್ಮೇಲೆ ಸದ್ಯ ತಿಳ್ಕೊಳಕ್ ಶುರುವಾಯ್ತು. ಯಾರು ನಿಜವಾಗ್ಲೂ ನಮ್ಗೆ ಬಂದು ಹೇಳ್ಕೊಳ್ಳೋ, 1 ಸತಿ ಮಾಡಿಸ್ಬಿಡ್ರಿ ನಿಮ್ಗೆ ಸರಿ ಹೋಗುತ್ತೆ, ನೀವು ಮಾಡಿಸಿದಿರಲ್ಲ ಬಿಡಿ, ಹೋದ ವರ್ಷ ಪರವಾಗಿಲ್ಲ ಅನ್ನೋ. ನಾನಂದೆ, ಇಲ್ಲ ಗುರುಗಳೇ, ನನ್ನಿಷ್ಟ, ನಾನು ಪ್ರತಿ ವರ್ಷನಾದ್ರೂ ಮಾಡಿಸ್ಕೋತೀನಿ, ಎಷ್ಟು ವರ್ಷನಾದ್ರೂ ಮಾಡಿಸ್ಕೋತೀನಿ, ದಯವಿಟ್ಟು ನಂಗೆ ಸರ್ಪ ಸಂಸ್ಕಾರ ಮಾಡಿಸ್ಕೊಡಿ ಅಂತ. ನಾನು ಪ್ರತಿ ವರ್ಷ ಮಾಡಿಸ್ದಾಗ ನಿಮ್ಗೆ ಏನ್ ಮಾಡ್ತಾರೆ, ಅಲ್ಲಿ ಹಿಟ್ಟಿನಲ್ಲಿ 2 ಹಾವನ್ನ ಮಾಡಿ, ನಿಜವಾಗ್ಲೂ ಅಪ್ಪ ಹಾವು ಸತ್ತೋಗಿದೆ ಅಂತಂದ್ಬಿಟ್ಟು ಅಮ್ಮ ಹಾವು ಮತ್ತೆ ಮೊಟ್ಟೆಗಳನ್ನ ನಿಮ್ಗೆ ಮರದ ಕೆಳಗಿಡಕ್ ಬಿಟ್ಟು ಅಪ್ಪ ಹಾವುಗೆ ಸಂಸ್ಕಾರವನ್ನ ಮಾಡ್ತಾ ಹೋಗ್ತಾರೆ. ಯಾಕೆಂದ್ರೆ ಔರ್ಧ್ವ ದೈಹಿಕ ಕ್ರಿಯೆಗಳನ್ನ ಪೂರ್ತಿ ಮಾಡ್ಬೇಕು. 2ನೇ ದಿನಾನೂ ಮಾಡ್ತಾರೆ. ಆಮೇಲೆ ನೀವು ಸೂತಕದ ಫೀಲನ್ನ ಮಾಡ್ಕೋಬೇಕು. ನೀವು ಸುಮ್ನೆ ಏನೋ ಡ್ರೆಸ್ ಮಾಡ್ಕೊಂಡು ಹೋಗ್ಬಿಟ್ಟು ಪುರೋಹಿತರೇನೋ ಮಾಡ್ಕೊಂತಾರೆ, ಹಿಂಗ್ ತಿರ್ಗು ಹಂಗ್ ತಿರ್ಗು, ಫೋನ್ ನೋಡು, ಅಮ್ಮನ್ ನೋಡು, ಅಪ್ಪನ್ ನೋಡು, ಹಂಗೆಲ್ಲ ಕುತ್ಕೋಬೇಡಿ. ನಿಮ್ಮನೇಲೆ ಯಾರೋ ಒಬ್ರು ಸತ್ತೋಗಿದ್ರೆ ನೀವ್ ಹೆಂಗೆ ಕಣ್ಣೀರ್ ಹಾಕ್ತಿರೋ, ದಯವಿಟ್ಟು ನಾನು ಲಿಟ್ರಲಿ ಹತ್ಬಿಟ್ಟು ಬಂದೆ.
ಆಯ್ತಪ್ಪ ಸರ್ಪದೇವ ನಾಗದೇವ ನಾನು ಎಷ್ಟು ಜನ್ಮದ ಹಿಂದೆ ಏನ್ ಮಾಡಿದ್ನೋ ನೀವ್ ನನ್ಗೆ ಯಾವ ರೀತಿ ರಿಲೇಶನ್ಶಿಪ್ ಇತ್ತೋ ಗೊತ್ತಿಲ್ಲ, ನನ್ನ ದಯವಿಟ್ಟು ಕ್ಷಮಿಸು ಅಂತ ನಿಜವಾಗ್ಲೂ ನಿಮ್ ಮನೇಲಿ ಯಾರೋ ಒಬ್ರು ಸತ್ತೋಗಿದ್ದಾರೆ ಅಂತ ನೀವು ಕಣ್ಣೀರ್ ಹಾಕಬೇಕು. ನೀವು ಸ್ಮಶಾನಕ್ಕೆ ಹೋದಾಗ ಮತ್ತೆ ತಿಥಿ ಮಾಡಿಸಿದಾಗ ಹೆಂಗೆ ನಿಮ್ಮ ಪ್ರಿಯವಾದವ್ರನ್ನ ಕಳ್ಕೊಂಡಾಗ ಕಣ್ಣೀರ್ ಹಾಕ್ತಿರೋ ಅದೇ ರೀತಿ ಕಣ್ಣೀರ್ ಹಾಕಿ ಆ ಫೀಲ್ ನ ಕನೆಕ್ಟ್ ಮಾಡ್ಕೋಬೇಕು. ಅವಾಗ್ಲೇ ನಿಮ್ಗೆ ಹಾವು ಸರ್ಪಗಳು ಓಕೆ ಬಿಡು ನಿನ್ನ ಕ್ಷಮಿಸಿದೀನಿ ನಾನು ಅಂತ ಅಂದ್ಬಿಟ್ಟು ನಿಮ್ಗೆ ಎಲ್ಲಾ ರೀತಿ ವರಗಳನ್ನ ಕೊಡೋದು. ಇದನ್ನ ನೀವು ಕುಕ್ಕೆಲಾದ್ರೂ ಮಾಡಿಸಿ, ಕಾಳಹಸ್ತಿಲಾದ್ರೂ ಮಾಡಿಸಿ, ಅಥವಾ ಗೋಕರ್ಣಲಾದ್ರೂ ಮಾಡಿಸಿ. ಆದ್ರೆ ನೀವು ಪುರೋಹಿತರ ಹತ್ರ ಮಾತಾಡ್ಕೊಂಡು ಪರಿಪೂರ್ಣವಾಗಿ ಮಾಡಿಸ್ಕೋಬೇಕು. ಇನ್ನೊಂದೇನ್ ಗೊತ್ತಾ, ಮನೇಲಿ ಒಬ್ರಿಗೆ ಮಾಡಿಸ್ಬಿಡೋಣ ಸಾಕು ಎಲ್ರಿಗೂ ಹೋಗುತ್ತೆ ಅಂತಾರ, ಅದಲ್ಲ. ನೋ, ಮನೇಲಿ ನೀವು ಒಬ್ಬೊಬ್ರಿಗೆ ಸೆಪರೇಟ್ ಮಾಡಿಸ್ಕೊಳ್ಳಿ. ದುಡ್ಡು ಉಳಿಸ್ಕೋಬೇಕು ಅಂತ ಅನ್ಬಿಟ್ಟು ನೀವು ಎಲ್ರು ಸೇರಿ ಒಬ್ರಿಗೆ ಮಾಡಿಸ್ಬಿಡಿ ಅಂತ ಒಬ್ರ ದೋಷ ಎಲ್ರಿಗೂ ಹೋಗುತ್ತೆ ಅಂತಲ್ಲ. ಈಗ ನಿಮ್ ಮಗಳಿಗಿರ್ಬೋದು ದೋಷ, ಅಥವಾ ಅಳಿಯಂಗಿರ್ಬೋದು, ಅಥವಾ ಮಗನ್ಗಿರ್ಬಹುದು, ತಂದೆ ತಾಯಿಲೇ ಯಾರಿಗೋ ಒಬ್ರಿಗಿರ್ಬೋದು. ಯಾಕೆ ನೀವೆಲ್ಲ ಮಾಡಿಸ್ಕೋಬೇಕು ಅಂದ್ರೆ ನೆಕ್ಸ್ಟ್ ಜನ್ಮಕ್ಕೆ ಅಥವಾ ನೆಕ್ಸ್ಟ್ ಜನರೇಷನ್ಗೆ ಅದು ಕ್ಯಾರಿ ಫಾರ್ವರ್ಡ್ ಆಗ್ಬಾರ್ದು ದೋಷ ಅನ್ನೋದಕ್ಕೆ. ಏನ್ ತಪ್ಪಿದೆ ಇವಾಗ? ನಮ್ಮ ಮನೇಲೆ ಯಾರೋ ಒಬ್ರು ಹೋದಾಗ ನಾವ್ ಹೆಂಗ್ ಕಾರ್ಯ ಮಾಡಿಸ್ತೀವೋ, ತಿಥಿ ಮಾಡಿಸ್ತೀವೋ, ಶ್ರದ್ಧಾ ಭಕ್ತಿಯಿಂದ ಅದನ್ನ ಮಾಡ್ಸೋದು ಬಹಳ ಮುಖ್ಯ. ಆಮೇಲೆ ಅನೇಕರಿಗೆ ಮದ್ವೆಗ್ ಮುಂಚೆನೂ ಹೇಳ್ತಾರೆ ಇನ್ವಿಟೇಷನ್ ನ ಅಲ್ಲಿ ಹೋಗಿ ಹಾಕ್ಬಿಟ್ಟು ಬರ್ಬೇಕು. ಆಮೇಲೆ ಅನೇಕರಿಗೆ ನಾ ಹೇಳೋದೇನ್ ಗೊತ್ತಾ, ಮದ್ವೆಗ್ ಮುಂಚೆನೆ ಮಾಡಿಸ್ಕೊಳ್ಳಿ. ಅವಾಗ ನಿಮ್ಗೆ ಕುಟುಂಬದಲ್ಲಿ ಜಗಳ ಆಡೋದು, ಕಿತ್ತಾಟ ಆಗೋದು, ಬೇರ್ಪಡಿಸೋದು ಇದೆಲ್ಲ ಏನ್ ಮಾಡುತ್ತೆ ಗೊತ್ತಾ, ಹಾವು ನಿಮಗ್ ಸೂಕ್ಷ್ಮ ರೂಪದಲ್ಲಿ ನಿಮ್ ಮನೇಲಿ ಅದು ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ನಿಮ್ಮಲ್ಲಿರೋರ್ಗೆ ಎಲ್ರಿಗೂ ಜಗಳ ತಂದಿಡತ್ತೆ. ಸೊಸೆಯಿಂದ ಅತ್ತೆಗೆ, ಅತ್ತೆಯಿಂದ ಮಗನಿಗೆ, ಮಗನಿಂದ ಅಪ್ಪನಿಗೆ, ಅಪ್ಪ ಅಣ್ಣ ತಮ್ಮಂದ್ರು ಎಲ್ರಿಗೂ ಜಗಳ ತಂದಿಡುತ್ತೆ. ಸಂತೋಷವಾಗಿ ನೆಮ್ಮದಿಯಾಗಿ ಸಂಸಾರನ ನಡೆಸೋದಕ್ಕೆ ಅದು ಬಿಡಲ್ಲ. ಯಾಕೆ ಅಂದ್ರೆ ಪಾಪ ಅದಕ್ಕೆ ನೀವು ಶ್ರಾದ್ದ ಮಾಡದೆ, ಅದಕ್ಕೊಂದು ನೀವು ನೆಕ್ಸ್ಟ್ ಜನ್ಮಕ್ಕೆ ಕಳಿಸ್ದೆ, ಅದನ್ನ ಅತಂತ್ರ ಸ್ಥಿತಿಯಲ್ಲಿ ಇಟ್ಬಿಟ್ಟು ನಾವೆಲ್ಲ ಚೆನ್ನಾಗಿರ್ತೀವಿ ಲೌಕಿಕ ಜೀವನದಲ್ಲಿ ಅಂತ ಹೇಳಿದಾಗ ಅದಕ್ಕೆ ಬೇಜಾರಾಗೇ ಆಗುತ್ತೆ. ಅದಕ್ಕಾಗಿ ನಾನು ಏನ್ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಎಲ್ರಿಗೂ ಮದ್ವೆಗ್ ಮುಂಚೆನೆ ನೀವು ಸರ್ಪ ಸಂಸ್ಕಾರವನ್ನ ಮಾಡಿಸ್ಕೊಟ್ರೆ ನಿಜವಾಗ್ಲೂ ಒಳ್ಳೇದಾಗತ್ತೆ. ಆಮೇಲೆ ಆದ್ರೆ ಪ್ರತಿ ವರ್ಷ ಮಾಡ್ಕೊಂಡು ಹೋಗಿ. ಈಗ ನಿಮ್ಗೆ ಹಾವುಗೆ ಅಥವಾ ಈಗ ಸರ್ಪಕ್ಕೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆಗಳಿದ್ರು ಕೂಡ ಪ್ರತಿಯೊಂದಕ್ಕೂ ಇನ್ಫ್ಯಾಕ್ಟ್ ಬಾಲಿವುಡ್ ಆಕ್ಟರ್ಸ್ ಕತ್ರಿನಾ ಕೈಫ್ ಕೂಡ ಮೊನ್ನೆ ಕುಕ್ಕೆ ಸುಬ್ರಹ್ಮಣ್ಯ ಬಂದು ಹೋದ್ಮೇಲೆ ಅವ್ರಿಗೆ ಮಗುವಾಗಿದ್ದು. ಸೊ ಈಗ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೂ ಹಾವಿಗೂ ವಿಶೇಷವಾದಂತ ಅನುಬಂಧ. ಸುಬ್ರಹ್ಮಣ್ಯ ಸ್ವಾಮಿನೇ ಸರ್ಪನ ಅಥವಾ ಸರ್ಪಕ್ಕೂ ಸುಬ್ರಹ್ಮಣ್ಯ ಸ್ವಾಮಿಗೂ ಏನ್ ಸಂಬಂಧ? ಅದೇ ಅವಾಗ್ಲೇ ಕತೆ ಹೇಳ್ದಂಗೆ ಸರ್ಪಕ್ಕೂ ಸುಬ್ರಹ್ಮಣ್ಯಗೂ, ಸರ್ಪ ಆಗಿರ್ಲಿ, ವಾಸುಕಿ ಆಗಿರ್ಲಿ, ಅನಂತ ಆಗಿರ್ಲಿ, ತಕ್ಷಕ ಆಗಿರ್ಲಿ, ಎಲ್ಲಾ ಹಾವುಗಳಿಗೂ ಇದು ಗರುಡ ಬಂದು ತೊಂದರೆ ಕೊಡ್ತಾ ಇದ್ದಾಗ ವಾಸುಕಿ ಅಲ್ಲಿ ಕೂತು ತಪಸ್ನ ಮಾಡ್ತಾ ಇದ್ದಾಗ ಗರುಡಂಗೂ ವಾಸುಕಿಗೂ ಯುದ್ಧ ನಡೆಯುತ್ತೆ. ಅವಾಗ ಗರುಡ ಶಿವನ್ನ, ಸುಬ್ರಹ್ಮಣ್ಯ ಸ್ವಾಮಿನ ಮೊರೆ ಹೋಗಿ ತುಂಬಾ ಬೇಡ್ಕೋತಾನೆ. ಇವನ್ ಗಣೇಶ ಕೂಡ ಬಂದು ಯುದ್ಧ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿ ಈ ಹಾವುಗಳನ್ನೆಲ್ಲ ಪ್ರೊಟೆಕ್ಟ್ ಮಾಡಿ ಗರುಡನ್ನ ನೀನ್ ಸುಮ್ನೆ ಇರ್ಬೇಕು ಅಂತ ಅವನ ಹತ್ರ ಒಪ್ಪಂದ ಮಾಡಿಸ್ಕೊಂಡು ಅವನನ್ನ ವಿಷ್ಣು ವಾಹನನಾಗಿ ನೀನ್ ಅಲ್ಲಿ ಹೋಗಪ್ಪ ಸಾಕು, ನಿನ್ ದ್ವೇಷ ಈ ರೀತಿ ಕೋಪ ಎಲ್ಲ ಇಟ್ಕೋಬಾರ್ದು ಅಂತ ಅಂದ್ಬಿಟ್ಟು ಅವನನ್ನ ಕಳಿಸಿ ಇವ್ರೆಲ್ರಿಗೂ ಇಲ್ಲಿ ಜಾಗನ ಬಿಟ್ಕೊಡ್ತಾನೆ. ಅಂದ್ರೆ ಕುಮಾರ ಪರ್ವತ, ಅಲ್ಲೇನೆ ಸಿದ್ಧಿ ಪರ್ವತನೂ ಮೇಲ್ಗಡೆ ಇದೆ. ಸೊ ಆ ರೀತಿ ಆ ಪರ್ವತಗಳ ತಪ್ಪಲಲ್ಲಿ ನಾನು ಇಲ್ಲೇ ನೆಲೆಸಿರ್ತೀನಿ ಅಂತ ಅಂದ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ಇವರೆಲ್ರಿಗೂ ಜಾಗ ಬಿಟ್ಕೊಡ್ತಾನೆ. ಅದಕ್ಕೆ ಅಲ್ಲಿ ಆದಿಶೇಷನು ಮತ್ತೆ ಅನಂತಶೇಷ, ವಾಸುಕಿ ಅವರೆಲ್ಲರೂ ಅಲ್ಲೇ ನೆಲೆಸಿದ್ದಾರೆ. ಹಾಗಾಗಿ ಅದು ತುಂಬಾ ಹಾವುಗಳು ಇರುವಂತ ಸ್ಥಳ ಆದ್ರಿಂದ ಇವತ್ತಿಂದ ಅಲ್ಲ, ನಮ್ಮ ಪೂರ್ವಜರ ಕಾಲದಿಂದನೂ ಅನೇಕ ಅಂತ್ಯ ಸಂಸ್ಕಾರಗಳು ಹಾವುಗಳಿಗೆ, ಸರ್ಪಗಳಿಗೆ ಅಲ್ಲೇ ನಡೀತಿರೋದ್ರಿಂದ ಅವುಗಳು ತಕ್ಷಣ ಬಂದು ಸ್ವೀಕರಿಸಿ ನಮ್ಮೆಲ್ರಿಗೂ ಆಶೀರ್ವಾದವನ್ನ ಮಾಡುತ್ತೆ. ಮತ್ತೆ ನಮ್ಮ ಮೇಲೆ ಇಟ್ಕೊಂಡಿರುವಂತ ಕೋಪ, ದ್ವೇಷ, ಹಠ ಮತ್ತೆ ಅಸೂಯೆ ಎಲ್ಲವನ್ನ ಮರೆತು, ಯಾಕೆಂದ್ರೆ ಪರಮಾತ್ಮ ಅವುಗಳಿಗೂ ಒಳ್ಳೆ ಬುದ್ಧಿ ಕೊಡ್ತಾನೆ. ಹೋಗ್ಲಿ ಬಿಟ್ಬಿಡು ಪಾಪ, ಅವ್ರಿಗೆ ಗೊತ್ತಿಲ್ಲದೆ ಮಾಡ್ಬಿಟ್ಟಿದ್ರು ಅಂತ. ಎಷ್ಟೋ ಜನ ಗಾಡಿಲಿ ಹೋಗ್ತಾ ಹತ್ತಿಸ್ಬಿಟ್ಟಿರ್ತಾರೆ ಹಾವು ಮೇಲೆ, ನಮ್ಗೆ ಗೊತ್ತಾಗಿರಲ್ಲ ಹೈವೇಲಿ ಹೋಗ್ಬೇಕಾದ್ರೆ. ಎಷ್ಟೋ ಜನಕ್ಕೆ ಮನೆಗ್ ಬಂದ್ಬಿಟ್ಟಿರುತ್ತೆ, ಹೊಡೆದಾಕ್ಬಿಟ್ಟಿರ್ತಾರೆ ನಮ್ಮನ್ನೆಲ್ಲಿ ಕಚ್ಬಿಡುತ್ತೋ ಅಂತ. ಗೊತ್ತಿಲ್ಲದೆ ಮಾಡಿರೋಂಥ ತಪ್ಪುಗಳಿಗೂ ಅದು ಕೋಪ 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 ಮಾಡ್ಕೊಂಡಿರುತ್ತೆ. ನಿನ್ಗೆ ಹಿಂಗಾಗ್ಲಿ, ನಿನಗ್ ಮಕ್ಕಳಾಗದೆ ಇರ್ಲಿ, ನಿನಗ್ ತೊಂದರೆ ಆಗ್ಲಿ, ನಿನ್ ಕುಟುಂಬದಲ್ಲಿ ಚೆನ್ನಾಗಿಲ್ದೇ ಇರೋ ಅಂತ. ಯಾಕೆಂದ್ರೆ ಈ ಅಸೂಯೆ ಬುದ್ಧಿ ಅನ್ನೋದೇ ಬಂದಿರೋದು ಹಾವುಗಳಿಂದ ಅಂತ ಅಂದ್ಬಿಟ್ಟು ಅನೇಕ ಪುರಾಣಗಳಲ್ಲಿ ಕೂಡ ಉಲ್ಲೇಖಿತವಾಗಿದೆ. ಸೊ ಅಸೂಯೆ ಬುದ್ಧಿ ಮನುಷ್ಯನಲ್ಲಿ ಕೂಡ ಬಂದಿರೋದು ಕೂಡ ಹಾವುಗಳಿಂದ. ಅದನ್ನ ಹೋಗ್ಲಾಡಿಸ್ಕೋಬೇಕು ಅಂದಾಗ ನೀವು ಕುಕ್ಕೆ ಸುಬ್ರಹ್ಮಣ್ಯಗ್ ಹೋದಾಗ, ದೇವರ ಸ್ಥಾನದಲ್ಲಿ ಹೋದಾಗ ಏನ್ ಮಾಡ್ತಾರೆ, ಅವರು ಕೂಡ ಒಂದು ಒಪ್ಪಂದ ಮಾಡಿಸ್ಕೊಡ್ತಾರೆ ಹಾವುಗೂ ನಿಮ್ಗೂ. ನೋಡಪ್ಪ, ಅವ್ನ ಅಂತ್ಯ ಸಂಸ್ಕಾರ ಮಾಡಿದಾರೆ ಅವರೆಲ್ಲರೂ ಕ್ಲಿಯರ್ ಆಗಿ, ನೀನು ಕೂಡ ಕ್ಷಮಿಸ್ಬಿಡು, ಅವ್ರ ಕುಟುಂಬ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಿ ಕಳ್ಸು ಅಂತ ಮಾಡ್ತಾರೆ. ಅದಕ್ಕಾಗಿ ನಾವೆಲ್ಲರೂ ಹೋಗ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ
ಇದ್ರಲ್ಲೇನೆ ಜಾಗದಲ್ಲಿ ನಾವೆಲ್ಲರೂ ಅವರ ಸಾನ್ನಿಧ್ಯದಲ್ಲಿ ಇದನ್ನ ಮಾಡೋದು ಒಳ್ಳೇದು ಅಂತ. ರೂಪಜಿ, ತುಂಬಾ ಸಂದರ್ಭಗಳಲ್ಲಿ ಈಗ ಯಾವ್ದಾರ ಹೆಣ್ಮಕ್ಳಿಗೆ ಮಿಸ್ಕ್ಯಾರೇಜ್ ಆಗ್ತಿದ್ರೆ ಅಥವಾ ಕೆಲವ್ರಿಗೆ ಕನ್ಸೀವ್ ಆಗಕ್ಕಾಗಿದ್ರೆ ಅಥವಾ ಗಂಡ್ ಮಕ್ಕಳಲ್ಲೇ ಆಗ್ಲಿ ಅವ್ರ ವಂಶ ಮುಂದುವರಿದೇ ಇದ್ರೆ ಅದಕ್ಕೆ ತುಂಬಾ ಸರಿ ಈ ಸರ್ಪಕ್ಕೆ ಕನೆಕ್ಟ್ ಮಾಡ್ತಾರೆ. ಅಂದ್ರೆ ಏನೋ ನಾಗದೋಷ ಇರ್ಬೋದು ನಿಮ್ಮ ಫ್ಯಾಮಿಲಿಗಳಲ್ಲಿ, ಅಥವಾ ಕುಕ್ಕೆಗೆ ಹೋಗಿ ಏನೋ ಪರಿಹಾರ ಮಾಡಿಸಿ, ಅಥವಾ ಘಾಟಿಗೆ ಹೋಗಿ ಹಿಂಗೆಲ್ಲ ಅಂತಾರಲ್ಲ. ಇನ್ನೊಂದು ಯಾವುದೋ ಒಂದು ತಿರುಪತಿ ಹತ್ರ ಒಂದು ಕಾಳಹಸ್ತಿ ಇಲ್ಲ ಆಗ್ಲಿ. ಸೊ ಈ ಬಂಜೆತನಕ್ಕೂ ಅಥವಾ ಮಕ್ಕಳಾಗ್ತಿರೋದಕ್ಕೂ ಈ ಸರ್ಪಕ್ಕೂ ಏನ್ ಸಂಬಂಧ? ಆಕ್ಚುಲಿ ಇದನ್ನ ನಾವು ಬಂಜೇತನ ಅಂತ ಹೇಳಲ್ಲ, ಯಾಕಂದ್ರೆ ಅನೇಕ ದೇವಾನುದೇವತೆಗಳಿಗೂ ಕೂಡ ಅವ್ರು ಮಕ್ಕಳು ಬೇಕು ಅಂತ ಮಕ್ಕಳನ್ನ ಮಾಡ್ಕೊಂಡಿರ್ಲಿಲ್ಲ. ಅಂದ್ರೆ ಇದು ಜೀವಾತ್ಮದ ಸಂಬಂಧ ಬರುತ್ತೆ. ಈಗ ಅನೇಕರಿಗೆ 12th ಹೌಸಲ್ಲಿ ಕೇತು ಇದ್ರೆ ಅಥವಾ 5ನೇ ಮನೇಲಿ ಕೇತು ಇದ್ದಾಗ ಅನೇಕ ಸಲ ಮಕ್ಕಳಾಗಲ್ಲ. ಅಂದ್ರೆ ಮೋಕ್ಷ ತ್ರಿಕೋಣದಲ್ಲಿದ್ದಾಗ, ಅಂದ್ರೆ 4, 8, 12ರಲ್ಲಿದ್ದಾಗ ಅನೇಕ ಸಲ ಅವ್ರಿಗೆ ಎಲ್ಲಾ ಜನ್ಮದ ಕರ್ಮಗಳನ್ನು ಮುಗಿಸ್ಕೊಂಡ್ಬಿಟ್ಟಿದ್ದಾಗ ಈ ಜನ್ಮದಲ್ಲಿ ನೀವು ಜೀವಾತ್ಮ ಬರಲೇಬೇಕು ಅನ್ನೋದು ಬರ್ದಿಲ್ಲ ಅಂತಂದಾಗ ಲೈಫಲ್ಲಿ ಅದು ಬರೋದಿಲ್ಲ. ಬಟ್ ಇದು ಗರ್ಭಪಾತ ಆಗೋದಕ್ಕೆ ಮತ್ತೆ ಹಾವುಗಳ ಶಾಪಕ್ಕೆ ಖಂಡಿತ ಕನೆಕ್ಷನ್ ಇದೆ. ಅವುಗಳು ಏನ್ ಮಾಡಿರ್ತವೆ ಎಷ್ಟೋ ಜನ್ಮಗಳಿಂದ ನಿನಗೆ ಗರ್ಭಪಾತ ಆಗ್ಬೇಕಂದ್ರೆ ಇದೇನೆ, ನೀವ್ ಯಾವಾಗ ಅದಕ್ಕೆ ಸರ್ಪ ಸಂಸ್ಕಾರ ಮಾಡದೇ ಇದ್ದಾಗ, ಆಶ್ಲೇಷ ಬಲಿ ಮಾಡದೇ ಇದ್ದಾಗ, ಅದನ್ನ ಜ್ಞಾಪಿಸ್ಕೊಳ್ದೇ ಇದ್ದಾಗ, ನೀವು ನಿಮ್ಮ ಲೌಕಿಕ ಸಂಸಾರದ ಜಗತ್ತನ್ನ ಎಂಜಾಯ್ ಮಾಡ್ಕೊಂಡಿದ್ದಾಗ, ನಾನು ನನ್ನ ಗಂಡ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ನಾವು ಅಂತ ನಿಮ್ದು ಮಾತ್ರ ನೀವು ಯೋಚನೆ ಮಾಡ್ತಿದ್ದಾಗ ಅದು ಕೋಪ ಮಾಡ್ಕೊಂಡು ಆ ರೀತಿ ಶಾಪ ಆಗತ್ತೆ. ನಿನ್ಗೆ ನಾನು ಮಕ್ಕಳಾಗೋದಕ್ ಬಿಡೋದಿಲ್ಲ, ನಿನ್ಗೆ ಈ ರೀತಿ ತೊಂದರೆ ಕೊಡ್ತೀನಿ, ನೀನ್ ಯಾವಾಗ ಕನ್ಸೀವ್ ಆದಾಗ್ಲೂ ನಿನ್ಗೆ ಗರ್ಭಪಾತ ಆಗೋ ಹಾಗೆ ಮಾಡ್ತೀನಿ ಅಂತ ಅನ್ನೋದನ್ನ ಒಂದದು ದ್ವೇಷ ಇಟ್ಕೊಂಡು ಈ ರೀತಿ ಮಾಡ್ತಾನೆ ಹೋಗುತ್ತೆ. ಸೊ ಇದಕ್ಕೆ ನೀವು ಜಾತಕದಲ್ಲಿ ನೋಡ್ತಾ ಹೋದಾಗ್ಲೂ ತುಂಬಾ ಸತಿ ಮಂಗಳನಲ್ಲಿ ಅವನು ನೀಚನಾಗಿದ್ದಾಗ, ವಕ್ರಿಯಾಗಿದ್ದಾಗ, ಮತ್ತೆ ಅವನು ಯಾವ್ಯಾವ ಮನೆಗಳಲ್ಲಿ ಕೂತಿರ್ತಾನೋ ಆ ರೀತಿ ನಿಮ್ಗೆ ಇದನ್ನು ಹೇಳ್ತಾರಲ್ಲ, ಕುಜದೋಷ ಬಂದಾಗ ನೀವು ಇದನ್ನ ರಾಹು ಕೇತು ಕೂಡ ಶಾಂತಿ ಮಾಡ್ಕೊಳಕ್ ನೋಡಿ. ರಾಹು ಕೇತುಗುನು ಹಾವೇ ಬಂದಿದೆ. ಈಗ ಗ್ರಹಗಳ ಸಾಲಿನಲ್ಲಿ ಕೂತಾಗ್ಲೂ ಕೂಡ ನಾವ್ ಅವಾಗ್ಲೇ ಅನ್ಕೊಂಡಂಗೆ ದೇವಾನುದೇವತೆಗಳ ಜೊತೆ ಹೇಗೆ ಹಾವು ಜೋಡಿಸ್ಕೊಂಡಿರ್ತಾರೋ ಗ್ರಹಗಳಲ್ಲೂ ಜೋಡಿಸ್ಕೊಂಡಿದಾರ ನೋಡಿ. ರಾಹುಗೆ ತಲೆ ಹಾವು, ಕೇತುಗೆ ಬಾಲ ಹಾವು. ಸೊ ಅಲ್ಲೂ ಕೂಡ ಹಾವು ಬರುತ್ತೆ. ಈ ಬೇರೆ ಪ್ರಾಣಿನ ತಗೊಂಡಿಲ್ಲ ಅವರು ಕೂಡ. ಸೊ ಆ ಹಾವುಗಳ ಮಧ್ಯ ನಾವು ಸಿಕ್ಕಾಕೊಂಡಾಗ ಜೀವನದಲ್ಲಿ ಈ ರೀತಿ ಗರ್ಭಪಾತ ಅಂದ್ರೆ ಮಿಸ್ಕರೇಜು, ಅಬಾರ್ಷನ್ ಆಗತ್ತೆ ಅಂತಂದಾಗ ಅವಾಗ್ಲೂ ಕೂಡ ಎಚ್ಚೆತ್ಕೊಂಡು ದೇವ್ರಿಗೆ, ಸುಬ್ರಹ್ಮಣ್ಯ ಸ್ವಾಮಿಗೆ ಅಮ್ಮ ಹಾವು ಜೊತೆಗೆ ಪುಟ್ಟದ ಬೆಳ್ಳಿದು 9 ಹಾವುಗಳನ್ನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇದಕ್ಕೆ ಹಾಕ್ಬಿಟ್ಟು ಬನ್ನಿ, ಹುಂಡಿಗೆ. ಬರೀ ಗರ್ಭಧಾರಣೆ ಮಾಡೋರು ಮಾತ್ರ ಹಾಕ್ಬೇಕು ಅಂತಿಲ್ಲ. ಈಗ ನಮ್ಗೆಲ್ಲಾ ದೋಷ ಯಾರ್ಯಾರಿಗೂ ಇರುತ್ತಲ್ವ, ಎಲ್ರಿಗೂ ಆಕ್ಚುಲಿ ಆಲ್ಮೋಸ್ಟ್ ಆಲ್ ಎಲ್ಲಾ ಮನುಷ್ಯರಿಗೂ ಇರುತ್ತೆ ದೋಷ. ನಾ ಹೇಳ್ತೀನಿ ಕೇಳಿ, ಎಷ್ಟೋ ಜನ್ಮಗಳಿಂದ ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ. ಸೊ ನಾವೆಲ್ಲರೂ ಏನ್ ಮಾಡ್ಬೇಕು, ಒಂದ್ ದೊಡ್ಡ ಬೆಳ್ಳಿ ಹಾವು, ಅದಾದ್ಮೇಲೆ ಚಿಕ್ಕದು 9 ಬೆಳ್ಳಿ ಹಾವುಗಳು, ಚಿಕ್ಕದು 200 ರೂಪಾಯಿಗೆಲ್ಲ ಸಿಕ್ಕತ್ತೆ. ಆ ತರದನ್ನ ನೀವು ಜೋಡಿಸ್ಕೊಂಡು ಅದನ್ನ ಅವತ್ತು ಸರ್ಪ ಸಂಸ್ಕಾರಕ್ಕೆ ಪೂಜೆಗೆ ಇಟ್ಟು ನೆಕ್ಸ್ಟ್ ಡೇ ಕೂಡ ತಿಥಿನ ಮುಗಿಸ್ಕೊಂಡು ಆಮೇಲೆ ಶುಭದ ದಿನ ಶುಭ ಮಾಡ್ಕೊಂಡು ದೇವ್ರ ದರ್ಶನ ಮಾಡಿ ದೇವ್ರಿಗೆ ಅರ್ಪಿಸ್ಬಿಡಿ. ಅದನ್ನ ಅಷ್ಟು ಹಾವುಗಳನ್ನ ಅಲ್ಲಿ ಹುಂಡಿಗೆ ಹಾಕ್ಬಿಡಿ. ಯಾಕೆಂದ್ರೆ ನೀವ್ ಅದಕ್ಕೆ ಮತ್ತೆ ಲೈಫ್ ಕೊಟ್ಟಂಗೆ, ಕ್ಷಮೆ ಕೇಳ್ಕೊಂಡು, ಅದು ಬಹಳ ಮುಖ್ಯ ಆಗತ್ತೆ. ಹಾಗಾಗಿ ಇದು ಎಲ್ಲಾ ರೀತಿ ಪ್ರಾಬ್ಲಮ್ಗೂ ರಿಲೇಟ್ ಆಗಿದೆ ಅಜ್ಜಿ. ಇವನ್ ಸ್ಕಿನ್ ಪ್ರಾಬ್ಲಮ್ ಬಂದ್ರು ಹಾವು ರಿಲೇಟ್ ಆಗಿದೆ. ಇವನ್ ನಿಮ್ಮಲ್ಲಿ ರಕ್ತ ದೋಷಗಳನ್ನ ಕಾಣಿಸ್ಕೊಂಡ್ರು ಹಾವು ರಿಲೇಟ್ ಆಗಿದೆ. ಆಮೇಲೆ ನಿಮ್ಗೆ ಮಕ್ಕಳ ರಿಲೇಟೆಡ್ ಆಗಿದ್ರು ಹಾವು ರಿಲೇಟೆಡ್ ಆಗಿದೆ. ಮದ್ವೆ ಡಿಲೇ ಆಗ್ತಾ ಇದ್ರು, ತೊಂದರೆ ಆಗ್ತಾ ಇದ್ರು ಹಾವು ರಿಲೇಟ್ ಆಗಿದೆ. ಮತ್ತೆ ಆಕ್ಸಿಡೆಂಟ್ಗಳಾದ್ರೂ ನಿಮ್ಗೆ ರೋಡ್ ಅಲ್ಲಿ ಅಗೇನ್ ಮಂಗಳ ಗ್ರಹ ರಿಲೇಟೆಡ್, ಅದಕ್ಕೂ ಹಾವು ರಿಲೇಟೆಡ್ ಆಗಿದೆ. ಸೊ ಎಲ್ಲಾ ದೋಷಗಳಿಗೂ ನೀವು ಸರ್ಪ ಸಂಸ್ಕಾರ ಮಾಡಿಸ್ಕೊಳ್ಳೇಬೇಕು. ಯಾರಿಗಾದ್ರೂ ಈಗ ನಾಗದೋಷ ಇದ್ರೆ ಏನೇನೆಲ್ಲ ಸಮಸ್ಯೆಗಳಾಗತ್ತೆ? ಅದೇ ನಾವ್ ಎಷ್ಟೊಂದ್ ಕತೆ ಕೇಳಿದೀವಲ್ಲ ಜಿ, ಎಷ್ಟು ಹಾವು ದ್ವೇಷ, ಕೋಪ ಇಟ್ಕೊಂಡಿರುತ್ತೆ ಅಂದ್ರೆ, ನಾವ್ ಇತ್ತೀಚೆಗೊಂದು ಕತೆ ಓದಿದ್ವಿ. ಅದ್ರಲ್ಲಿ ಅಪ್ಪ ಮಕ್ಕಳು ಎಲ್ಲ ಸಾಲಾಗಿ ನಾವು ಅವ್ರು ಮಲ್ಗಿದ್ರುನು ಒಬ್ಬ ಹುಡುಗನ್ಗೆ ಬಂದು ಹಾವು, ಯಾರನ್ನೂ ಇಲ್ದ ಮಧ್ಯದಲ್ಲಿರೋನು, ಕೊನೆಯಲ್ಲಿರೋನು ಏನೋ ಹಿಂಗ್ ಕಾಲ ಹಾಕ್ಬಿಟ್ಟ, ತುಳಿದ್ಬಿಟ್ಟ, ಹಾವು ಕಚ್ಬಿಡ್ತು ಅಂತಲ್ಲ, ಮಧ್ಯದಲ್ಲಿರೋ ಹುಡುಗನ್ಗೆ ಬಂದು ಹಾವು 27 ಸರಿನೋ 42 ಸರಿನೋ ಏನೋ ಕಚ್ಬಿಟ್ಟು ಆ ಹುಡುಗ ಸತ್ತೋಗಿದ್ದಾನೆ. ಆಮೇಲೆ ಆ ಹುಡುಗಂಗೆ ಒಂದ್ಸತಿ ಕಚ್ಚಿದಾಗ್ಲೇ ಎಚ್ಚರ ಆಗಬೇಕಾಗಿತ್ತು ನೋಡಿ.
ಆ ಹಾವು ಎಷ್ಟು ದ್ವೇಷ ಇಟ್ಕೊಂಡ್ಬಂದು ಅವನನ್ನ ಹುಡ್ಕೊಂಡ್ಬಂದು ಅಷ್ಟು ಸತಿ ಕಚ್ಚಿ ಸಾಯಿಸ್ಬಿಟ್ಟು ಹೋಗಿದೆ ಅಂತ ಹೇಳಿದ್ರೆ ಹಾವಿನ ದ್ವೇಷ ಎಷ್ಟು ಜನ್ಮಗಳಿಂದ ಕ್ಯಾರಿ ಫಾರ್ವರ್ಡ್ ಆಗಿ ಮುಂದೆ ಬಂದಿದೆ ಅಂತ ಅನ್ನೋದು. ಇದೇ ತರ ನನ್ನ ಲೈಫಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಪಾಪ ನಮ್ಮ ಅನಾಥಾಶ್ರಮದ ಮಕ್ಕಳನ್ನೆಲ್ಲ ನಾನು ಬಿನ್ ಸಪೋರ್ಟಿಂಗ್ ಅಲ್ವಾ 22 years ಇಂದ. ನನ್ಗೊಂದು 8 ವರ್ಷದ ಹಿಂದೆ ಪಾಪ ಒಂದು ಹುಡುಗಿಗೆ ಹಿಂಗೇನೆ ಹಾವು ಕಚ್ಚಿತ್ತು, ಪುಟ್ಟ ಮಗುಗೆ. ಅವಳು ರಾತ್ರಿ ಫೋನ್ ಮಾಡಿದ್ಲು, ಈ ತರ ಕಚ್ಚಿದೆ ಅಕ್ಕ, ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕಂತ. ಹೆಂಗೆ ನಿಮ್ಗೆ ಅಡಚಣೆಗಳು ಬರುತ್ತೆ ಅನ್ನೋದಕ್ಕೆ ಇದನ್ನ ಹೇಳ್ತಾ ಇದ್ದೀನಿ. ನಿಮ್ ಜೀವನದಲ್ಲಿ ಏನೋ ಶುರು ಮಾಡ್ಬೇಕು ಅಂತ ಎಲ್ಲಾ ಶುರು ಮಾಡಕ್ ಹೋಗ್ತೀರಾ, ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂತ ಅಲ್ಲೇ ನಿಂತ್ಕೊಂಡ್ಬಿಡ್ತೀರಾ. ನಿಮ್ಗೆ ಮುಂದುವರಿಯಕ್ಕೆ ಆಗಲ್ಲ. ಇನ್ನೇನ್ ಸಿಕ್ಬಿಡ್ತು ಅನ್ಕೊಳ್ತೀರಾ, ಎಲ್ಲ ಅಲ್ಲೇ ಸ್ತಬ್ಧವಾಗೋಗುತ್ತೆ. ನಮ್ಮಲ್ಲಿ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಅನ್ಕೋತೀರಾ, ತಕ್ಷಣ ಜಗಳ ಶುರು ಆಗುತ್ತೆ. ಎಲ್ಲರೂ ನೆಮ್ಮದಿಯಾಗಿದ್ದೀರಾ ಅಂತ ಅನ್ಕೊಳ್ತೀರಾ, ಯಾರಿಗೋ ಒಂದ್ ಆಗುತ್ತೆ. ಈ ತರ ಎಲ್ಲಾ ಪ್ರಾಬ್ಲಮ್ಗಳಾಗೋದಕ್ಕೆ ಇವಾಗ ನಾ ಹೇಳಿದ್ನಲ್ಲ, ಆ ಹುಡುಗಿಗೆ ಹಾವು ಕಚ್ಚಿತ್ತು. ನಾನು ಸರಿ ಇದನ್ನ ಟ್ರೀಟ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ರಾತ್ರಿ ಎದ್ದೋದೆ. ಅವಾಗ ಯಾರೂ ಸಪೋರ್ಟ್ಗೆ ಬರಲಿಲ್ಲ. ಅಂದ್ರೆ ನಾ ಯಾರಿಗೋ ಫೋನ್ ಮಾಡಿದ್ರೆ ಡಾಕ್ಟರ್ಗೆ, ಅವರೆಲ್ಲೋ ಬೇರೆ ಊರಿಗೆ ಹೋಗ್ಬಿಟ್ಟಿದ್ರು. ಸೊ ಹಾಸ್ಪಿಟ್ಲಿಗೆ ಹೋದ್ರೆ ಅಲ್ಲಿ ಯಾವ್ದೋ ಫೆಸಿಲಿಟೀಸ್ ಇರ್ಲಿಲ್ಲ. ಇನ್ನೊಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಅನ್ನೋಷ್ಟ್ರಲ್ಲಿ ಅದೇ ಟೈಮ್ಗೆ ಪೆಟ್ರೋಲ್ ಮುಗ್ದೋಗಿರುತ್ತೆ, ಹಿಂದಿನ ದಿನ ಹಾಕ್ಸ್ಕೊಂಡಿರಲ್ಲ. ಈ ತರ ಆ ಮಗು ಸಾಯ್ಲೇಬೇಕು ಅನ್ನೋ ಸ್ಥಿತಿ ಬಂದಾಗ ನಿಮ್ಗೆ ಯಾವ ಫೆಸಿಲಿಟೀಸು ಓಪನ್ ಆಗಲ್ಲ. ನಿಮ್ಗೆ ಕರ್ಮ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ, ಸಹಾಯ ಮಾಡ್ಬೇಕು ಅಂತಾನು ಜನ ರೆಡಿ ಇರ್ತಾರೆ. ಆದ್ರೆ ಆ ವ್ಯಕ್ತಿ ಮನೇಲೆ ಏನೋ ಒಂದು ಪ್ರಾಬ್ಲಮ್ ಮಾಡಿಸ್ಬಿಡುತ್ತೆ. ಆ ವ್ಯಕ್ತಿ ನಿಮ್ಗೆ ಏನೋ ಕೊಡ್ಬೇಕು ಅಂತ, ನಾಳೆ ತಂದ್ಕೊಡ್ತೀನಿ ಸರ್, ಬಿಡಿ ಸರ್ ಅಷ್ಟೇ, ನಾನು ಇವ್ ಪ್ರಾಬ್ಲಮ್ ಅಲ್ಲಿ ನಾಳೆ ಕೊಡ್ತೀನಿ ಅಂತ ಹೇಳಿರ್ತಾರೆ. ನಾಳೆ ಅವ್ರು ಬಂದು ನಿಮಗ್ ಕೊಡೋ ಅಷ್ಟ್ರಲ್ಲಿ ಅವ್ರ ಮನೇಲಿ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿರುತ್ತೆ. ಅವಾಗ ನೀವು ಬಾಯ್ ಬಿಟ್ಟು ಕೇಳೋ ಪರಿಸ್ಥಿತಿಲೂ ಇರಲ್ಲ. ಅಯ್ಯೋ ಸರ್ ಕೊಡ್ತೀನಿ ಅಂದ್ರಲ್ಲ, ಕೊಡ್ತೀರಾ ಅನ್ನೋ ಅಷ್ಟ್ರಲ್ಲಿ ನೀವ್ ಹೆಂಗ್ ಸಿಕ್ಕಾಕೊಂಡ್ಬಿಟ್ಟಿರ್ತೀರಾ ಅಂದ್ರೆ, ಅವ್ರು ಕೊಡ್ತಾರೆ ಅಂತ ನೀವು ನಂಬಿಕೆಯಲ್ಲಿ ಕೂತ್ಕೊಂಡಿರ್ತೀರಾ. ಆದ್ರೆ ನಿಮ್ಗೆ ಅದು ಸಿಗಲ್ಲ, ಇದು ಸಿಗಲ್ಲ, ನೀವು ಬೇರೆ ವ್ಯವಸ್ಥೆನೂ ಮಾಡ್ಕೊಂಡಿರಲ್ಲ. ಈ ರೀತಿ ಎಲ್ಲಾ ರೀತಿ ಇಕ್ಕಟ್ಟಿಗೂ ಸಿಕ್ಕಾಕೊಂಡ್ಬಿಡ್ತೀರಾ. ಇದೆಲ್ಲದಕ್ಕೂ ಪರಿಹಾರ ಕಂಡುಕೋಬೇಕು ಅಂದ್ರೆ ಮನುಷ್ಯ ಅವನು ಸರ್ಪ ಸಂಸ್ಕಾರ ಪ್ರತಿ ವರ್ಷ ಮಾಡ್ಕೊಳ್ಳೇಬೇಕು. ಮತ್ತೆ ಆಶ್ಲೇಷ ಬಲಿನ ದಯವಿಟ್ಟು ಪ್ರತಿ ವರ್ಷ ಮಾಡಿಸ್ಕೊಳ್ಳಿ. ನೀವು ಯಾವುದೇ ಬಿಸ್ನೆಸ್ ಅಲ್ಲಿ ಇರ್ಲಿ, ಕಷ್ಟದಲ್ಲಿರ್ಲಿ, ಕೋರ್ಟ್ ಕೇಸಲ್ಲಿ ಇರ್ಲಿ, ಅಥವಾ ಕುಟುಂಬದ ತೊಂದರೆಗಳು. ಆಮೇಲೆ ತುಂಬಾ ಜನ ಇನ್ನೊಂದು ಹೇಳ, ಯಂಗ್ಸ್ಟರ್ಸ್ ಬನ್ನಿ ಅಂತ ಹೇಳಿದ್ರೆ ಪೂಜೆ ಮಾಡಿಸ್ಕೊ, ಹೋಗಮ್ಮ ನಾ ಬರೋದಿಲ್ಲ, ನೀನೇ ಹೋಗಿ ಮಾಡ್ಬಿಡು ಅಂತಾರೆ. ಹಂಗಾಗಲ್ಲ. ಈ ತರ ಎಲ್ಲ ಜೋರ್ ಮಾಡ್ಕೋತಾರ ಮಕ್ಕಳು. ಅಂದ್ರೆ ಮುಂದೊಂದು ದಿನ ಅವ್ರು ಅನುಭವಿಸಿದಾಗ ಅವ್ರಿಗೆ ಅದು ಗೊತ್ತಾಗತ್ತೆ. ಅದಕ್ಕೆ ಮಕ್ಕಳಿಗೆ ನೀವು ಬುದ್ಧಿವಾದ ಹೇಳಿನಾದ್ರೂ ಕರ್ಕೊಂಡೋಗಿ ಕೂಡ್ಸಿ ಅವರೇ ಸಂಕಲ್ಪ ಮಾಡಿ ಮಕ್ಕಳೇ ಮಾಡ್ಬೇಕು ಇದನ್ನ ಪೂಜೆನ. ಯಾರು ಜೋರ್ ಮಾಡ್ಕೋತಾರೋ ನಾ ಬರಲ್ಲ ಅಂತ ನೋಡಿ, ಅವ್ರೆಲ್ಲಾರ ಮನೇಲೂ ಜಗಳ ನಡೀತಾನೆ ಇರುತ್ತೆ. ಯಾರು ಹಠ ಮಾಡ್ತಾರೋ, ಇವನ್ ಹುಡುಗರು ಅಟ್ಲೀಸ್ಟ್ ಹುಡುಗಿರು ಸ್ವಲ್ಪ ಜನ ಬಂದ್ಬಿಡ್ತಾರ ಅಪ್ಪ ಅಮ್ಮನ ಮಾತು ಕೇಳಿ. ಹುಡುಗರು ಹೋಗಮ್ಮ ನೀನೇ ಮಾಡ್ಬಿಡ್ ಬಾ, ನಾ ಬರೋದಿಲ್ಲ ಅಂತಾನೆ ಇದೇ ರೀತಿ ಜೋರ್ ಮಾಡ್ತಾರ. ಹಂಗ್ ಮಾಡ್ಬೇಡಿ. ನಿಮ್ ಜೀವನದಲ್ಲಿ ನೀವು ಬೆಳೆಯಕ್ ತಾನೆ ಅಪ್ಪ ಅಮ್ಮ ನಿಮ್ಗೆ ಬುದ್ಧಿವಾದ ಹೇಳೋದು. ನೀವು ಬೆಳಿಬೇಕು ಅಂದಾಗ ಈ ದೋಷ ಪರಿಹಾರವನ್ನ ಮಾಡ್ಕೊಳ್ಳೇಬೇಕು. ಜ್ಯೋತಿಷಾಸ್ತ್ರದ ಪ್ರಕಾರ ನಿಮ್ಮ ಭಾಗ್ಯೋದಯ ಆಗೋದು ಇನ್ನೊಂಥರ. ಭಾಗ್ಯೋದಯಕ್ಕೆ ಮುಂಚೆ ನಿಮ್ ದೋಷ ಪರಿಹಾರನೇ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ ಭಾಗ್ಯ ಬಂದಿರೋದು ಕಿತ್ಕೊಂಡು ಹೊರಟೋಗುತ್ತೆ. ನೀವು ನೋಡಿ, ರಾಹು ದೆಸೆ ಎಲ್ಲ ಇರುವಾಗ ಎಲ್ಲ ತೊಳ್ಕೊಂಡು ಖಾಲಿ ಮಾಡ್ಕೊಂಡು ಹೋಗುತ್ತೆ ಮನೆಯಲ್ಲಿ. ದಯವಿಟ್ಟು ಹಂಗ್ ಮಾಡ್ಕೋಬಾರ್ದು ಎಲ್ರು. ಅದಕ್ಕೆ ಆಮೇಲೆ ತುಂಬಾ ಸೀರಿಯಸ್ ಆಗಿ ಇದನ್ನ ಕನ್ಸಿಡರ್ ಮಾಡ್ಬೇಕು. ಸರ್ಪದೋಷ, ಸರ್ಪ ಸಂಸ್ಕಾರ, ಮತ್ತೆ ಆಶ್ಲೇಷ ಬಲಿ, ಮತ್ತೆ ನಾಗರ ಪೂಜೆ, ಮತ್ತೆ ಇನ್ನೊಂದೇನ್ ಗೊತ್ತಾ, ಇದೆಲ್ಲ ಮಾಡ್ಕೊಳ್ಳೋದು 1 ವರ್ಷಕ್ಕೆ. ಇವರು ಸರ್ಪ ಸಂಸ್ಕಾರ ಮಾಡಿದ್ರು ಪೂಜಾ ಮಾಡೋ ವಿಧಾನ, ಮನೇಲಿ ಒಂದ್ ಪುಟ್ಟ ಬೆಳ್ಳಿ ಹಾವೋ ಚಿನ್ನದ ಹಾವನೋ ಇಟ್ಕೊಂಡಿರ್ತಿರಲ್ಲ, ದಿನಾ ದಯವಿಟ್ಟು ಅದಕ್ಕೆ ಜೇನುತುಪ್ಪ ಅಭಿಷೇಕ ಮತ್ತೆ ಹಾಲಿನ ಅಭಿಷೇಕನ ದಯವಿಟ್ಟು ಮಾಡ್ಬೇಕು. ಅಮ್ಮನೇ ಮಾಡ್ಬೇಕು, ಅಪ್ಪನೇ ಮಾಡ್ಬೇಕು ಅಂತಿಲ್ಲ. ಯಾರಿಗೆಲ್ರು ಎಲ್ಲಾ ಮಕ್ಕಳು ಮಾಡ್ಬೇಕಾಗತ್ತೆ. ಆಮೇಲೆ ನಾಗರ ಪಂಚಮಿ ದಿನಾನು ನೀವೆಲ್ಲರೂ ಒಂದಿನ ಪೂಜೆ ಮಾಡ್ತೀರಾ, ಬಟ್ ನಾಗರ ಪಂಚಮಿ ನಿಮ್ಮ ಕುಂಡಲಿನಿ ಜಾಗೃತಿ ಆಗೋದಕ್ಕೆ ಬೆಸ್ಟ್ ಡೇ. ಅವತ್ತು ನೀವು ತಪಸ್ಸನ್ನ ಮಾಡಿ ಜಪ ಮಾಡ್ಕೊಂಡಾಗ ನಿಮ್ಗೆ ಎಲ್ಲಾ ರೀತಿ ದೈವಿಕ ಫಲಗಳು ಸಿದ್ಧಿಸುತ್ತೆ. ಹಾಗಾಗಿ ಇದನ್ನ ತುಂಬಾ ಸುಲಭ ಅಂತ ಕನ್ಸಿಡರ್ ಮಾಡ್ಬಿಡಿ. ಹಾವು ನೀವೆಲ್ಲಿದ್ರೂ ಬಿಡಲ್ಲ. ನಿಮ್ಮ ಏಳಿಗೆನ ತಡೆಯೋದೇನೆ ಹಾವು, ಸರ್ಪ ಮತ್ತೆ ನಾಗದೋಷ. ದಯವಿಟ್ಟು ಅದನ್ನ ಪರಿಹಾರ ಮಾಡ್ಕೊಳ್ಳಿ ಅಂತಾಜಿ. ನಾನು ಅಂದ್ರೆ ನಮ್ಮ ವೀಕ್ಷಕರು ತುಂಬಾ ಒಳ್ಳೆಯವ್ರು. ಎಲ್ಲಾನು ನಿಮ್ದೆಲ್ಲಾ ಪಾಡ್ಕಾಸ್ಟನ್ನು ಯಾವಾಗ್ಲೂ ನೋಡ್ತಿರ್ತಾರೆ. ತುಂಬಾ ಚೆನ್ನಾಗಿ ಕಮೆಂಟ್ಗಳನ್ನ ಮಾಡ್ತಾರೆ, ಕಾಂಪ್ಲಿಮೆಂಟ್ಗಳನ್ನ ಕೊಡ್ತಾರೆ. ಮತ್ ನಾವ್ ಏನೇ ಹೇಳಿದ್ರು ಪಾಪ ಪಾಲಿಸ್ತೀವಿ ಅಂತ ತುಂಬಾ ಜನ, ಯು ವೋಂಟ್ ಬಿಲೀವ್, ಪಾಪ ಫೋನ್ ಮಾಡಿ ಎಷ್ಟೋ ಜನ ಬಂದು ಪೂಜೆನ ಕಲ್ತು ಅವರೆಲ್ಲ ಮಾಡಕ್ ಪ್ರಾರಂಭಿಸ್ಕೊಂಡಿದ್ದಾರೆ. ನಾವೆಲ್ಲ ಕಲ್ತ್ಕೋತೀವಿ ಮ್ಯಾಮ್, ನಮ್ಗೆ ಇದೆಲ್ಲ ಮೊದ್ಲಿಂದ ಸಿಕ್ಕಿಲ್ಲ ಅಂತ. ಅದಕ್ಕೆ ಇದೇನ್ ಗೊತ್ತಾ, ನಾಗರದು ಕೂಡ ದಯವಿಟ್ಟು ನಿಮ್ಮೆಲ್ಲರ ಜೀವನದಲ್ಲೂ ದೋಷ ಪರಿಹಾರ ಮಾಡ್ಕೊಂಬಿಡಿ. ಅವಾಗ ನಿಮ್ ಜೀವನ ಹೆಂಗ್ ಹೋಗ್ಬೇಕೋ ಆರಾಮಾಗಿ ಮುಂದಕ್ಕೆ ಸಾಗತ್ತೆ. ಯಾವುದೇ ರೀತಿ ತೊಂದರೆ ಇಲ್ಲದೆ ನಿಮ್ಮೆಲ್ಲರ ಸಂಸಾರನು ಸಂತೋಷವಾಗಿರ್ಲಿ ಅಂತ ಈ ಮೂಲಕ ಹಾರೈಸ್ತೀನಿ.